ಎಲ್ಲ ಥರದ ಫ್ರೀಡಮ್ ನಮ್ಮ ಜೀವನದಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ವೆನ್ ದೆರ್ ಇಸ್ ನೋ ಸಚ್ ಕೈಂಡ್ ಆಫ್ ಫ್ರೀಡಮ್ ಇನ್ ಲೈಫ್ ದೆನ್ ಇಟ್ ಈಸ್ ಕಾಂಪ್ಲಿಕೇಟೆಡ್. ಆ ಘಟನೆಗಳಾಗಿರೋದ್ರಿಂದ ಇವತ್ತಿಗೆ ಆ ಥರದ್ದು ಯಾವ ಘಟನೆಗಳು ಮರುಕಳಿಸದೇ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಂದೊಂದಿಷ್ಟು ಕಾರ್ ಇದೆ, ಮನೆ ಬಾಡಿಗೆ ಇದೆ, ಇದಕ್ಕೆ ಏನೂ ಇರಲ್ಲ. ಸೊ ಇನ್ನೇನು ಮಾಡ್ತೀಯಾ, ಏನು ಬೇಕಾದರೂ ಆಗ್ಬೋದು, ನೀನು ರೆಡಿ ಇದೆಯಾ? ನಾನು ರೆಡಿ ಇದ್ದೀನಿ. ಕರ್ನಾಟಕದಲ್ಲೂ ಎಲ್ಲರಿಗೂ ನಾವು ಗೊತ್ತಿಲ್ಲ, ಸೀರಿಯಲ್ ನೋಡೋರು ಗೊತ್ತು ಬಿಟ್ರೆ ಎಲ್ಲರಿಗೂ ನಾವು ಗೊತ್ತಿಲ್ಲ. ಹೌದಾ ಅಲ್ವಾ ಅಂತ ಕೆಲವ್ರು ಮಾತಾಡ್ತಾರೆ, ಕೆಲವ್ರು ಗೊತ್ತೂ ಇರಲ್ಲ. ಕನ್ಸಿರ್ಬೇಕು, ಕನ್ಸ್ ಕಡೆ ಹೋಗ್ತಾ ಇರಬೇಕು, ಬಟ್ ಅಲ್ಲಿ ತನಕ ಹೋಗೋದಕ್ಕೆ ನೀನು ಜೀವಂತವಾಗಿರ್ಬೇಕು. ಹುಡುಕಿದ್ರೆ ದೇವರೇ ಕಾಣಿಸ್ತಾನಂತೆ. ನನಗೆ ಬೇಕಾಗಿರೋದು ಒಂದು ಕೆಲಸ ಸಿಗಲ್ವಾ ನನಗೆ? ಲೈಕ್ ಪುನೀತ್ ರಾಜ್ಕುಮಾರ್ ಅವರು ಆ ವ್ಯಕ್ತಿತ್ವನ ಮೇಂಟೈನ್ ಮಾಡಬೇಕು, ನಿಮ್ಮನ್ನು ಒಂದೇ ಥರ ನೋಡಬೇಕು, ನನ್ನನ್ನು ಒಂದೇ ಥರ ನೋಡಬೇಕು, ಅವ್ರ ಸುತ್ತಮುತ್ತ ಇರೋರನ್ನೆಲ್ಲರನ್ನೂ ಅದೇ ಥರ ನೋಡಬೇಕು, ಎಲ್ಲರನ್ನೂ ಒಂದೇ ಥರ ಟ್ರೀಟ್ ಮಾಡಬೇಕು. ಎಲ್ಲರಿಗೂ ಒಬ್ಬ ಜೆಂಟಲ್ಮ್ಯಾನ್ ಫೀಲ್ ಕೊಡಬೇಕು ಅಂತ ಹೇಳಿದ್ರೆ ಯಾರ ಹತ್ರ ಬೇಕಾದ್ರು ಕೇಳಿ. ನೀವು ಒಂದಿಷ್ಟು ಸಮಯ ಕಳೆದಿರ್ತೀರಾ ಮಾತಾಡ್ತಾ ಇರಬೇಕಾದ್ರೆ, ಯು ವುಡ್ ಆಲ್ಸೋ ಹ್ಯಾವ್ ದ ಸೇಮ್ ಫೀಲಿಂಗ್, ಯು ವುಡ್ ಆಲ್ಸೋ ಹ್ಯಾವ್ ದ ಸೇಮ್ ಪರ್ಸ್ಪೆಕ್ಟಿವ್ ವಾಟ್ ಐ ಹ್ಯಾವ್, ಬಿಕಾಸ್ ಯು ವುಡ್ ಹ್ಯಾವ್ ಮೇಡ್ ಯು ಫೀಲ್ ಲೈಕ್ ದ್ಯಾಟ್. ಇಸ್ಕೊಳ್ಳೋರು ಇರೋ ತನಕ ಬರಿತಾ ಇದೆ, ಇವಾಗ ಕೈದ್ ಮಾಡಿದ್ದೀನಿ, ಇವಾಗ ಬರಿತಾ ಇಲ್ಲ. ಓಹೋ, ಸೊ ಯಾರೋ ಇದ್ರು ಒಂದ್ ಕಾಲದಲ್ಲಿ. ಎಲ್ಲಾರು ಇದ್ಲೇ ಇರ್ತಾರ, ಏನು ಒಬ್ರೊಬ್ರ ಇಷ್ಟು ವರ್ಷ ಇರಕ್ಕಾಗತ್ತಾ? 34ಕ್ಕೆ 2 ಆಗ್ಬಾರ್ದಾ? ನಾನು ಇದನ್ ಕೊಡ್ತೀನಿ, ನನಗೆ ಇದನ್ ಕೊಡು. ನನ್ನ ಟ್ರಾನ್ಸಾಕ್ಷನ್ ಇಲ್ಲ ಯಾವತ್ತು ದೇವ್ರ ಹತ್ರ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಇಸ್ ಒನ್ ಅಂಡ್ ಓನ್ಲಿ ನಮ್ಮ ಶೈನ್ ಅನ್ಬೇಕಾ, ಶೈನ್ ಶೆಟ್ಟಿ ಅವರು ಅನ್ಬೇಕಾ, ಅಥವಾ ಆಂಟ್ರಪ್ರಿನರ್, ಆಕ್ಟರ್, ಹಸ್ಲರ್ ಥ್ರೂ ಲೈಫ್ ಆ್ಯಂಡ್ ಕೊನೆಯದಾಗಿ ಅನ್ಮ್ಯಾರಿಡ್. ಅವ್ರಿಗೆ ಈಗ ಅಷ್ಟೇ ಕ್ಯಾಮ್ರಾ ರೋಲ್ ಹಾಕೋ ಮುಂಚೆ ನಾನು ಕೇಳಿದೆ ಇನ್ನೇನಾದ್ರು ಸೇರಿಸ್ಬೇಕಂತ. ಸಾಕು. So through the journey of life, I'm sure today here we are catching up in 2024. Firstly, last time ನಿಮ್ಮನ್ನ ನಾನು ಮೀಟ್ ಮಾಡಿದಾಗ ಅದು ರ್ಯಾಪಿಡ್ ರಶ್ಮಿ ಶೋ ಫಾರ್ಮ್ಯಾಟ್ ಅಲ್ಲಿ ಸಿಕ್ಕಿದ್ವಿ. And here we go, just curious ಅಲ್ಲಿ, very curious to know about your journey so far. Firstly, welcome Shine, ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ರಶ್ಮಿ ಅವರೇ. ಖುಷಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ. ಅದೇ ನಾನು ಇವಾಗ ಫೋನಲ್ಲಿ ಮಾತಾಡ್ತಾ ಹೊರಗಡೆ ಎಲ್ಲಿದ್ದೀರ ಅಂದರೆ, ನಾನು ರ್ಯಾಪಿಡ್ ರಶ್ಮಿ ಅವ್ರಿಗೆ ಕಾಯ್ತಿದ್ದೀನಿ ಅಂದರೆ ಫಸ್ಟ್ ರಶ್ಮಿ ಬರ್ತಾ ಇಲ್ಲ. ನಿಮ್ಮದು ಒಂಥರ ಟೈಟಲ್ ಹೆಸರು ಎರಡು ನಿಮ್ಮ ಹೆಸರಾಗ್ಬಿಟ್ಟಿದೆ ಇವಾಗ. ರಶ್ಮಿಗೆ ಈ ರಶ್ಮಿಗೆ ಐಡೆಂಟಿಟಿ ಬರ್ಬೇಕಂದ್ರೆ ರ್ಯಾಪಿಡ್ ಬರಲೇಬೇಕು. ಐ ಥಿಂಕ್ ಕೆಲವು ಜರ್ನಿಗಳು ಹಾಗೆ, ನಾವು ಏನೋ ಶುರು ಮಾಡ್ತೀವಿ, ಕೆಲವು ಗೊತ್ತಿಲ್ಲದೆ ನಮ್ಮನ್ನು ಹಂಗೆ ಕೈ ಹಿಡಿಯುತ್ತೆ. ಬಟ್ ನಿಮ್ಮ ಜರ್ನಿ ನಾನು ನೋಡಿದ್ರೆ ಆ್ಯಸ್ ಆನ್ 2024 ಐ ಆಮ್ ಶ್ಯೂರ್ ಶೈನ್ ಅಂದ ತಕ್ಷಣ ನಿಮಗೂ ಬರೀ ಶೈನ್ ಅಂದರೆ ಇಲ್ಲ, ಪಕ್ಕದಲ್ಲಿ ಒಂದು ಶೈನ್ ಶೆಟ್ಟಿನಾ ಅಂತಾನೆ ಕರ್ನಾಟಕದಲ್ಲಿ ಬರುತ್ತೆ. ಫಸ್ಟ್ಲಿ ಹೇಳಿ, ಎಲ್ಲಿಂದ ಬರ್ತಾ ಇದ್ದೀರಾ, ಹೆಂಗಿದ್ದೀರಾ ಲೈಫ್ನಲ್ಲಿ ಈಗ ಸದ್ಯ, ಎಂಥ ವಿಶೇಷ? ಏನಿಲ್ಲ, ಮನೆಯಿಂದನೇ ಬರ್ತಾ ಇದ್ದೀನಿ ಇವಾಗ. ಅದು ಬಿಟ್ಟರೆ ಆ್ಯಸ್ ಯೂಶ್ವಲ್ ಹೋಟೆಲ್ ಬಿಸ್ನೆಸ್ ನಡೀತಾ ಇದೆ, ಗಲ್ಲಿ ಕಿಚನ್. ಅದರ ಜೊತೆಗೆ ಸಿನಿಮಾಗಳು, ಒಂದು 3 ಸಿನಿಮಾ ಇವಾಗ ಮುಗಿದಿದೆ ಶೂಟಿಂಗು. ಅದರ ರಿಲೀಸ್ಗಳು ಒಂದೊಂದಾಗಿ ಪ್ಲಾನಿಂಗ್ ನಡೀತಾ ಇದೆ. ಅದು ಬಿಟ್ಟರೆ ಮುಂದಿನ ಪ್ರಾಜೆಕ್ಟ್ಗಳಿಗೆ ತಯಾರಿಗಳು ನಡೀತಾ ಇದೆ. ಶೈನ್, ಹೂ ಆರ್ ಯು ಅಂದರೆ ಈಗ ಇಲ್ಲಿವರೆಗೂ ನಿಮ್ಮನ್ನು ನೋಡಿರೋ ಪ್ರಪಂಚ ಒಂದು ಬೇರೆ ಬೇರೆ ಐಡೆಂಟಿಟಿ ಇರುತ್ತೆ. ಈಗ ಒಂದು ಬಿಗ್ ಬಾಸ್ ವಿನ್ನರ್ ಅಂತ ಒಂದಷ್ಟು ಜನರ ಅಸೋಸಿಯೇಷನ್ನು, ಇನ್ನೊಂದಷ್ಟು ಜನಕ್ಕೆ ಥ್ರೂ ಯುವರ್ ಮೂವೀಸ್, ಇನ್ನೊಂದಷ್ಟು ಜನಕ್ಕೆ ಗಲ್ಲಿ ಕಿಚನ್, ಇನ್ನೊಂದಷ್ಟು ಜನಕ್ಕೆ ಇದು ಯಾವುದೂ ಇಲ್ಲದ ಏನೋ ಒಂದು ಕಾಲೇಜ್ ಫ್ರೆಂಡ್ ಆ ಟೈಮಲ್ಲಿ ಇದ್ದಿದ್ದ ಗುಣಗಳ ಮೂಲಕ ನಿಮ್ಮ ಐಡೆಂಟಿಟಿ. ಇದು ಹೆಂಗಂದರೆ ಲೈಫಲ್ಲಿ ನಾವು ಮುಂದಕ್ಕೆ ಹೋಗ್ತಾ ನಮ್ಮ ಐಡೆಂಟಿಟಿನ ಕೆಲವುದು ಡಿಫೈನ್ ಮಾಡ್ತಾ ಹೋಗುತ್ತೆ. 2024 ಆ ಪ್ರಶ್ನೆ ನಿಮ್ಮ ಮುಂದೆ ಇಟ್ಟರೆ, ಸದ್ಯದ ನಿಮ್ಮ ವ್ಯಕ್ತಿತ್ವ ಆಗಲಿ, ಒಂದು ವ್ಯಕ್ತಿಯಾಗಿ ನಿಮ್ಮನ್ನು ನೀವು ಫಸ್ಟ್ ಗುರುತಿಸ್ಕೋತಾ ಇದ್ದೀರಾ? ಅಂದರೆ ಈಗ 2024ರಲ್ಲಿ ಆ್ಯಂಡ್ ಈಗ ಸದ್ಯಕ್ಕೆ ಇರೋ ಪರಿಸ್ಥಿತಿಯಲ್ಲಿ ಆ್ಯಂಡ್ ಏನು ಮಾಡ್ತಾ ಇದ್ದೀನಿ ಮುಂದಕ್ಕೆ, ಅದೆಲ್ಲ ಯೋಚನೆ ಮಾಡಿದಾಗ ಇಫ್ ಐ ಹ್ಯಾವ್ ಟು ಪುಟ್ ಮೈ ಸೆಲ್ಫ್ ಇನ್ ಒನ್ ವರ್ಡ್ ದೆನ್ ಐ ವುಡ್ ಲೈಕ್ ಟು ಸೇ ಐ ಆಮ್ ಎಕ್ಸ್ಪ್ಲೋರರ್ ಇವಾಗ. ಅಂದರೆ ನಾನು ಅಲ್ಲಿಂದನೂ ಯೋಚನೆ ಮಾಡ್ಕೊಂಡು ಬಂದರೆ ಐ ಹ್ಯಾವ್ ಬಿನ್ ಕಾನ್ಸ್ಟೆಂಟ್ಲಿ ಟ್ರೈಯಿಂಗ್ ಟು ಫಿಗರ್ ಔಟ್ ಇನ್ನೇನು, ಮುಂದೇನು, ನೆಕ್ಸ್ಟ್ ಏನು. ಸೊ ರೈಟ್ ನೌ ಐ ಆಮ್ ಡೆಫಿನೆಟ್ಲಿ ಅನ್ ಎಕ್ಸ್ಪ್ಲೋರರ್. ಹೆಂಗೆ ಕೆಲವು ಸತಿ ಪ್ರಪಂಚಕ್ಕೆ ಎ ಫಾರ್ ಆ್ಯಪಲ್ಲು, ಅದೇ ಥರ ಎ ಅಂದರೆ ಏನು, ಎ ಇಂದ ನಾವು ಅನ್ನೋದು. ಈಗ ಸದ್ಯಕ್ಕೆ ನಿಮಗೆ ಸೊ ಆ್ಯಸ್ ಆನ್ 2024 ನೀವು ಏನು ಅಂತ ಅರ್ಥ ಆಗಿದೆ ಅಂದರೆ, ನಿಮ್ಮ ಅಚೀವ್ಮೆಂಟ್ಸು ಪ್ರಪಂಚದ ಮುಂದೆ ನಿಮ್ಮ ಕೆಲಸದ ಮೂಲಕ ನೀವು ಕಾಣಿಸ್ಕೊಂಡಿರೋದೆಲ್ಲ ಸೈಡಿಗೆ ಇಟ್ಬಿಡೋಣ. ಒಂದು ನಾನಂದರೆ ಏನೋ ಒಂದು ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗ್ತಿರ್ತೀರಲ್ಲ, ಸದ್ಯಕ್ಕೆ ಏನದು ಶೈನ್? ಎಕ್ಸ್ಪ್ಲೋರರೇ ಅಫ್ಕೋರ್ಸ್, ಆದರೆ ಡೀಪ್ ಆಗಿ ಹೋಯ್ತಾ ತುಂಬ ಪ್ರಶ್ನೆ? ಸಿಕ್ಕಾಪಡೆ ಡೀಪ್ ಆಗಿ ಹೋಯ್ತಾ. ಓಪನಿಂಗ್ ಅಲ್ಲೇ ಇಷ್ಟು ಆಳಕ್ಕೆ ಇಳಿದು ಬಿಟ್ರಿ ನೀವು, ನಮಗೂ ಅಷ್ಟು ಆಳಕ್ಕೆ ಹೋಗಕ್ಕೆ ಕಷ್ಟ ಆಗ್ತಾ ಇದೆ ಇವಾಗ.
ನಂಗೆ ಐ ಡೋಂಟ್ ನೋ ಅಂದ್ರೆ ಹೆಂಗೆ ಅದನ್ನ That's also fine. ಯಾ I mean, ಕೆಲವು ಸತಿ ಎಲ್ಲಾನು ಗೊತ್ತಿರಲ್ಲ. ಅದೇ ಅದೇ ಈ ಥಿಂಗ್ ನಾವು ಏನೋ ಮಾಡ್ತಾ ಇದೀವಿ ನಮ್ಗೆ ಇಷ್ಟೇ ಕಾಣಿಸ್ತಾ ಇರುತ್ತೆ. ಅಷ್ಟೇ ಅಷ್ಟೇ ಅಷ್ಟೇ. ನಾನು ಓವರ್ ಆಲ್ ಪಿಕ್ಚರ್ ಇನ್ನೊಂದು ಸ್ವಲ್ಪ ವರ್ಷಗಳ ಆದ್ಮೇಲೆ ಹಿಂದೆ ತಿರುಗಿ ನೋಡಿದಾಗ ಕಾಣಿಸ್ಬೋದು. ಓಕೆ, so far I guess now I think somebody who is like enjoying his present and constantly looking what is ahead ಅಷ್ಟೇ. ಅಂದರೆ ನಾನಂದ್ರೆ ಅದು ತೀರಾ ಅದನ್ನು ಯೋಚನೆ ಮಾಡಿ ಏನು ಹೇಳೋಕ್ಕಾಗಲ್ಲ. ಬಟ್ ಇಫ್ ಯು ಆಸ್ಕ್ ಇವಾಗ ಕರೆಂಟ್ ತಲೆಯಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಏನು ನೋಡ್ತಾ ಇದೆ ಅಂದರೆ ಇದೆ. ಎಸ್, ಸದ್ಯಕ್ಕೆ ಎಕ್ಸ್ಪ್ಲೋರರ್ ಆಗಿ ಜೀವನನ ಖುಷಿಯಾಗಿ ಬದುಕ್ತಾ ಇದ್ದೀನಿ. ಹಾಂ, ಚೆನ್ನಾಗಿ ಹೇಳಿದ್ರಿ, ಖುಷಿಯಾಗಿ ಬದುಕೋದು ಅಂತ. ಜೀವನ ಅಂದ್ರೇನೆ ಒಬ್ಬರಿಗೆ ಒಂದೊಂದು ಥರ. ಕೆಲವ್ರಿಗೆ ದುಡ್ಡು ಮಾಡೋದು ಒಂದು ಕಾಲದಲ್ಲಿ ಒಂದು ಲೆಕ್ಕದಲ್ಲಿ ಜೀವನ ಅಂದ್ಕೊಂಡಿರ್ತಾರೆ, ಹೆಸರು ಮಾಡೋದು ಅಂದ್ಕೊಂಡಿರ್ತಾರೆ. ಕೆಲವು ಸತಿ ಇದೆಲ್ಲ ಒಂದು ಬೈ ಪ್ರಾಡಕ್ಟ್ ಅಷ್ಟೇ. ಜೀವನ ಅಂದ್ರೇ ಪ್ರತಿದಿನನೂ ಎದುರಿಸೋದು, ಪ್ರತಿದಿನನೂ ನೆಮ್ಮದಿಯಾಗಿರೋದು, ಹೀಗೆ ಒಬ್ಬೊಬ್ರಿಗೆ ಒಂದೊಂದು ಥರ. ಸೊ ನೀವು ಸಿನ್ಸ್ ಆ ಜೀವನ ಅನ್ನೋ ಪದ ತೆರೆದುಕೊಂಡಿದ್ದರಿಂದಾಗಿ ನಿಮ್ಮ ಪ್ರಕಾರ ಸದ್ಯದ ಜೀವನ ನಿಮ್ಗೆ ಏನು ಅನಿಸ್ತಾ ಇದೆ? ವಾಟ್ ಈಸ್ ಲೈಫ್ ಫಾರ್ ಯು ಆ್ಯಸ್ ಆನ್ ಟುಡೇ? ಅಂದರೆ ಒಬ್ರೊಬ್ರಿಗೆ ಒಂದೊಂದು ಥರ. ಬಟ್ ಫಾರ್ ಮೀ ಐ ಹ್ಯಾವ್ ಜಸ್ಟ್ ಸಿಂಪ್ಲಿಫೈಡ್ ಥಿಂಗ್ಸ್. ಅಂದರೆ ತುಂಬ ಕಾಂಪ್ಲಿಕೇಟ್ ಆಗಿದೆ ಜೀವನ, ಬಟ್ ನಾವು ಎಷ್ಟು ಅದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅದೇ ಜೀವನ ಅಂತ ಅನಿಸ್ತಾ ಇದೆ ನನಗೆ. ಸೊ ಈಗ ಕಾಂಪ್ಲಿಕೇಟ್ ಇದೆ ಅಂತ ತುಂಬ ಇದೆ. ಸಿ ಅಂದರೆ ಟು ವೈಡ್ಲಿ ಎಕ್ಸ್ಪ್ಲೈನ್, ಅಂದರೆ ಸದ್ಯದ ಪರಿಸ್ಥಿತಿಗೆ ನನ್ ಆಫ್ ಅಸ್ ಆರ್ ಲೈಕ್ ನಮ್ಗೆ ಹೆಂಗೆ ಬೇಕು ಹಂಗಿರೋದಕ್ಕೆ ಆ ಸ್ಪೇಸ್ ನಮಗಿಲ್ಲ, ಆ ಫ್ರೀಡಮ್ ನಮಗಿಲ್ಲ. ಸೊ ದ ಫ್ರೀಡಮ್ ಅಂತ ಬಂದಾಗ ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಸರ್ಟೆನ್ ಕೈಂಡ್ ಆಫ್ ಫ್ರೀಡಮ್. ಸೊ ನಮಗೆ ಎಲ್ಲ ಥರದ ಫ್ರೀಡಮ್ ನಮ್ಮ ಜೀವನದಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ವೆನ್ ದೆರ್ ಈಸ್ ನೋ ಸಚ್ ಕೈಂಡ್ ಆಫ್ ಫ್ರೀಡಮ್ ಇನ್ ಲೈಫ್ ದೆನ್ ಇಟ್ ಈಸ್ ಕಾಂಪ್ಲಿಕೇಟೆಡ್. ಬಟ್ ಆ ಎಲ್ಲದರ ನಡುವೆನೂ ನಾನು ಖುಷಿಯಾಗಿರಬೇಕು, ನನ್ನನ್ನು ನಾನು ಖುಷಿಯಾಗಿಟ್ಕೊಂಡು, ನನ್ನನ್ನು ನಾನು ಸಂತೋಷವಾಗಿ ಇಟ್ಕೊಂಡು ಒಂದು ಸುಂದರವಾಗಿರುವಂಥ ಜೀವನನ ಬದುಕೊಂಡು ಹೋಗೋದಿದೆಯಲ್ಲ, ದಟ್ ಈಸ್ ಸಿಂಪ್ಲಿಫೈಯಿಂಗ್ ಮೈ ವೇ ಟುವರ್ಡ್ಸ್ ಇಟ್ ಅಂತ. ಸೊ ಕೆಲವು ವಿಚಾರದಲ್ಲಿ ಫ್ರೀಡಮ್ ಇಲ್ಲ ಅಂದರೆ ಆ್ಯಸ್ ಆಫ್ ನೌ, ಐ ಮೀನ್ ಯು ಆರ್ ಇನ್ ಯೋರ್ 30s? I'm in my 30s ಅಲ್ವಾ? ಎವ್ರಿ ಡೆಕೇಡ್ ಆಫ್ ಒಂದು ಹ್ಯೂಮನ್ ಲೈಫ್, ಈಗ 20s ನಾವು ಬೇರೆ ಥರ ಆಡ್ತಾ ಇರ್ತೀವಿ, ಬೇರೆ ಲೆಕ್ಕಾಚಾರದಲ್ಲಿ ನುಗ್ತೀವಿ. 30s ಬಂದ ತಕ್ಷಣ ಸ್ವಲ್ಪ ಮೆಚುರಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಇನ್ 40s ಎವ್ರಿ ಡೆಕೇಡ್ ಹ್ಯಾಸ್ ಇಟ್ಸ್ ಬ್ಯೂಟಿ. ಸೊ ಹೌ ಹ್ಯಾವ್ ಯು ಲುಕ್ಡ್ ಅಟ್ ನಿಮ್ಮ 20s, ಇಡೀ ಆ ಡೆಕೇಡ್? ಮಜಾ ಇತ್ತು. ಅಂದರೆ ಐ ಶುಡಂಟ್ ಬಿ ರಿಗ್ರೆಟಿಂಗ್ ಎನಿಥಿಂಗ್, ಬಿಕಾಸ್ ಅಂದರೆ ನಮ್ಗೆ ಆ ಮೂಮೆಂಟಲ್ಲಿ ಇದು ಮಾಡಬಾರ್ದಾಗಿತ್ತು ಗುರು, ಇದು ಬೇಡ ಇತ್ತು ಗುರು ಅಂತೆಲ್ಲ ಅನ್ಸೋದು ಸಹಜ. ಬಟ್ ವೆನ್ ಯು ಆ್ಯಕ್ಚುಲಿ ಅಂದರೆ ಯು ಪಾಸ್ ದಟ್ ಡೆಕೇಡ್ ಆ್ಯಂಡ್ ಕಮ್ ಟು ಅ ಡಿಫ್ರೆಂಟ್ ಡೆಕೇಡ್ ಅಲ್ಲ, ಆವಾಗ ನಿಮ್ಗೆ ಅನ್ಸೋಕ್ಕೆ ಶುರು ಆಗುತ್ತೆ, ಇಲ್ಲ ಇಟ್ ವಾಸ್ ಒಂದೇ ಅದಿದೆ ನನ್ನ ಹತ್ರ ಇವತ್ತಿಲ್ಲ, ಅದು ಒಂದೇ ಅದಿಲ್ಲ, ಅದಿದ್ದರೆ ಅದು ನನ್ನ ಜೊತೆಗಿರುತ್ತೆ. ಎನಿಥಿಂಗ್, ವ್ಯಕ್ತಿಗಳಾಗಿರ್ಬೋದು ಅಥವಾ ವಸ್ತುಗಳಾಗಿರ್ಬೋದು, ಏನೇ ಆಗಿರ್ಬೋದು. ಸೊ ಬಟ್ ಎವ್ರಿಥಿಂಗ್ ಇಸ್ ಥಾಟ್ ಮಿ ಸಮಥಿಂಗ್ ಅಲ್ಲ. ಆ ಒಂದು ಆ 20sಲ್ಲಿ ನನ್ನ 30ಕ್ಕೆ ಬೇಕಾಗಿರುವಂಥ ಒಂದಿಷ್ಟು ನಾಲೆಜ್ ತೊಗೊಂಬಂದಿದ್ದೀನಿ ಅಲ್ಲಿಂದ ಇಲ್ಲಿ. ಸೊ ಅಂದರೆ ಅದೇ ಇಟ್ಸ್ ಆ ಟೈಮ್ಗೆ ಅದು ರಿಗ್ರೆಟ್ ಅಂತ ಅನ್ನಿಸೋದು ಈಗ ಇಲ್ಲಿ ಬಂದು ನೋಡಿದಾಗ ಅದೊಂದು ಪಾಠ ಅಂತ ಅನಿಸಿರುತ್ತೆ. ಸೊ ಯೂಶಲಿ ಆ ಟೈಮಲ್ಲಿ ಗೊಂದಲಗಳು ಅಥವಾ ಡಿಸಪಾಯಿಂಟ್ಮೆಂಟ್ಸ್ಗಳನ್ನು 20sಲ್ಲಿ ನಾವು ಸಾಮಾನ್ಯವಾಗಿ ಹಾಗೆ ನೋಡ್ತೀವಿ. ಓನ್ಲಿ ವೆನ್ ಯು ಕಮ್ ಟು ಯುವರ್ 30s or 40s ಯು ಲುಕ್ ಅಟ್ ಇಟ್ ಆಸ್ ಲೆಸನ್ಸ್. ಆ ಟ್ರಾನ್ಸಿಷನ್ ಫ್ರಮ್ ಲುಕಿಂಗ್ ಅಟ್ ಇಟ್ ಆಸ್ ಸಫರಿಂಗ್ ಟು ಲೆಸನ್ ನಿಮಗೆ ಆ ಜರ್ನಿನಲ್ಲಿ ಹೆಲ್ಪ್ ಮಾಡಿರೋದು ಬುಕ್ಸಾ ಅಥವಾ ನಿಮ್ಮ ಫ್ರೆಂಡ್ಸಾ ಅಥವಾ ಜಸ್ಟ್ ಲೈಫ್ ಇನ್ ಜನರಲ್ಲಾ? ಐ ಥಿಂಕ್ ಪೀಪಲ್ ಇನ್ ಜನರಲ್. ಅಂದರೆ ಅಂದರೆ ಐಮ್ ನಾಟ್ ವೆರಿ, ಅಂದರೆ ನಾನು ತುಂಬ ಪುಸ್ತಕ ಓದುವಂಥ ವ್ಯಕ್ತಿ ನಾನಲ್ಲ. ನಾನು ಯಾರನ್ನೆಲ್ಲ ಭೇಟಿ ಮಾಡಿದ್ದೀನಿ ಆ ಪ್ರತಿ ವ್ಯಕ್ತಿಗಳ ಜೊತೆ ಆಗಿರೋ ಸನ್ನಿವೇಶಗಳಾಗಿರ್ಬೋದು, ಅಥವಾ ನಾವು ಮಾಡಬೇಕಾಗಿರೋಂಥ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು, ಅಥವಾ ನಾವು ಅಂದರೆ ದಟ್ ಈಸ್ ವೆನ್ ಇಟ್ ಕಮ್ಸ್ ಟು ವರ್ಕ್, ಅಥವಾ ಪರ್ಸ್ನಲ್ ಆಗಿ ನಾವು ಯಾರನ್ನೋ ಸ್ನೇಹಿತರನ್ನ ಯಾರನ್ನೇ ಭೇಟಿ ಮಾಡಿದ್ದಾಗಿದ್ರು, ಅಥವಾ ರಿಲೇಟಿವ್ಸ್ ಆಗಿರ್ಬೋದು. ಸೊ ಆ ಸಂಬಂಧಗಳಾಗಿರ್ಬೋದು. ಸೊ ಅಲ್ಲಿದ್ದಂಥ ಎಲ್ಲ ಒಂದಿಷ್ಟು ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಅದೆಲ್ಲ ಕಲಿಸ್ಕೊಟ್ಟಿರೋದಿದೆಯಲ್ಲ, ದಟ್ ಈಸ್ ವಾಟ್ ಇಟ್ ಈಸ್ ಫಾರ್ ಮೀ. ಸೊ ಇಟ್ಸ್ ನೆವರ್ ಬೀನ್ ಬುಕ್ಸ್, ಇಟ್ಸ್ ಆಲ್ವೇಸ್ ಬೀನ್ ಪೀಪಲ್ ಆ್ಯಂಡ್ ದ ಎಕ್ಸ್ಪೀರಿಯನ್ಸಸ್ ವಿತ್ ದೆಮ್. ಇನ್ಫ್ಲೂಯೆನ್ಸಸ್ನೇ ಜನ ಪೀಪಲ್ ಅಂತ ಮಾತಾಡಿದಾಗ either they can make you or they can break you. Definitely. So what kind of people have made shine that we see today? ಅಂದರೆ ನಿಮ್ಮ ಫೇವ್ರೆಟ್ ಒಂದಷ್ಟು ವ್ಯಕ್ತಿತ್ವಗಳು, are you open
ವೋಕಲ್ ಅಬೌಟ್ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ 20s ಬಿಕಾಸ್ 20s ನಿಮ್ಮ ಲೈಫ್ನಲ್ಲಿ ಬಹುಶಃ ತುಂಬಾ ಟರ್ನ್ಸ್ಗಳನ್ನು ಕೊಟ್ಟಿರುವಂಥ ಫೇಸು. ಬಿ ಎಡ್ ಕಾಲೇಜಿಂದ ಆಚೆಗೆ ಬಂದಿರ್ತೀರಾ, ಸಿನಿಮಾ ರಂಗಕ್ಕೆ ಎಂಟ್ರಿ ಇರಲಿ, ಟಿ ವಿ ಆಗಿರಲಿ, ಸೊ ಎಲ್ಲ ಆಯಾಮದಲ್ಲೂ if you can help us understand your life. So see, what I was trying to say is, ಈಗ ನಾನು 20ನೇ ವರ್ಷದಲ್ಲಿ, so when I say when I come here and actually see and I don't have regrets ಅಂತ ಹೇಳಿದಾಗ, so I don't have complaints about people. ಸೊ ಕಹಿ ಘಟನೆಗಳು, ಕಹಿ ವ್ಯಕ್ತಿಗಳು ಅಂತ ಬರಲ್ಲ, ಕಹಿ ಘಟನೆಗಳಿರ್ಬೋದು. ಬಟ್ ಆ ಘಟನೆಗಳಾಗಿರೋದ್ರಿಂದ ಇವತ್ತಿಗೆ ಆ ಥರದ್ದು ಯಾವ ಘಟನೆಗಳು ಮರುಕಳಿಸದೇ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಆ್ಯಂಡ್ ಅದು ಸಬ್ಕಾನ್ಷಿಯಸ್ಲಿ ಅದು ಹಂಗೆ ಆಗ್ಬಿಡುತ್ತೆ. ಆ್ಯಂಡ್ ಐ ಆಮ್ ನಾಟ್, ಈಗ ನನಗೂ ನಿಮಗೂ ಒಂದು ಏನೋ ಒಂದು ಕಾನ್ಫ್ಲಿಕ್ಟ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಕಾನ್ಫ್ಲಿಕ್ಟಿಗೆ ಸ್ಪೇಸೇ ಇರಲ್ಲ ನನ್ನ ನಿಮ್ಮ ಮಧ್ಯೆ. ಯಾಕಂದ್ರೆ ನಾನು ಆ ಸ್ಪೇಸೇ ಕೊಡಲ್ಲ ಕಾನ್ಫ್ಲಿಕ್ಟ್ಗೆ ಅಲ್ಲಿ ತನಕ ಹೋಗೋ ಇವತ್ತಿಗೆ. ಸೊ ಅಲ್ಲಿ ಯಾವ ವ್ಯಕ್ತಿಗಳನ್ನು ನಾನು ಇವರಿಂದ ಹಿಂಗಾಯಿತು ಬೇಡ ಇತ್ತು ಅದು ಯಾವುದೂ ಇಲ್ಲ. ಸೊ ಐ ಆಲ್ವೇಸ್ ಟ್ರೀಟ್, I have met the best people in my 20s. If it's sweet, if it's sour, whatever it is, our ಸಿಕ್ಕಿದವ್ರು ಎಲ್ಲರೂ is what has made this shine today. They've all given that stroke for shine to shine further. Yeah. Is how definitely. See, ನಾನು ಕಾಲೇಜ್ ಪಾಸ್ ಔಟ್ ಆಗಿದ್ರಿಂದ, ನಾನು ಆ್ಯಕ್ಟಿಂಗ್ ಡಿಪ್ಲೊಮಾ ಮಾಡಿದ್ರಿಂದ ಹಿಡಿದು, ನಾನು ಸೀರಿಯಲ್ ಎಂಟ್ರಿ ಆಗಿದ್ದರಿಂದ ಹಿಡಿದು, ಸೀರಿಯಲ್ ಬೇಡ ಅಂತ ಬಿಟ್ಟಿದ್ದರಿಂದ ಹಿಡಿದು, ಅಲ್ಲಿಂದ ಫುಟ್ರಕ್ ಶುರು ಮಾಡಿದ್ದರಿಂದ ಹಿಡಿದು, ಅಲ್ಲಿಂದ ನಾನು ಬಿಗ್ ಬಾಸ್ ಹೋಗಿದ್ದರಿಂದ ಹಿಡಿದು ಬಿಗ್ ಬಾಸ್ ವಿನ್ ಆಗಿ ಹೊರಗೆ ಬರೋ ತನಕನೂ ಐ ವಾಸ್ ಇನ್ ಮೈ 20s. That's a lot which has happened in yes. So I'm really grateful. I'm really grateful, and because I'm blessed today. And I'm thankful to all of them. So nice. ಶೈನ್, ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ದ ಪಾಸಿಟಿವಿಟಿ ದಟ್ ಯು ಫೀಲ್, ಎಲ್ಲದಕ್ಕೂ ದೇರ್ ಇಸ್ ಸಮ್ ಸೀಡ್ ವಿಚ್ ಹ್ಯಾಸ್ ಗಾನ್ ಇನ್ ವಿಚ್ ಇಸ್ ಗಿವಿಂಗ್ ದ್ಯಾಟ್ ಫ್ರೂಟ್ ಆರ್ ಫ್ಲವರ್ ಟು. Yes. ಸೊ ಇವತ್ತಿನ ಈ ಪಾಸಿಟಿವ್ ಔಟ್ಲುಕ್ ಇದೆಯಲ್ಲ ಟುವರ್ಡ್ಸ್ ಲೈಫ್, ಇದರ ಅರ್ಲಿ ಸ್ಟೇಜಸ್ಗಳು ಡ್ಯೂ ರಿಮೆಂಬರ್ ಹೆಂಗೆ ಶುರುವಾಯ್ತು ಇದು, ಯಾಕೆ, ಹೇಗೆ? ಅಂದರೆ ಅದೇ ಲೈಕ್ ದ ಫೇಮಸ್ ಕೋಟ್ ಗೋಸ್, ಇಲ್ಲದೆ ನಮ್ಮ ಮೈಂಡ್ ಹೆಂಗಂದರೆ ಅದು ತುಂಬ ಪವರ್ಫುಲ್. ಅದು ನೀವು ಅದಕ್ಕೆ ಪಾಸಿಟಿವ್ ಥಾಟ್ಸ್ ಕೊಟ್ಟರೆ ಅದು ಅದರ 10ರಷ್ಟು ವಾಪಸ್ ಕೊಡುತ್ತೆ. ಅದು ನೆಗೆಟಿವ್ ಥಾಟ್ಸ್ ಒಳಗೆ ಏನು ಕೊಡ್ತೀರೋ, ನೀವು ಏನು ಒಳಗೆ ಹಾಕಿ ರೂಪ್ತೀರೋ ಅದೇ ಆಚೆಗೆ ಬರುತ್ತೆ ಆ ಥರ. ಸೊ ಇವೆಲ್ಲ ಒಂದು ಏಜಿಗೆ ಬಂದಾಗ, ಅನುಭವಕ್ಕೆ ಬಂದಾಗ ಅಂತ ಮಾತಾಡೋಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ಆ ಸ್ಟಾರ್ಟಿಂಗ್ ಪಾಯಿಂಟ್ ಕೆಲವು ಸತಿ ಇವೆಲ್ಲ ಹೇಳ್ತಾ ಇದ್ರೂ ತಲೆ ಮೇಲೆ ಹೋಗ್ತಾ ಇರುತ್ತೆ, ಕೆಲವು ಅಷ್ಟು ಈಸಿಯಾಗಿ ಒಳಗೆ ಹೋಗಲ್ಲ. ನಿಮಗೂ ಆ ಥರ ಯಾವ್ದಾರು ಆಗಿರೋದು ಉಂಟಾ? ಅಂದರೆ ನಾನು ಪರ್ಟಿಕ್ಯುಲರ್ ಆಗಿ ಈ ಸಿಚುವೇಶನಲ್ಲಿ ಹಿಂಗಾಯಿತು, ಅಲ್ಲಿಂದ ನನ್ನ ಜೀವನ ಬದಲಾವಣೆ ಆಯಿತು ಅಂತ ಐ ಡೋಂಟ್ ಸಿ ಇಟ್ ಲೈಕ್ ದ್ಯಾಟ್. ಪ್ರಾಬಬ್ಲಿ ಯಾವುದೋ ಒಂದು ಟ್ರಿಗರಿಂಗ್ ಪಾಯಿಂಟ್ ಇರ್ಬೋದು ವೇರ್ ನಾನು ಕುತ್ಕೊಂಡು ಯೋಚನೆ ಮಾಡಿರ್ತೀನಿ, ಏನು ಗುರು ಹಿಂಗೆಲ್ಲ ಆಗೋಯ್ತಲ್ಲ, ಅದೆಲ್ಲ ಆಗೋಯ್ತಲ್ಲ, ಇದೆಲ್ಲ ಆಗೋಯ್ತು ಅಂತ ನಂಗೆ ಇಟ್ ವುಡ್ ಹ್ಯಾವ್ ಪೈಲ್ಡ್ ಅಪ್ ಸೇಯಿಂಗ್ ಸಾಕು ಇನ್ನು ಆರಾಮಾಗಿದ್ದು ಬಿಡು ಟೈಪ್ಸ್, ಯುನೋ. ಹೆಂಗೆ ಹೇಳಲಿ ಅಂದರೆ ಆಗುತ್ತೆ, ಅಂದರೆ ನಮ್ಮ ಸೆಲ್ಫ್ ಡೌಟ್ಗಳಿರುತ್ತೆ. ಇವಾಗ ನಾವು ನಾವು ಕಾಲೇಜ್ ಮುಗಿಸಿರ್ತೀವಿ ಮಣಿಪಾಲಲ್ಲಿ, ಅದಾದಮೇಲೆ ಅಲ್ಲಿ ಬಾಂಬೆಲೆಲ್ಲ ಹೋಗಿ ಒಂದು ಆ್ಯಕ್ಟಿಂಗ್ ಡಿಪ್ಲೊಮಾ ಏನೋ ಮುಗಿಸ್ಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದಿರ್ತೀವಿ. ಸೊ ಇಲ್ಲಿ ಬೆಂಗಳೂರಿಗೆ ಬಂದು ವಿ ವುಡ್ ಹ್ಯಾವ್ ಸ್ಟಾರ್ಟೆಡ್ ಆ್ಯಕ್ಟಿಂಗ್. ಸೊ ಎರಡೂ ಇರುತ್ತಲ್ಲ, ಕ್ರಿಟಿಸಿಸಮು ಇರುತ್ತೆ, ಅದರ ಜೊತೆಗೆ ಕಾಂಪ್ಲಿಮೆಂಟ್ಸು ಇರುತ್ತೆ. ಸೊ ಆ್ಯಂಡ್ ಐ ಥಿಂಕ್ ದ್ಯಾಟ್ ಈಸ್ ದಟ್ ಅರ್ಲಿ ಸ್ಟೇಜ್ ವೇರ್ ನಿಮಗೆ ಕ್ರಿಟಿಸಿಸಮ್ಸ್ ಬಗ್ಗೆ ತುಂಬ ತಲೆ ಕೆಟ್ಟೋಗ್ಬಿಡುತ್ತೆ. ಹೌದಾ, ಹಂಗಂದ್ರೆ ನೆಕ್ಸ್ಟ್ ನಂದು ಏನು ಕತೆ ಅಂದರೆ, ಇಫ್ ಪೀಪಲ್ ಆರ್ ಸೇಯಿಂಗ್ ಐ ಆಮ್ ನಾಟ್ ಅ ಗುಡ್ ಆ್ಯಕ್ಟರ್, ನೆಕ್ಸ್ಟ್ ಹಂಗಂದ್ರೆ ನಾನು ಏನು? ಪೀಪಲ್ ಆರ್ ಸೇಯಿಂಗ್ ದಟ್ ಯು ಆರ್ ನಾಟ್ ಅ ಗ್ರೇಟ್ ಬಾಯ್ ಫ್ರೆಂಡ್, ಹಂಗಂದ್ರೆ ನಾನು ಹೆಂಗಿದ್ರೆ ಐ ಆಮ್ ಅ ಗ್ರೇಟ್ ಬಾಯ್ ಫ್ರೆಂಡ್? ವಾಟ್ ಈಸ್ ಮೈ ಐಡೆಂಟಿಟಿ? ಸೊ ಇದೆಲ್ಲ ಪ್ರಶ್ನೆಗಳು ಪೈಲಪ್ ಆಗ್ತಾ your thoughts become overweight after a point. ಭಾರ ಆಗತ್ತಲ್ಲ. See, for me, I feel the day I wanted to quit my television journey ಅಲ್ಲ, whereas ನಾನು ಸೀರಿಯಲ್ಗಳ ಕೆಲಸ ಮಾಡ್ತಾ ಇದ್ದೆ, ನಾನು ಅಲ್ಲಿಂದ ಈಗ ಹೊರಗಡೆ ಬರಬೇಕು ಆ್ಯಂಡ್ ನಾನು ಸಿನಿಮಾ ಕಡೆಗೆ ಪ್ರಯತ್ನ ಪಡಬೇಕು ಅನ್ನುವಂಥ ಒಂದು ಪಾಯಿಂಟ್ ಇತ್ತಲ್ಲ. ಐ ಥಿಂಕ್ ದ್ಯಾಟ್ ವಾಸ್ ಮೈ ಪಾಯಿಂಟ್ ವೇರ್ ಐ ರಿಯಲೈಸ್ಡ್ ಇಟ್ಸ್ ಹೈ ಟೈಮ್ ಟೇಕ್ ಅ ಕಾಲ್. ಆ ರಿಸ್ಕ್ ತೊಗೊಳೋದಕ್ಕೆ ವಿವ್ ಸೀನ್ ದಿಸ್ ಒಂದು ಟೆಂಪ್ಲೇಟ್ ಇದೆ. ಈಗ ಎಷ್ಟೊಂದು ಜನ ಕಂಫರ್ಟ್ ಝೋನಲ್ಲಿ ಇದು ಬೇಡ ಅಂತ ಕಂಫರ್ಟಬಲ್ ಜಾಸ್ತಿ ಆಗೋದೆ ಅಂತ ಅಂದ್ಕೊಂಡು ಆಚೆಗೆ ಬರೋರು ಇರ್ತಾರೆ. ಅಥವಾ ಕೆಲವು ಸತಿ ಓಕೆ ಟಿ ವಿ ವಾಸ್ ಜಸ್ಟ್ ಒಂದು ಪ್ಲ್ಯಾಟ್ಫಾರ್ಮು,
ಒಂದು ಟ್ರ್ಯಾಂಪೋಲಿನ್ ಥರ ಒಂದು ಜಂಪ್ ಸಿಗಕ್ಕೆ ಬೇಕಾಯಿತು, ಅಲ್ಲಿಂದ ಮೇ ಬಿ ನೆಕ್ಸ್ಟಿಗೆ ಹೋಗಬೇಕು ಅಂತ. ಸೊ ಈ ಥರ ಫುಲ್ ಮ್ಯಾಪ್ ಇಟ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡೋರು ಇದ್ದಾರೆ. ಮ್ಯಾಪೇ ಇಲ್ಲದೆ ಏನೋ ಗಾಳಿ ಒಂದು ಕಡೆ ಸ್ಟಾರ್ಟ್ ಮಾಡಿ ಆಮೇಲೆ ಮೇ ಬಿ ಮ್ಯಾಪ್ ಇದಿರ್ಬೋದೇನೋ ಅಂದ್ಕೊಂಡು ಹೋದೋರು ಇದ್ದಾರೆ. ನಿಮ್ಮದು ಏನು ಕೇಸ್? ನಾನಂದರೆ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದಾಗ್ಲಿಂದ ಮ್ಯಾಪ್ ಇಟ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡೋದು ಬೇಡ, ನನ್ನ ಜರ್ನಿನೇ ಮ್ಯಾಪ್ ಆಗಲಿ ಅಂತ ಯೋಚನೆ ಮಾಡಿಕೊಂಡು ಜರ್ನಿ ಶುರು ಮಾಡಿರೋದು. ಸೊ ನನಗೆಲ್ಲೂ ಒಂದು ಕಂಫರ್ಟೇಬಲ್ ಸ್ಪೇಸಿಂದ ನಾನು ಈ ಜರ್ನಿಗೆ ಬಂದಿಲ್ಲ, ಅಂದರೆ ಏನು ಇಲ್ಲದೇ ಶುರು ಮಾಡಿದಂಥ ಒಂದು ಜರ್ನಿ. ಸೊ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಐ ನೋ ನನ್ಗೆ ಮತ್ತೆ ಏನೂ ಇಲ್ಲದೆ ಇದ್ರು ಅಲ್ಲಿ ಬರೋದು ರೂಟ್ ಗೊತ್ತು ನನಗೆ, ಅಲ್ವಾ? ಏನು ಇಲ್ಲದ ಜಾಗದಿಂದ ಬಂದಾಗ ಕಳ್ಕೊಳ್ಳೋಕೇನಿಲ್ಲ, ಏನೂ ಇಲ್ಲ. ಇಷ್ಟು ದಿವಸ ಏನೂ ಇಲ್ಲದೆ ಇಲ್ಲಿ ತನಕ ಬಂದಿದ್ದೀವಿ ಅಂತ ಹೇಳಿದ್ರೆ ಮತ್ತೆ ಏನೂ ಇಲ್ಲ ಅನ್ನೋ ಹಾಗೆ ಆದರೂ ಕೂಡ ಇಲ್ಲಿಗೆ ಬರೋದಕ್ಕೆ ದಾರಿ ಗೊತ್ತು. ಈಗ ನಾನು ಹುಡುಕ್ತಾ ಇರೋದು ಬೇರೆ ದಾರಿ. ಸೊ ನಾನು ಹೋಗ್ತಾ ಇರೋ ದಾರಿ ಹೆಂಗಿದೆ ಅನ್ನೋದೇ ಗೊತ್ತಿಲ್ಲ, ಅಲ್ವಾ? ಅಂದರೆ ಅಲ್ಲೂ ದಾರಿನೂ ಇದೆಯಾ ಇಲ್ವಾ ಗೊತ್ತಿಲ್ಲ. ಒಂದೇ ದಾರಿ ಮಾಡ್ಕೊಂಡು ಹೋಗಬೇಕು, ಇಲ್ಲ ದಾರಿ ಇಲ್ಲ ಅಂತ ವಾಪಸ್ ಬಂದು ಹಳೆ ದಾರಿನೇ ನೋಡ್ಕೋಬೇಕು, ಅಥವಾ ಇನ್ಯಾವುದೋ ಹೊಸ ದಾರಿ ಹುಡುಕೋ. ಎಕ್ಸಾಕ್ಟ್ಲಿ. ಸೊ ನನಗೇನಂತ ಹೇಳಿದ್ರೆ ನಾನು ಟೆಲಿವಿಷನ್ ಬಿಟ್ಟಮೇಲೆ ಬಿಡೋ ಟೈಮಲ್ಲಿ ಒಂದು ಕ್ಲಿಯರ್ ಇತ್ತು ನನಗೆ, ಗುರು ಈಗ ಒಂದು ಜರ್ನಿಗೆ ಬಂದಿದೆಯಾ ಇಲ್ಲಿ ತನಕ, ರೈಟ್? ಇದ್ರ ಮುಂದೆ ನೀನು ಏನು ಮಾಡಬೇಕು ಅಂತ ಹೊರಟಿದ್ಯಾ, ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ನಿನಗೆ ಗೊತ್ತೇ ಇಲ್ಲ. ನಿಂಗೆ ಲಾಸ್ಟ್ ಹೋಗೋ ತನಕ ನೀರು ಸಿಗದೆ ಇರ್ಬೋದು, ಊಟ ಸಿಗದೆ ಇರ್ಬೋದು, ಬಟ್ ದೆನ್ ನಿನ್ಗಾಗತ್ತಾ? ಎಲ್ಲ ಅನ್ಸರ್ಟನಿಟೀಸ್ನ ಎದುರಿಸೋಕೆ ಇಫ್ ಐ ಹ್ಯಾವ್ ಟು ಸಿ ದ ಬೆಸ್ಟ್ ಅಲ್ಲ, ಐ ಹ್ಯಾವ್ ಟು ಪ್ರಿಪೇರ್ ಮೈ ಸೆಲ್ಫ್ ಫಾರ್ ದ ವರ್ಸ್ಟ್. ಸೊ ದ ಡೇ ಐ ಡಿಸೈಡೆಡ್ ನಾನು ಸೀರಿಯಲ್ ಜರ್ನಿಯಿಂದ ಹೊರಗಡೆ ಬರ್ತಾ ಇದ್ದೀನಿ, ನನಗೆ ಇನ್ಮೇಲೆ ಸಂಬಳ ಅಂತ ಇರಲ್ಲ, ನಂದೊಂದಿಷ್ಟು ಕಾರ್ ಇದೆ, ಮನೆ ಬಾಡಿಗೆ ಇದೆ, ಇದಕ್ಕೆ ಏನೂ ಇರಲ್ಲ. ಸೊ ಇನ್ನೇನು ಮಾಡ್ತೀಯಾ, ಏನು ಬೇಕಾದರೂ ಆಗ್ಬೋದು, ನೀನು ರೆಡಿ ಇದೆಯಾ? ನಾನು ರೆಡಿ ಇದ್ದೀನಿ ಅಂತ ನನಗೆ ನಾನೇ ಉತ್ತರ ಕೊಟ್ಕೊಂಡು ತಗೊಂಡಂಥ ನಿರ್ಧಾರ. ಅದರ ನಂತರ ಅದೇ ಅಂದರೆ 1 ವರ್ಷ ಆಯಿತು, ಏನೂ ಆಗಲಿಲ್ಲ. ಒಂದಿಷ್ಟು ಪ್ರೊಡಕ್ಷನ್ ಹೌಸು ಅವರು ಪ್ರೊಡ್ಯೂಸರ್ ಹೇಳ್ತಾ ಇದ್ದಾರೆ ನಾಳೆ ಮಾಡ್ತೀನಿ, ನಾನು ನಾಡಿದ್ದು ಮಾಡ್ತೀನಿ, 6 ತಿಂಗಳು ಬಿಟ್ಟು ಮಾಡ್ತೀನಿ, ಇದೇ ನಡೀತಾ ಇದೆ, ಜರ್ನಿ ಮುಂದಕ್ಕೆ ಹೋಗ್ತಾ ಇಲ್ಲ. ದಟ್ ಈಸ್ ವೆನ್ ಪೀಪಲ್ ಸ್ಟಾರ್ಟೆಡ್ ಟೆಲ್ಲಿಂಗ್ ಮೀ, ಅಂದರೆ ಈಗ ಹೇಳಕ್ಕೆ ಶುರು ಮಾಡ್ತಾರೆ, ನಿನಗೆ ಯಾಕೆ ಬೇಕಿತ್ತು ಗುರು, ಆರಾಮಾಗಿ ಸೀರಿಯಲ್ ಮಾಡ್ಕೊಂಡಿದ್ದೆ, ಸಂಬಳ ಬರ್ತಾಯಿತ್ತು, ಇವಾಗಲೂ ಸೀರಿಯಲ್ ಕರಿತಾ ಇದ್ದಾರೆ, ಏನಕ್ಕೆ ಇದು ಮಾಡ್ತಾ ಇಲ್ಲ ನೀನು? ನಾನು ಹೊಸ ದಾರಿ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಆ ದಾರಿ ಹೆಂಗಿದೆ ಅಂತಲೇ ಗೊತ್ತಿಲ್ಲದೆ ಭಯ ಪಟ್ಕೊಂಡು ವಾಪಸ್ ಬಂದು ಹಳೆ ದಾರಿ ಹಿಡಿದ್ರೆ ಏನು ಉಪಯೋಗ? ವಾಟ್ ಈಸ್ ದ ಯೂಸ್ ಆಫ್ ಯು? ಅಲ್ಲಿ ಬಿಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಬೇಕಲ್ವಾ? ಆಯಿತು, ನಾನು ಅಲ್ಲಿ ಎಂಡ್ ತನಕ ಹೋಗಿ ಇಲ್ಲ ಇದು ಡೆಡ್ ಎಂಡಾ, ಸರಿ ಬೇಡ ಬಿಡು, ಅದೇ ಮಾಡೋಣ ಅಥವಾ ಇನ್ನೊಂದೇನೋ ಮಾಡೋಣ ಅಂತ. ಸೊ ನನಗೆ ಐ ವಾಸ್ ವೆರಿ ಕ್ಲಿಯರ್, ಡೆಡ್ ಎಂಡ್ ಇದ್ದರೂ ಗೋಡೆ ಹೊಡ್ಕೊಂಡಾದ್ರೂ ಮುಂದೆ ಹೋಗ್ಬೇಕು ನಾನು ಅಂತ. ಬಿಕಾಸ್ ಐ ಡಿಂಟ್ ಹ್ಯಾವ್ ಎನ್ ಆಪ್ಷನ್. ನಿಜ, ನಾಟ್ ಫೈಂಡಿಂಗ್ ಅ ರೂಟ್ ಇಸ್ ನಾಟ್ ಅ ಆಪ್ಷನ್ ನನಗೆ, ಅಲ್ವಾ? ಅಂದರೆ ಹುಡುಕಿದ್ರೆ ದೇವರೇ ಕಾಣಿಸ್ತಾನಂತೆ, ನನಗೆ ಬೇಕಾಗಿರೋದು ಒಂದು ಕೆಲಸ ಸಿಗಲ್ವಾ ನನಗೆ? ದಟ್ ಇಸ್ ಆಪ್ಟಿಮಿಸಮ್, ದಟ್ ಇಸ್ ಹೋಪ್, ದಟ್ ಇಸ್ ಆಲ್ಸೋ ಬಿಲೀವಿಂಗ್ ಇನ್ ಯೋರ್ ಸೆಲ್ಫ್. ಏನೇ ಆದ್ರೂ ನಾನು ದಟ್ ಈಸ್ ಹೌ, ಅದು ಇವತ್ತಿಗೆ ಅದು ಬಿಲೀವಿಂಗ್ ಇನ್ ಯೋರ್ ಸೆಲ್ಫ್ ಅಂತ ನಮ್ಗೆ ಅನ್ಸ್ಬೋದು, ಬಟ್ ದಟ್ ಫಾರ್ ಅವತ್ತಿಗೆ ದಟ್ ವಾಸ್ ಕನ್ವಿನ್ಸಿಂಗ್ ಮೈ ಸೆಲ್ಫ್. ಎಸ್, ಸೊ ದಟ್ ವಾಸ್ ಕನ್ವಿನ್ಸಿಂಗ್ ಮೈ ಸೆಲ್ಫ್ ದಟ್ ಎಲ್ಲೋ ಒಂದು ಕಡೆ ಭಯ ಇರ್ಬೋದು, ಸೇಯಿಂಗ್ ತಪ್ಪು ನಿರ್ಧಾರ ತಗೊಂಡ ಅಂತ, ಬಟ್ ಅಟ್ ದ ಸೇಮ್ ಟೈಮ್ ಏನು ಯೋಚನೆ ಮಾಡಬೇಡ, ಕರೆಕ್ಟಾಗಿದೆ, ಹೋಗು 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 ಅನ್ನೋ ಥರ. ಸೊ ದ್ಯಾಟ್ ವಾಸ್ ದಟ್ ಪಾಯಿಂಟ್ ವೇರ್ ಐ ಥಿಂಗ್ಸ್ ಚೇಂಜ್ಡ್ ಫ್ರಮ್ ದೇರ್. ಸೊ ಅದಾದಮೇಲೆ ಐ ಹ್ಯಾವ್ ಸ್ಪೋಕನ್ ಇನ್ ನಿಮ್ಮ ಲಾಸ್ಟ್ ಇಂಟರ್ವ್ಯೂಲು ನಾವು ಮಾಡಿದಾಗ, ರ್ಯಾಪಿಡ್ ರಶ್ಮಿ ಶೋ ಮಾಡಿದಾಗಲೂ ಕೂಡ ನಾನು ಮಾತಾಡಿದ್ದೆ ದಟ್ ಆಫ್ಟರ್ ಐ ಕ್ವಿಟ್ ಮೈ ಟೆಲಿವಿಷನ್ ಜರ್ನಿ ಇಮಿಡಿಯೇಟ್ಲಿ ವಾಟ್ ಐ ಡಿಡ್ ವಾಸ್ ಐ ವೆಂಟ್ ಟು ದ ಹಿಮಾಲಯಸ್. ಸೊ ಪರ್ಸ್ಪೆಕ್ಟಿವ್ ಚೇಂಜ್ ಆಯಿತು. ಅಂದರೆ ನಮಗೆ ಇಲ್ಲೇ ಈ ಒಂದು ಚೌಕಟ್ಟಲ್ಲಿ ಇರ್ತೀವಲ್ಲ, ಅದು ನಮ್ಮ ಕರ್ನಾಟಕದಲ್ಲೂ ಎಲ್ಲರಿಗೂ ನಾವು ಗೊತ್ತಿಲ್ಲ, ಸೀರಿಯಲ್ ನೋಡೋರಿಗೆ ಗೊತ್ತು ಬಿಟ್ಟರೆ ಎಲ್ಲರಿಗೂ ನಾವು ಗೊತ್ತಿಲ್ಲ, ಹೌದಾ ಅಲ್ವಾ ಅಂತ ಕೆಲವ್ರು ಮಾತಾಡ್ತಾರೆ, ಕೆಲವ್ರು ಗೊತ್ತೂ ಇರಲ್ಲ. ಸೊ ನಮ್ಗೇನಂದರೆ ನಾವು ಇಲ್ಲಿ ನಮ್ಮ ಅಪ್ನೇ ಗಲ್ಲಿ ಮೇ ಅಪ್ಪನ್ ಶೇರ್, ಆ ಥರ. ಮೊಮೆಂಟ್ ಯು ಗೋ ಔಟ್ಸೈಡ್ ನೋ ಬಡಿ ನೋಸ್ ಯು. ಸೊ ನಾವು ಪ್ರಪಂಚದಲ್ಲಿ ನಾವು ಎಷ್ಟು ಚಿಕ್ಕ ಇದು, ಅದೊಂದು ಇತ್ತಲ್ಲ ಮೀಮ್, ಹಿಂಗೆ ಪೇಪರ್ ಎಲ್ಲ ಹರಿದು ಎಷ್ಟೋ ಲಾಸ್ಟ್ ತುಂಡು ಇದು ನೀನು ಅಂತ ಹೇಳ್ತಾರಲ್ಲ, ಸೊ ಆ ಥರ. ಸೊ ವೆನ್ ಐ ವೆಂಟ್ ಔಟ್, ನಂಗೆ ಯಾರು ನನ್ನ ನೋಡ್ತಾ ಇಲ್ಲ, ಏನು ಕತೆ ಇದು? ದಟ್ ಈಸ್ ವೆನ್ ಇಲ್ಲ, ಆಡಿಯನ್ಸ್ ತುಂಬ ದೊಡ್ಡದಾಗಿದ್ದಾರೆ, ವಿಶಾಲವಾಗಿದ್ದಾರೆ, ನೀನು ಸಾಧನೆ ಮಾಡೋದು ತುಂಬಾ ಇದೆ, ನೀನು ಏನೂ ಮಾಡಿಲ್ಲ ಇವತ್ತಿನ ತನಕ, ನೀನು ಶುರುನೂ ಮಾಡಿಲ್ಲ ಇನ್ಫ್ಯಾಕ್ಟ್ ಅಂತ. ಸೊ ದ್ಯಾಟ್ ಈಸ್ ವೇರ್ ಐ ಗಾಟ್ ಮೈ ಮೋಟಿವೇಶನ್ ಫ್ರಮ್ ಸೇಯಿಂಗ್ ನೋ, ಮಾಡೋಣ, ಲೆಟ್ಸ್ ನಾಟ್ ಲೀವ್ ದಿಸ್. ಸೊ ಹಾಗೆ ಬಂತು. ಬಟ್ ಆಫ್ಟರ್ ಅ ಪಾಯಿಂಟ್ ಐ ರಿಯಲೈಸ್ ದ್ಯಾಟ್ ಕನಸು ಎಲ್ಲರಿಗೂ ಇರುತ್ತೆ,
ಅಂದರೆ ಈಗ ನನ್ನ ತಾಯಿಗೂ ಒಂದು ಕನಸಿರ್ಬೋದೇನೋ, ನಾನು ಓದಿ ಏನೋ ಬೇರೆ ಕೆಲಸ ಮಾಡಿಕೊಂಡು ನಾಳೆ ಒಂದು ಬಿಸ್ನೆಸ್ ಮಾಡಬೇಕು, ಕ್ಯಾಂಡಲ್ ಮಾಡಬೇಕು, ಸೀರೆ ಮಾರಾಟ ಮಾಡಬೇಕು. ಇದೆಲ್ಲ ಹೆಣ್ಮಕ್ಳಿಗೆ ಕೆಲವು, ಅಂದರೆ ಅಟ್ಲೀಸ್ಟ್ ಮೈ ಮದರ್ ರಿಯಲಿ ಹ್ಯಾಡ್ ದಿಸ್. ಎಲ್ಲೋ ಕ್ಯಾಂಡಲ್ ಮಾಡೋದು ಏನೋ ಪೇಪರಲ್ಲಿ ಬಂತು ಅಂತ ಹೇಳಿದ್ರೆ ನಾನು ಕ್ಯಾಂಡಲ್ ಮಾಡೋದು ಕಲಿತು ಕ್ಯಾಂಡಲ್ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ, ಆಮೇಲೆ ಸೀರೆ ಬಿಸ್ನೆಸ್ ಮಾಡ್ತೀನಿ. ಇದೆಲ್ಲ ಥಾಟ್ಸ್ ಅವರಲ್ಲಿ ಇತ್ತು, ಬಟ್ ಶಿ ಕುಡ್ ನೆವರ್ ಪುಟ್ ಇಟ್ ಔಟ್ ಬಿಕಾಸ್ ಅವ್ರಿಗೆ ಎಕ್ಸ್ಪೋಜರ್ ಇರಲಿಲ್ಲ. ಬಟ್ ಲೇಟರ್ ವೆನ್ ಶಿ ಗಾಟ್ ಮ್ಯಾರಿಡ್ ಶಿ ಓಕೆ, ಮೈ ಡ್ಯಾಡ್ ವಾಸ್ ಓಕೆ, ಒಂದೇನೋ ಶುರು ಮಾಡಿದ್ರು, ಅಲ್ಲೆಲ್ಲೆಲ್ಲಿ ಏನೇನೋ ಮಾಡ್ಕೊಂಡು ಬರೋರು. ಸೊ ಅದೇ ಥರ ನಮಗೂ ಕೂಡ ಕನಸುಗಳಿರುತ್ತೆ, ಬಟ್ ಆ ಕನಸುಗಳಿಗೆ ಅಂದರೆ ಅದು ರೀಚ್ ಆಗ್ತೀವೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಬಟ್ ರೀಚ್ ಆಗೋ ತನಕ ನಮ್ಮ ಜೀವನ ನಡಿಬೇಕು, ಹೊಟ್ಟೆ ಪಾಡಿಗೆ ಏನಾದರೂ ಬೇಕು. ದಟ್ ಈಸ್ ವೆನ್ ಆಫ್ಟರ್ 1.5 years ಆಫ್ ಕ್ವಿಟ್ಟಿಂಗ್ ಟೆಲಿವಿಷನ್ ನಾನೊಂದು ಡಿಸಿಷನ್ ತೊಗೊಂಡೆ, ಸೇಯಿಂಗ್ ಸಿನಿಮಾ ಆಗುತ್ತೆ. ಅಂದರೆ ನಾನು ಯಾರಿಗೋ ಒಂದು ಕತೆ ಹೇಳಿದ್ದೆ, ಒಂದು ಪ್ರೊಡಕ್ಷನ್ ಕತೆ ಹೇಳಿದೆ, ಅವ್ರಿಗೆ ಫುಲ್ ಖುಷಿಯೆಲ್ಲ ಆಗಿ ಮಾಡೋಣ ಅಂತೆಲ್ಲ ಆಗಿತ್ತು. ಬಟ್ ವಾಟ್ ಹ್ಯಾಪನ್ಸ್ ಇಸ್ ದೊಡ್ಡ ಪ್ರೊಡಕ್ಷನ್ಗಳಲ್ಲಿ ನಿಮ್ಗೆ ಯಾವಾಗ ಶುರು ಮಾಡ್ತಾರೆ ಅಂತ ಗೊತ್ತಿರಲ್ಲ. ಅಲ್ಲಿ ತನಕ ನೀವು ಸರ್ವೈವ್ ಆಗಬೇಕು. ಅಲ್ಲಿ ತನಕ ನೀವು ಪ್ರತಿ ದಿವಸ ಹೋಗಿ ಯಾವಾಗ ಶುರು ಮಾಡ್ತೀರಾ, ಯಾವಾಗ ಶುರು ಮಾಡಿದ್ರೆ ಯು ಕಾಂಟ್ ಕ್ರಿಬ್. ಸೊ ಯು ಕಾಂಟ್ ಬಿ ಟೂ ನೀಡಿ ಆಲ್ಸೋ. ಎಕ್ಸಾಕ್ಟ್ಲಿ. ಸೊ ಅಲ್ಲಿ ತನಕ ನಾನು ಸರ್ವೈವ್ ಆಗಬೇಕು ಅಂತ ಹೇಳಿ ನಾನು ಏನಾದರೂ ಶುರು ಮಾಡಬೇಕು ಟು ಟೇಕ್ ಕೇರ್ ಆಫ್ ಮೈ ಬ್ರೆಡ್ ಆ್ಯಂಡ್ ಬಟರ್, ನಿಮ್ಮ ಸರ್ವೈವಲ್ಗೆ. ಸೊ ಕನಸಿರಬೇಕು, ಕನ್ಸು ಕಡೆಗೆ ಹೋಗ್ತಾ ಇರಬೇಕು, ಬಟ್ ಅಲ್ಲಿ ತನಕ ಹೋಗೋದಕ್ಕೆ ನೀನು ಜೀವಂತವಾಗಿರಬೇಕು. ದ ಡೇ ಐ ವೆಂಟ್ ಟು ನಾನು ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿದ್ದೆ ಒನ್ ಟೈಮಲ್ಲೆಲ್ಲ. ದ ಡೇ ಐ ವೆಂಟ್ ದೇರ್ ದೆ ಸೆಡ್, ನೀನು ಇಲ್ಲಿಂದ ಪಾಸ್ಔಟ್ ಆದಮೇಲೆ ಏನು ದೊಡ್ಡ ಕಿತ್ತು ದಬ್ಬಾಕಂಥದ್ದು ಏನೂ ಆಗಲ್ಲ, ನಿನ್ನ ಹತ್ರ ಏನೋ ಸ್ಕಿಲ್ಸ್ ಇದ್ದರೆ ಅದನ್ನು ಬ್ರಷ್ ಮಾಡಿ ಕಳಿಸ್ತೀವಿ ಅಷ್ಟೇ. ಯು ಕ್ಯಾನ್ ಬಿ ಎನ್ ಆ್ಯಕ್ಟರ್ ಇನ್ ಅದರ್ 6 months, ಆರ್ ಇಟ್ ಮೈಟ್ ಟೇಕ್ 6 years, or it might take 60 years also, and finally you might not end up being an actor. Wow. And that's preparing yourself ಅಲ್ಲ. ಅಂದರೆ ಎಷ್ಟು ಜನ ಇದ್ದಾರೆ. ಸೊ ಬಟ್ ಪೇಷನ್ಸ್ ಇಸ್ ವಾಟ್ ಟೇಕ್ಸ್ ಯು ದೇರ್ ಅಂತ. ಸೊ ಅಲ್ಲಿವರೆಗೂ ಬರ್ತಾ, ಐ ಮೀನ್ ವಾಟ್ ಕೈಂಡ್ ಆಫ್ ಅ ಚೈಲ್ಡ್ಹುಡ್ ಆ್ಯಂಡ್ ಟೀನೇಜ್ ನಿಮ್ಗಿದ್ದಿದ್ದು ಆ್ಯಕ್ಸಸ್ಸು, ಯಾವ ಥರ ಫ್ಯಾಮಿಲಿನಲ್ಲಿ ನಾನಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿತ್ತು? ಆ್ಯಂಡ್ ಅಫ್ಕೋರ್ಸ್ ನೀವು ಬೇರೆ ಕರಾವಳಿ. ಸಿ ನಂಗೆ ಚಿಕ್ಕವನಿಂದನೂ ಒಂದು ರಿಯಲೈಸೇಷನ್ ಇತ್ತು ಅಬೌಟ್ ಮೈ ಫ್ಯಾಮಿಲಿ, ಅಂದರೆ ನಮ್ಮ ಅಪ್ಪ ಅಮ್ಮ ತಮ್ಮ, ದ್ಯಾಟ್ ನಾವು ಅಂದರೆ ನಮ್ಗೆ ಏನು ಬೇಕು ಅದೆಲ್ಲ ಸಿಕ್ಕಿಲ್ಲ, ನಾವು ಅಷ್ಟು ಶ್ರೀಮಂತರಾಗಿರಲಿಲ್ಲ. ಬಟ್ ನಾನು ಇವಾಗ ಜೀವನ ಬದುಕಬೇಕಾದ್ರೆ, ಅಂದರೆ ಆ 2 ವರ್ಷ ಏನು ಕೆಲಸ ಇಲ್ಲದೆ ಎಲ್ಲ ಬದುಕಿದೆ, ಅಥವಾ ಸೀರಿಯಲ್ ಮಾಡಿದೆ, ಅದಾದಮೇಲೆ ಹೆಂಗೆ ಬದುಕಿದೆ, ಇದೆಲ್ಲ ನೋಡಿದಾಗ ಅಲ್ಲಿ ರಿಯಲೈಸ್ ಆಗಿದ್ದೇನು ಅಂತ ಹೇಳಿದ್ರೆ, ನಾವು ಶ್ರೀಮಂತರಾಗಿ ಬದುಕಲಿಲ್ಲ, ಬಟ್ ಮೈ ಫಾದರ್ ಥಾಟ್ ಮೀ ಶ್ರೀಮಂತಿಕೆಯಿಂದ ಹೆಂಗೆ ಬದುಕಬೇಕು ಅಂತ. ಸೊ ದೇರ್ ಇಸ್ ಅ ಡಿಫ್ರೆನ್ಸ್ ಅಲ್ಲ. ಅಂದರೆ ದುಡ್ಡಿದ್ದವರೆಲ್ಲರೂ ಶ್ರೀಮಂತರೇ, ಬಟ್ ದುಡ್ಡಿದ್ದವರೆಲ್ಲರಲ್ಲೂ ಶ್ರೀಮಂತಿಕೆ ಇರಲ್ಲ. ಶ್ರೀಮಂತಿಕೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ವಾಟ್ ಇಸ್ ದ ಡಿಫರೆನ್ಸ್ ಯು ಟಾಕಿಂಗ್ ಅಬೌಟ್? ಗುಣಗಳ ಜೀವನನ ಹೇಗೆ ಸವಿಬೇಕು? ನಮ್ಮ ಹತ್ರ ಏನಿದೆಯಲ್ಲ ಅದರಲ್ಲಿ ಖುಷಿಯಾಗಿ ನಮ್ಮ ಹತ್ರ ಎಲ್ಲ ಇದೇ ಎಲ್ಲ ಅಂತ ಅನ್ಕೊಳ್ಳೋದು, ದಟ್ ಇಸ್ ಆ ತೃಪ್ತಿ. ಎಸ್ ದಟ್ ತೃಪ್ತಿ. ಅಂದರೆ ನನ್ನ ಲೈಫನ್ನ ಇಷ್ಟು ಸಿಂಪ್ಲಿಫೈಡ್ ಆಗಿ, ಇಫ್ ಐ ಸೇ ಐ ಆಮ್ ಹ್ಯಾಪಿ ಆಲ್ ದ ಟೈಮ್, ದಟ್ ಈಸ್ ಬಿಕಾಸ್ ಆಫ್ ದ್ಯಾಟ್. ನನಗೆ ಇವತ್ತು ಏನೇ ನಾನು ಖುಷಿಯಾಗಿದ್ದೀನಿ ಬಿಕಾಸ್ ನನ್ನ ಕಲಿಸಿದಾರೆ ಗುರು. ಆರಾಮಾಗಿರ್ಬೋದು, ಇಷ್ಟಿದ್ರು ನೀನು ಆರಾಮಾಗಿರ್ಬೋದು, ಇಷ್ಟಿದ್ರು ನೀನು ಆರಾಮಾಗಿರ್ಬೋದು, ಏನು ಇಲ್ಲದೇ ಇದ್ರೂ ನೀನು ಆರಾಮಾಗಿರ್ಬೋದು ಅಂತ ಕಲಿಸ್ಕೊಟ್ಬಿಟ್ಟಿದ್ದಾರೆ. ಐ ಯು ಕಂಫರ್ಟಬಲ್ ಶೇರಿಂಗ್ ಹೆಂಗೆ ಕಲಿಸಿದ್ರು ಅಂತ? ಯಾಕೆಂದರೆ ಎಷ್ಟೊಂದು ಜನಕ್ಕೆ ವಿ ಸಿ ಮೆಟೀರಿಯಲಿಸ್ಟಿಕ್ ಪ್ಲೆಷರ್ಸು ಏನೇನಿಂದನೂ ಓಡ್ತಾ ಇರ್ತಾರೆ, ಟು ಲೇಟರ್ ರಿಯಲೈಸ್ ಎಲ್ಲರೂ ಬೆಟ್ಟ ಹತ್ತಿದ್ರು, ನಾನು ಹತ್ತಿದೆ, ಆಮೇಲೆ ಗೊತ್ತಾಯ್ತು ಈ ಬೆಟ್ಟ ನನಗೆ ಆ್ಯಕ್ಚುಲಿ ಅಲ್ಲ ಅಂತ. ಅದನ್ನು ಅವಾಯ್ಡ್ ಮಾಡ್ಬೋದು ಯಾರಿಗಾದ್ರೂ ಇವತ್ತು ನೋಡ್ತಾ ಇರೋರಿಗೆ. ಇಲ್ಲ ಅಂದರೆ ಐ ಥಿಂಕ್ ನಾವೊಂದು ಗಂಜಿ ಊಟ ಮಾಡಿದ್ರು ಕೂಡ ಅದರಲ್ಲೊಂದು ಜಾಯ್ ಇತ್ತು ಅವತ್ತಿಗೆ. ಸೊ ದೆ ಥಾಟ್ ಅಸ್ ದಿಸ್ ಇಸ್ ಇದೇ ಸೂಪರ್, ಇದನ್ನು ಹೆಂಗೆ ಸವಿಬೇಕು, ಇದನ್ನು ಹೆಂಗೆ ಖುಷಿ ಪಡ್ಬೇಕು ಇದರಲ್ಲೇ ಅನ್ನೋದನ್ನು ಹೀ ಈಸ್ ಆಲ್ವೇಸ್ ಥಾಟ್ ಅಸ್. ಮೈ ಮಾಮ್ ಆಲ್ಸೋ, ಅಂದರೆ ದೆ ವಿರ್ ಆಲ್ವೇಸ್. ಆ್ಯಂಡ್ ಏನೇ ಆದರೂ ಇದೆಯಲ್ಲ, ಅಂದರೆ ವಿ ಸ್ಟಿಕ್ ಟು ಈಚ್ ಅದರ್ ಆಸ್ ಅ ಫ್ಯಾಮಿಲಿ. ಅಮ್ಮಂಗೆ ಹುಷಾರಿಲ್ಲದೆ ಇರೋವಾಗಿರ್ಬೋದು, ಅಥವಾ ಅಪ್ಪ ವೆನ್ ಹಿ ವಾಸ್ ನಾಟ್ ದೇರ್ ಫಾರ್ 1 or 2 years because of work, he had to go to Bangalore and we had to stay in Kundapur. Those are the situations alla where we stick to each other as a family. And so many things, ಅಂದರೆ ತುಂಬ ಚಿಕ್ಕ ವಿಚಾರಗಳಲ್ಲೂ ಕೂಡ ಐ ಥಿಂಕ್ ಅಂದರೆ
ಆ ಖುಷಿ ಇದೆ. ಆ್ಯಂಡ್ ವೆನ್ ಐ ಟೆಲ್ ಆಲ್ಸೋ ನನಗೆ ಇವಾಗ ಚಿಕ್ಕೋನಿರ್ಬೇಕಾದ್ರೆ ಹೆಂಗೆ ಐ ಸಾ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಇತ್ತು, ಕೆಲವರನ್ನ ಹಿಡಿದ್ರಿ ಚಿಕ್ಕ ಚಿಕ್ಕದು ಅಂತ. ಏನು ವಾಟ್ ಯು ಟ್ರೈಂಗ್ ಟು ಹೋಲ್ಡ್ ಬ್ಯಾಕ್? ಐ ಡೋಂಟ್ ನೋ. ಅಂದರೆ ಅವತ್ತೆಷ್ಟೋ ಒಂದು ವರ್ಷದಲ್ಲಿ ಒಂದ್ಸಲ ಸಿಗೋ ಕಿಟ್ಕ್ಯಾಟಲ್ಲಿ ಒಂದು ಖುಷಿ ಇತ್ತು. ಇವತ್ತು ಡೈಲಿ ಕಿಟ್ಕ್ಯಾಟ್ ತಿನ್ಬೋದು, ಬಟ್ ಆ ಖುಷಿ ಇವತ್ತಿಲ್ಲ. ಸೊ ನಮ್ಮ ಹತ್ರ ಸೋಫಾ ಇರಲಿಲ್ಲ ಬಟ್ ಮನೆ ಒಳಗಡೆ, ಬಟ್ ಹೊರಗಡೆ ನಮ್ಮಮ್ಮ ಕಲ್ಲೆಲ್ಲ ಅಲ್ಲಿ ಸುತ್ತಮುತ್ತ ಇರೋ ಕಲ್ಲೆಲ್ಲ ಇಟ್ಟು ಅದಕ್ಕೆ ಮಣ್ಣಲ್ಲೆಲ್ಲ ಪ್ಯಾಚ್ ಮಾಡಿ ಒಂದು ಲಾನಲ್ಲಿ ಒಂದು ಸೋಫಾ ಥರ ಮಾಡಿದರು, ಸೆಗಣಿ ಎಲ್ಲ ಸಾರಿಸಿ ಅದಕ್ಕೆ. ಸೊ ಐ ಥಿಂಕ್ ಮತ್ತು ಇವತ್ತು ನಮ್ಗೆ ಅದು ಮಾಡೋಣ ಅಂದರೂ ಮಾಡೋಕ್ಕಾಗಲ್ಲ. ಲೆಸ್ ಇಸ್ ಮೋರ್ ಅಂತ ಯಾವಾಗಲೂ ಹೇಳೋದು ಅನುಭವ. And I have never felt that comfortable in any other sofa till date. So I think that is ಶ್ರೀಮಂತಿಕೆ for me. ಸೊ ನೈಸ್ಲಿ ಪುಟ್. ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸಸ್ ಅಂತ. Yes. ಎಲ್ಲರ ಲೈಫನ್ನು ನಾವು ಓದ್ತಾ ಹೋದರೆ ಎಲ್ಲರಲ್ಲೂ ಏನೋ ಕಲಿಯೋದಕ್ಕಿರುತ್ತೆ, ಎಲ್ಲರಲ್ಲೂ ಈ ಥರನೂ ಲೈಫನ್ನು ನೋಡ್ಬೋದು ಅಂತ. ಸೊ ಈ ಥರ ನಿಮ್ಮನ್ನು ನಿಬ್ಬೆರೆಗೆ ಹಾಕ್ಸೋದು ಅಂತಾರಲ್ಲ, ಲೈಕ್ ಹೂ ಆರ್ ದೀಸ್ ಪರ್ಸನಾಲಿಟೀಸ್ ಆ್ಯಂಡ್ ಅವರ ಲೈಫ್ ಚಾಯ್ಸಸ್ ಅಥವಾ ದ ವೇ ದೇ ಲುಕ್ ಅಟ್ ಲೈಫ್ ಯಾವ್ಯಾವುದು ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿದೆ? ಎಸ್ಪೆಷಲಿ ಬಿಕಾಸ್ ಆಫ್ಟರ್ ಐ ಆಮ್ ಶ್ಯೂರ್ ನೀವು ಒಂದು ಆ್ಯಂಕರ್ ಆಗಿ ಲೋಕಲ್ ಚಾನಲ್ ಶುರು ಮಾಡಿದ್ಮೇಲೆ ನಿಮ್ಮ ಕರಿಯರು ತುಳು ಫಿಲ್ಮ್ ದಟ್ ಇಸ್ ಕೂಡ್ಲಾ ಕೆಫೆ. ನಾವು ಕೂಡ್ಲೂನಲ್ಲಿದ್ದೀವಿ, ನೀವು ಕೂಡ್ಲಾದವರು. ನೋಡಿ ಎಲ್ಲಿಂದ ಒಂದು ಅಕ್ಷರದ ಕೂಡ್ಲಾ ಕೆಫೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಅಫ್ಕೋರ್ಸ್ ಮಿಸ್ಟರ್ ಮ್ಯಾಂಗ್ಳೂರ್ ಪೇಜೆಂಟ್ 2013 ಯು ಒನ್ ದ ಕಾಂಟೆಸ್ಟ್, ಮೀರಾ ಮಾಧವ ಇನ್ 2014, ಲಕ್ಷ್ಮೀ ಬಾರಮ್ಮ 2013, ಅಸ್ತಿತ್ವ ಇನ್ 2018, ಜೀವನ ಯಜ್ಞ. ಓಕೆ, ಇದೆಲ್ಲ ಆದಮೇಲೆ ಅಫ್ಕೋರ್ಸ್ ಬಿಗ್ ಬಾಸ್ ಆ್ಯಂಡ್ ನಾವು ನವೆಂಬರ್ 22ಕ್ಕೆ ಮರ್ಯಾದೆ ಪ್ರಶ್ನೆ, ಕಾಂತಾರ ಮಧ್ಯ ಸಾಕಷ್ಟು ಒಂದಷ್ಟು ಇದೆಲ್ಲ ಇದೆಯಲ್ಲ. ಅಂದರೆ ಇದೆಲ್ಲದ್ರ ಮೂಲಕ ಐ ಆಮ್ ಶ್ಯೂರ್ ನಿಮಗೆ ಒಂದಷ್ಟು ಆಕ್ಸೆಸ್ ಸಿಕ್ಕಿದೆ ಟು ಅ ಲಾಡ್ ಆಫ್ ಪಾಪ್ಯುಲರ್ ಪರ್ಸನಾಲಿಟೀಸ್ ಆ್ಯಂಡ್ ಸೂಪರ್ ಸ್ಟಾರ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಇದೆಲ್ಲದರಿಂದ ನೀವು ಏನೇನನ್ನ ದೂರದಿಂದ ಅಬ್ಸರ್ವ್ ಮಾಡ್ತಾ ಹೇಳ್ಕೋತಾ ಇದ್ರಿ? ಅಂದರೆ ನಾವೀಗ ಯೂಶ್ವಲಿ ಹೇಳ್ತೀವಲ್ಲ, ಅಂದರೆ ಇನ್ನೂ ಏನೂ ಆಗಿಲ್ಲ ಅಂತ. 30 ವರ್ಷ ಆಯಿತು, 25 ಆಯಿತು, ಅದು ಶುರುವಾಗುತ್ತೆ. 22ಕ್ಕೆ ನೀವೇನಾದ್ರು ಇಂಡಸ್ಟ್ರಿಗೆ ಬಂದುಬಿಟ್ರೆ 23 ಆಯಿತು, ಇವಾಗ ಏನಾಗಲಿ, 24 ಆಯಿತು, ಇವಾಗ ಏನೂ ಆಗಿಲ್ಲ, 25 ಆಯಿತು, ಇವಾಗ ಏನು ದೊಡ್ಡದು ಯಾವಾಗತ್ತೆ ಅಂದರೆ ಸಮಥಿಂಗ್ ಬಿಗ್. ಇಟ್ಸ್ ನಾಟ್ ಹ್ಯಾಪನ್ ಡೆಟ್. ಯಾವಾಗತ್ತೆ? ನಿನ್ಗೆ ಯಾರೋ ಒಬ್ರು ಆಸ್ಟ್ರಾಲಜರ್ ಹತ್ರ ಕೇಳಿದ್ರೆ ನಿನ್ಗೆ ಒಳ್ಳೇದಾಗತ್ತೆ ಮುಂದೆ ಅಂತಾರೆ. ಆದರೆ ನನಗೆ ಯಾವತ್ತಾದ್ರೂ ಒಂದು ದಿವಸ ಒಳ್ಳೇದಾಗಲೇಬೇಕು. ಮುಂದೆ ಆಗುತ್ತಲ್ಲ, ಯಾವತ್ತಾಗತ್ತೆ ಹೇಳು, ಅದು ಯಾರೂ ಹೇಳಲ್ಲ ಅಲ್ವಾ? ಸೊ ನಿಮ್ಗೆ ಯಾವತ್ತ ಈಗ ಬಿಗ್ ಬಾಸ್ ವಿನ್ ಆದ್ವಿ, ಅವಾಗ ನಾನು ಹೇಳಿದ್ದೆ ನೆನಪಿದೆಯಾ ಅಂತ ನೀವು ಹೇಳಿ ನನಗೆ ಅದ್ರ 2 ಕತ್ತೆ ವಯಸ್ಸಾಯ್ತದ ಆದಮೇಲೆ ಇವಾಗ ಇದು ನೀವು ಹೇಳಬೇಕಿತ್ತ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಬೇಸಿಕ್ಲಿ ಇವಾಗ ಆ್ಯಕ್ಟರ್ಸ್ ಅಂತ ತೊಗೊಂಡಾಗ ಅಂದರೆ ನಮಗೆ ಇನ್ಸ್ಪೈರ್ ಮಾಡುವಂಥ ತುಂಬ ಜನ ಕ್ಯಾರೆಕ್ಟರ್ಸ್ ಇದ್ದಾರೆ. ಅಂದರೆ ಲೈಕ್ ನಾವಿವಾಗ ನಾವು ಇನ್ನೂ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಇದು ನಮ್ಮ ಅಜಿತ್ ಅಲ್ಲ, ವಿಕ್ರಮ್, ರೈಟ್? ವಿಕ್ರಮ್ ಅವರು 40 ವರ್ಷಕ್ಕೆ ಆ್ಯಕ್ಟರ್ ಆಗಿದ್ದು, ಸ್ಟಾರ್ಟ್ ಮಾಡಿದ್ದು ಆ್ಯಸ್ ಅನ್ ಆ್ಯಕ್ಟರ್ ಅಂತೆಲ್ಲ ಬಂದಾಗ ಹಂಗಂದ್ರೆ ನಮ್ಗೆ ಇನ್ನೂ ಟೈಮ್ ಇದೆಯಲ್ಲ ಅಂತ. ಸೊ ಒನ್ ಆಫ್ ಈ ಸೀರಿಯಲೆಲ್ಲ ಬಿಟ್ಟಾದಮೇಲೆ ಬಿಫೋರ್ ಬಿಗ್ ಬಾಸ್ ನಾನು ಒಂದು ಇಂಟರ್ವ್ಯೂ ತಗೋತಾ ಇದ್ದೆ. ಒಂದು ಫಿಲ್ಮಿ ಬೀಟ್ ಅನ್ನೋ ಅಂಥ ಚಾನಲ್ಗೆ ನಾನು ಇಂಟರ್ವ್ಯೂ ತಗೋತಾ ಇದ್ದೆ, ರಿಷಬ್ ಶೆಟ್ಟಿ ಅವ್ರದ್ದು. ಆಫ್ಟರ್ ಸರ್ಕಾರಿ, ಬಿಫೋರ್ ಹೀರೋ ಅಲ್ಲ, ಬಿಫೋರ್ ಯಾವುದದು ಬೆಲ್ ಬಾಟಮ್ ಆಫ್ಟರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಒಂದು ಇಂಟರ್ವ್ಯೂ ತಗೋತಾ ಇದ್ದೆ. ಸೊ ಅವಾಗ ಒಂದು ಎರಡು ಪ್ರಶ್ನೆ. ಅಂದರೆ ಅದರಲ್ಲಿ ಒಂದೇನು ಕೇಳಿದೆ ಅಂದರೆ, ನೀವು ಶುರು ಮಾಡಿದ್ದು ಎಷ್ಟನೇ ವಯಸ್ಸಿಗೆ, ಇವಾಗ ಏಜ್ ಎಷ್ಟು ಅಂತ ಹೇಳಿದಾಗ, ಸೊ ನಾವು ಸ್ಟಾರ್ಟ್ ಮಾಡಿದಾಗ 35 ಸಿನಿಮಾ ಇಂಡಸ್ಟ್ರಿ. ಅದಕ್ಕಿಂತ ಮುಂಚೆ ಕನ್ಸ್ಟ್ರಕ್ಷನ್ನು, ನೀರು ಹಾಕೋದ್ರಿಂದ ಅಂದರೆ ಡ್ರಿಂಕಿಂಗ್ ವಾಟರು ಏನೆಲ್ಲ ಮಾಡಿ, ಸೊ ಫೈನಲಿ ವೆನ್ ಐ ಸ್ಟಾರ್ಟೆಡ್ ಇಟ್ ವಾಸ್ 35. ದೆನ್ ಐ ವಾಸ್ ಲೈಕ್, ಐ ಆಮ್ ಸ್ಟಿಲ್ ಅಟ್ 28, ಇನ್ನೂ ಇದೆ 5 ವರ್ಷ. ಸೊ that's a positive way of thinking. It's never too late. Also probably it's a coping mechanism. Yeah, a coping mechanism. Yes. So and ಈಗ ರಿಷಬ್ ಸರ್ ಇಂದ ಅದನ್ನೇ ಕಲ್ತಿರೋದು, ಅಂದರೆ ಪೇಷನ್ಸ್ ಆ್ಯಂಡ್ ಕಾನ್ಸ್ಟೆಂಟ್ ಎಫರ್ಟ್ ಹಾಕ್ತಾನೆ ಇದ್ದು ಅದಕ್ಕೊಂದು ಪ್ರಾಪರ್ ಒಂದು ದಿವಸ ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೆ ಹೀ ಈಸ್ ಒನ್ ಆಫ್ ದ ರೀಸನ್ಸ್, ರೈಟ್?
ಅಂದರೆ ಯಾರ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ, ಯಾರನ್ನ ಹತ್ತಿರದಿಂದ ನೋಡಿದ್ದೀನಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾಟ್ ದಟ್. ಆ್ಯಂಡ್ ನಾನು ಯಾರನ್ನೆಲ್ಲ ನೋಡಿಲ್ಲ ಅವ್ರ ಬಗ್ಗೆ ಹೇಳೋದು ಸರಿನೂ ಅಲ್ಲ. ಅಂದರೆ ಸುಮ್ಮನೆ ಯಾರೋ ಕೇಳಿ ಅದನ್ನು ನೀವು ಕೇಳಿರ್ತೀರ. ಬಟ್ ಯಾರನ್ನ ನೋಡಿದ್ದೀನಿ, ಅವರಿಂದ ಏನು ತಿಳ್ಕೊಂಡಿದ್ದೀನಿ ಅನ್ನೋದನ್ನು ಐ ಆಮ್ ಜಸ್ಟ್. ಆ್ಯಂಡ್ ಅ ಪರ್ಸನ್ ಲೈಕ್ ರಕ್ಷಿತ್ ಶೆಟ್ಟಿ, ಆಫ್ಟರ್ ಟೇಸ್ಟಿಂಗ್ ದ್ಯಾಟ್ ಹ್ಯೂಜ್ ಸಕ್ಸಸ್ ವಿತ್ ಆಲ್ ದ ಫಿಲ್ಮ್ಸ್ ದಟ್ ಹಿ ಹಸ್ ಮೇಡ್, ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ನಿರ್ಮಾಪಕನಾಗಿ, ಒಬ್ಬ ನಿರ್ದೇಶಕನಾಗಿ, ಡೈರೆಕ್ಟರು ಎಲ್ಲದೂ ಆಗಿ ಆ ಸಕ್ಸಸ್ ಎಲ್ಲ ಪಡ್ಕೊಂಡ್ಮೇಲೆ ವ್ಯಕ್ತಿ ಮುಂದಿನ ಹೆಜ್ಜೆ ಇಡೋದಕ್ಕಿಂತ ಮುಂಚೆ ಯಾವ ಸ್ಪೇಸಲ್ಲಿ ಇರ್ತಾನೆ ಅಂತ ನೋಡೋದಕ್ಕೂ ಕೂಡ ಇಟ್ಸ್ ಓವರ್ವೆಲ್ಮಿಂಗ್. ಅಬ್ಬ ಹಿಂಗಾಗ್ಬಿಡುತ್ತಾ ಅಂದರೆ ಇಸ್ ಇಟ್ ನಾವು ಏನೋ ಬೇಕು 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 ಅನ್ನೋದು ಸಿಕ್ಕಿದ ಮೇಲೆ ಇಟ್ಸ್ ಅದು ತುಂಬ ಚಿಕ್ಕದಾಗ್ಬಿಡುತ್ತೆ ಅದು. ನಿಜ. ಅಂದರೆ ಅದು ಆ್ಯಂಡ್ ಅದು ಚಿಕ್ಕದಾದ್ರೇನೆ ಮುಂದಿನ ದೊಡ್ಡದು ಇನ್ನೂ ಯೋಚನೆ ಮಾಡೋದಕ್ಕೆ, ದೊಡ್ಡ ಹೆಜ್ಜೆ ಇಡೋದಕ್ಕೆ ಜಾಗನೂ ಸಿಗುತ್ತೆ. ಅದೇ ನಾನು ಆಯ್ತು ನಂದು ಅಲ್ಲಿಗೆ ಕ್ಲೋಸ್ ಆಗಿ ಈಗೋ ವಿಲ್ ಈಟ್ ಯು. ಪುನೀತ್ ಸರ್ ಜೊತೆ ಕೆಲಸ ಮಾಡಿದೆ. ಆ್ಯಂಡ್ ಅಂದರೆ ನಾನು ಪುನೀತ್ ಸರ್ ಬಗ್ಗೆ ಪ್ರತಿ ಸಲ ಹೇಳಿದಾಗಲೂ ಹೇಳ್ತಿರ್ತೀನಿ, ನಾನು ಪುನೀತ್ ಸರ್ನ ಸಿನಿಮಾಗಳಲ್ಲಿ ನೋಡಿದ್ದೀನಿ. ಅಂದರೆ ತುಂಬ ಫ್ಯಾನ್ ಅನ್ನೋ ಮೂಮೆಂಟ್ ಅಲ್ಲಿ ನಾನು ಯಾವತ್ತೂ ಇರಲಿಲ್ಲ. ಬಟ್ ಪುನೀತ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂದಾಗ ತುಂಬ ಸಂತೋಷ ಆಗುತ್ತೆ. ಬಿಕಾಸ್ ಟು ವರ್ಕ್ ವಿತ್ ಹಿಮ್, ನಾವು ಅಣ್ಣವ್ರ ಬಗ್ಗೆ ಕೇಳಿದ್ದೀವಿ, ಅವ್ರ ಬಗ್ಗೆ ಕೇಳಿದ್ದೀವಿ, ಅವ್ರ ಇಡೀ ಫ್ಯಾಮಿಲಿ ಬಗ್ಗೆ ಕೇಳಿದ್ದೀವಿ. ಬಟ್ ನಮ್ಗೆ ಅವ್ರ ಜೊತೆ ಅಣ್ಣವ್ರ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಿಲ್ಲ. ಬಟ್ ಅವ್ರ ಮಕ್ಕಳ ಜೊತೆ ಕೆಲಸ ಮಾಡೋಕ್ಕೆ ಸಿಗುತ್ತೆ ಅಂತ ಒಂದು ಅವಕಾಶ ಸಿಕ್ಕಾಗ ಅವ್ರ ಜೊತೆನೇ ಸಿಕ್ತು ಒಂದು ಸಂತೋಷ. ಇವ್ರ ಜೊತೆ ಅಂತ ಹೇಳಿದಾಗ ಇನ್ನೂ ಒಂದು ಎಕ್ಸ್ಟ್ರಾ ಆ್ಯಡೆಡ್ ಅಡ್ವಾಂಟೇಜ್ ಅದು ಅಂತ ಹೇಳಿದಾಗ. ಬಟ್ ವೆನ್ ಯು ಆ್ಯಕ್ಚುಲಿ ಗೆಟ್ ಟು ಸಿ ದಟ್ ಪರ್ಸನ್ ಇನ್ ರಿಯಲ್, ಆ್ಯಂಡ್ ಒಬ್ಬ ನಟನ್ನ ಸಿನಿಮಾದಲ್ಲಿ ನೋಡಿದಾಗ ಎಲ್ಲರೂ ಫ್ಯಾನ್ ಆಗ್ತೀವಿ. ಅವನು ಒಂದು ಸಿನಿಮಾದಲ್ಲಿ ನೋಡಿ ಅವ್ನು ಫ್ಯಾನ್ ಆಗ್ತೀವಿ ಅಂದರೆ ನೆಕ್ಸ್ಟ್ ಸಿನಿಮಾದಲ್ಲಿ ಏನು ಚೆನ್ನಾಗಿ ಮಾಡಿಲ್ಲ ಅಂದರೆ ಓಕೆ ಅಂತ ಹೇಳ್ತೀವಿ. ಅಥವಾ ನೆಕ್ಸ್ಟ್ ಸಿನಿಮಾ ನಮ್ಗೆ ಇನ್ನೊಬ್ಬ ಯಾರು ಆ್ಯಕ್ಟರ್ ಸೂಪರಾಗಿ ಮಾಡಿಬಿಟ್ರೆ ಅವ್ನು ಫ್ಯಾನ್ ಆಗಿಬಿಡ್ತೀವಿ. ಸೊ ವ್ಯಕ್ತಿಗೆ ನಾವು ಯಾವತ್ತು ಬೇಕಾದ್ರೂ ಫ್ಯಾನ್ ಆಗ್ತೀವಿ, ಯಾವತ್ತು ಬೇಕಾದರೂ ಫ್ಯಾನಿಂದ ಪದವಿಯಿಂದ ಕೆಳಗಡೆ ಬರ್ತೀವಿ, ಇನ್ನೊಬ್ರಿಗೆ ಫ್ಯಾನ್ ಆಗ್ತೀವಿ. ಬಟ್ ಯಾವಾಗ ನಾವು ವ್ಯಕ್ತಿತ್ವಕ್ಕೆ ಫ್ಯಾನ್ ಆಗ್ತೀವಲ್ಲ, ಸೊ ದಟ್ ಈಸ್ ಆಲ್ವೇಸ್ ಎಟರ್ನಲ್. ಯಾ, ಅನ್ಲೆಸ್ ಅವ್ರು ಅದನ್ನ ಎಲ್ಲೋ ಪಬ್ಲಿಕಲ್ಲಿ ಹಾಳು ಮಾಡಿಕೊಂಡು ಅದಕ್ಕೇನೋ ಕಪ್ಚುಕೆ ಬರೋಂಗೆ ನಡ್ಕೊಂಡಾಗ ಮತ್ತದು ಅಲ್ಲೂ ಒಡಕ್ ಬರುತ್ತೆ. ಆ್ಯಂಡ್ ನೀವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಫ್ಯಾನ್ ಆಗಬೇಕು ಅಂತ ಹೇಳಿದ್ರೆ ಹಿ ಹ್ಯಾಸ್ ಟು ಬಿ ಫ್ಲಾಲೆಸ್. ಆ್ಯಂಡ್ ಸಂಬಡಿ ಲೈಕ್ ಪುನೀತ್ ರಾಜ್ಕುಮಾರ್ ಅವರು ಆ ವ್ಯಕ್ತಿತ್ವನ ಮೇಂಟೈನ್ ಮಾಡಬೇಕು. ನಿಮ್ಮನ್ನು ಒಂದೇ ಥರ ನೋಡಬೇಕು, ನನ್ನನ್ನು ಒಂದೇ ಥರ ನೋಡಬೇಕು, ಅವ್ರ ಸುತ್ತಮುತ್ತ ಇರೋರನ್ನೆಲ್ಲರನ್ನೂ ಅದೇ ಥರ ನೋಡಬೇಕು, ಎಲ್ಲರನ್ನೂ ಒಂದೇ ಥರ ಟ್ರೀಟ್ ಮಾಡಬೇಕು. ಎಲ್ಲರಿಗೂ ಒಬ್ಬ ಜೆಂಟಲ್ಮನ್ ಫೀಲ್ ಕೊಡಬೇಕು ಅಂತ ಹೇಳಿದ್ರೆ ಯಾರ ಹತ್ರ ಬೇಕಾದ್ರು ಕೇಳಿ. ನೀವು ಒಂದಿಷ್ಟು ಸಮಯ ಕಳೆದಿರ್ತೀರಾ ಮಾತಾಡ್ತಾ ಇರಬೇಕಾದ್ರೆ, ಯು ವುಡ್ ಆಲ್ಸೋ ಹ್ಯಾವ್ ದ ಸೇಮ್ ಫೀಲಿಂಗ್, ಯು ವುಡ್ ಆಲ್ಸೋ ಹ್ಯಾವ್ ದ ಸೇಮ್ ಪರ್ಸ್ಪೆಕ್ಟಿವ್ ವಾಟ್ ಐ ಹ್ಯಾವ್, ಬಿಕಾಸ್ ಯು ವುಡ್ ಹ್ಯಾವ್ ಮೇಡ್ ಯು ಫೀಲ್ ಲೈಕ್ ದ್ಯಾಟ್. ವಾಟ್ ಆರ್ ದೀಸ್ ಪೀಪಲ್ ಮೇಡ್ ಆಫ್ ಅನ್ಸುತ್ತಲ್ಲ. ಅಂದರೆ ಒಂದು ಹ್ಯಾಂಡ್ಲಿಂಗ್ ಸ್ಟಾರ್ಡಮ್, ಹ್ಯಾಂಡ್ಲಿಂಗ್ ಅ ಫ್ಯಾಮಿಲಿ ಲೆಗಸಿ, ಹ್ಯಾಂಡ್ಲಿಂಗ್ ಯೋರ್ ಸೆಲ್ಫ್, ಆ್ಯಂಡ್ ಥ್ರೂ ವಿಚ್ ಆಲ್ಸೋ ನ್ಯಾವಿಗೇಟಿಂಗ್ ಥ್ರೂ ದ ಜರ್ನಿ ಆಫ್ ಲೈಫ್. ನಮ್ಗೆ ಈಗಲೇ ಕೆಲವು ಸಲ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ಬಟ್ ಆಲ್ವೇಸ್ ಟು ಹ್ಯಾವ್ ದಟ್ ಸೇಮ್ ಎನರ್ಜಿ ಆ್ಯಂಡ್ ಜಸ್ಟ್ ಬಿ ದೇರ್ ಆ್ಯಂಡ್ ಮೇಕ್ ಎವ್ರಿಬಡಿ ಹ್ಯಾಪಿ. ನಾನು ಒಂದು ಇದನ್ನು ಓದಿದ್ದೆ, ಎಷ್ಟು ಎತ್ತರದ ಬೆಟ್ಟನೋ ಅಷ್ಟು ರಿಸ್ಕ್ ಅಂತ ಒಂದು ಮಾತೇನಿದೆ. ಇವ್ರ ಕೇಸಲ್ಲಿ ಉಲ್ಟಾ, ಅವ್ರು ಎಷ್ಟು ಅಂದರೆ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅದನ್ನು ಎಷ್ಟು ಎತ್ತರದಲ್ಲಿದ್ದಾರೋ ಅಷ್ಟೇ ಹಂಬಲ್ನೆಸ್ನ ಅಷ್ಟು ದೊಡ್ಡ ಬೆಟ್ಟ ಮಾಡಿಟ್ಕೊಂಡಿದ್ರು ಅವರು. ಗುಣಗಳು ಐ ಥಿಂಕ್ ಇವತ್ತೆಲ್ಲ ಸೆಲೆಬ್ರೇಟ್ ಮಾಡೋದೇ ಅದನ್ನ. ಇವಾಗ ನಾವು ಯಾವತ್ತೂ ಅಣ್ಣವ್ರನ್ನ ನೋಡಿಲ್ಲ, ಯಾವತ್ತೂ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ನೋಡಿಲ್ಲ. ಬಟ್ ಪುನೀತ್ ರಾಜ್ಕುಮಾರ್ ಸರ್ನ ನೋಡಿದಾಗ ಪುನೀತ್ ರಾಜ್ಕುಮಾರ್ ಸರಿಂದ ನಮಗೆ ಅವ್ರ ಮೇಲೆ ಒಂದು ನಾವು ಕೇಳಿರೋದು ಬೇರೆ, ಅವ್ರನ್ನ ನೋಡಿ ಅವ್ರ ಮೇಲೆ ಒಂದು ಭಕ್ತಿ ಒಂದು 10 ಹೆಜ್ಜೆ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸೊ ದಿಸ್ ಮ್ಯಾನ್ ಇಸ್ ಮೇಡ್ ಆಫ್ ದೆಮ್, ಆಫ್ ಕೋರ್ಸ್. ಆ್ಯಂಡ್ ಇವ್ರು ಹಿಂಗಿರ್ಬೇಕು ಅಂದರೆ ಅವ್ರು ಯಾವ ರೀತಿಯ ಸಂಸ್ಕಾರ ಕಲಿಸಿರ್ಬೋದು, ಇವ್ರಿಗೆ ಕಲಿಸಿದ್ದೇನೋ, ಇವರು ಉಳಿಸ್ಕೊಂಡಿದ್ದೇನೋ, ಮತ್ತೆ ಇವರು ಇನ್ನೂ ಹೆಚ್ಚದನ್ನು ಮಾಡ್ಕೊಂಡಿದ್ದು ಹೊಸದು ಏನು ಅನ್ನೋದೆಲ್ಲ. ಆ್ಯಂಡ್ ದಟ್ಸ್ ವೆನ್ ಅಲ್ಲ ಅಂದರೆ ಸುಮ್ಮನೆ ಹೇಳಲ್ಲ, ಸುಮ್ಮನೆ ಅವ್ರನ್ನ ಆರಾಧಿಸಲ್ಲ ನಮ್ಮ ಕನ್ನಡ ನಾಡಲ್ಲಿ. ಆ್ಯಂಡ್ ಅಂದರೆ ಲೆಗೆಸಿನ ಆ ರೀತಿ ಕ್ಯಾರಿ ಮಾಡೋದು, ಈಗ ಒಂದು 100 ಕೋಟಿ ಇರೋ ಅಂತ ಒಬ್ಬರ ಮನೇಲಿ ಒಬ್ಬ ಮಗ ಹುಟ್ಟಿ ಅದನ್ನು ಆರಾಮಾಗಿ ಮಜಾ ಉಡಾಯಿಸೋದು ಬೇರೆ. ಬಟ್ ಅದೇ 100 ಕೋಟಿನ ತೊಗೊಂಬಂದು 1000 ಕೋಟಿ ಮಾರೋದು ಅದು ಬೇರೆ. ಆ್ಯಂಡ್ ದಟ್ ಅದು ಹೇಗೆ ಮಾಡಿದ್ರು ಆ ಹಂಬಲ್ನೆಸ್, ಆ ವ್ಯಕ್ತಿತ್ವ, ಗುಣ ಮೂಲಕ ಜನಗಳನ್ನು ಉಳಿಸ್ಕೊಂಡಿದ್ದು. ಸೊ ಅಮೇಝಿಂಗ್ ದಿಸ್ ಪೀಪಲ್ ಆರ್. ಸೊ ಎಲ್ಲ ನೋಡಿದಾಗ ಒಂಥರ
ಐ ಡೋಂಟ್ ನೋ ಹೌ ಯು ಟೇಕ್ ಇಟ್. ಸಡನ್ಲಿ ಯು ಆರ್ ಲೈಕ್, ಕೆಲವು ಸತಿ ನಾವೇನು ಮಾಡ್ತಾ ಇದ್ದೀವಿ ಲೈಫಲ್ಲಿ ಅನ್ಸ್ಬೋದು, ಅಥವಾ ನಾವೂ ಹೀಗಿರಬೇಕು. ಹೌದು, ಇಲ್ಲ ಎಲ್ಲಾದ್ರದ್ದು. ಆಫ್ಟರ್ ಸೀಯಿಂಗ್ ಪುನೀತ್ ಸರ್, ಇಷ್ಟು 10% ಆದರೂ ಇರಬೇಕು ಗುರು. ಈ ಮನುಷ್ಯನ 10% ಗುಣ ಬಂದರೆ ನನಗೆ ಸಾಕು. ಅಂದರೆ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನನ್ನ ಜೀವನ ಸಾರ್ಥಕ ಅಂತ. ಅಂದರೆ ಗಲ್ಲಿ ಕಿಚನ್ ಇದಕ್ಕೆಲ್ಲ ಬಂದಿದ್ರಲ್ಲ ಅವರು. ಅದು ನಂಗೆ ಅವ್ರ ಬಗ್ಗೆ ಮಾತಾಡ್ತಾ ಇನ್ಸಿಡೆಂಟ್ಸ್ ಎಲ್ಲ ನಂಗೆ ತಲೆಗೆ ಬರಲಿಲ್ಲ. ಅದೇ ನಾನಂದರೆ ಏನು ಮಾಡ್ತಿದ್ದೀರಿ ಅಂತ ಕೇಳಿದಾಗ ಅದೇ ಹೋಟೆಲ್ ಮಾಡ್ತಿದ್ದೀನಿ ಅದೆಲ್ಲ ಗೊತ್ತಾಗಿತ್ತು ಅವ್ರಿಗೆ. ದ ಮೊಮೆಂಟ್ ಹಿ ಸಾ ಮಿ, ದ ಫಸ್ಟ್ ಡೇ ಹಿ ಸಾ ಮಿ, ಇಟ್ ವಾಸ್ ಲೈಕ್, ತುಂಬ ಹೈಟ್ ಕಾಣ್ತೀರಿ ನೀವು ಬಿಗ್ ಬಾಸಲ್ಲಿ. ನೀವು ಪರವಾಗಿಲ್ಲ, ಅಷ್ಟು ಹೈಟ್ ಇಲ್ಲ ನೀವು. ಆ್ಯಂಡ್ ಆಲ್ಸೋ ಐ ವಾಚ್ಡ್ ಯುವರ್ ಎಪಿಸೋಡ್ ವಿತ್ ಕೃಪಾಲಮ್ಮಣ್ಣ, ಫುಡ್ ಲವರ್ಸ್ ಟಿವಿಯಲ್ಲೆಲ್ಲ, ಗಲ್ಲಿ ಕಿಚನ್ ಅಲ್ಲ ನಿಮ್ದು ಫುಡ್ ಟ್ರಕ್ ಅಂತ. ಅಂದರೆ ನನಗೆ ಅವತ್ತಿಗೆ ಏನೋ ಒಂದು ಬಿಸ್ನೆಸ್ ಮಾಡಿ, ಅಂದರೆ ಅಲ್ಲಿ ಏನು ಸಂಪಾದನೆ ಮಾಡ್ತೀನಿ ಅದರಿಂದ ಸಾರ್ಥಕತೆ ಅಲ್ಲ, ಅದನ್ನು ಇಂಥ ಒಬ್ಬ ವ್ಯಕ್ತಿ ಅದನ್ನು ಎಕ್ನಾಲೇಜ್ ಮಾಡ್ತಿದ್ದಾನಲ್ಲ, ಅದು ನನಗೆ ಸಾರ್ಥಕತೆ ಅಂತ ಅನ್ನಿಸ್ತು. ಸೊ ವೆನ್ ಅ ಇನ್ಫ್ಲೂಯೆನ್ಸರ್, ವೆನ್ ಅ ಆರ್ಟಿಸ್ಟ್, ಸ್ಮಾಲ್ ಟೈಮ್ ಆರ್ಟಿಸ್ಟ್ ಯಾರೇ ಆಗಿದ್ರು, ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಏನೋ ರೀಲೋ ಅಥವಾ ಏನೋ ಒಂದು ಆ್ಯಕ್ಟಿಂಗ್ ವಿಡಿಯೋನೋ ಏನೋ ಮಾಡಿ ಅದು ತುಂಬ ಖುಷಿಯಾಗೋ ಥರ ನನಗೆ ಅನಿಸಿದ್ರೆ, ಐ ಆಲ್ವೇಸ್ ಟ್ರೈ ಆ್ಯಂಡ್ ಎಕ್ನಾಲೇಜ್ ದೆಮ್. ಬಿಕಾಸ್ ಸಂಬಡಿ ಆನ್ ಅ ಒಂದೆರಡು ಹೆಜ್ಜೆ ಮೇಲ್ಗಡೆ ಇರೋನು ಯಾವತ್ತಾದರೂ ಕೆಳಗಡೆ 2 ಹೆಜ್ಜೆ ಕೆಳಗಡೆ ಇರೋವಂಥ ಆರ್ಟಿಸ್ಟ್ಗಳನ್ನ ಎಕ್ನಾಲೇಜ್ ಮಾಡಿದಾಗ ಅವನಿಗೆ ನನಗಿಂತ 10 ಹೆಜ್ಜೆ ಮುಂದೆ ಹೋಗೋಷ್ಟು ಶಕ್ತಿ ಸಿಕ್ಬಿಡುತ್ತೆ. ಸೊ ದಟ್ಸ್ ವಾಟ್ ಐ ಗಾಟ್ ದಟ್. ನನಗೆ ಅಂದರೆ ಇವತ್ತು ಏನೂ ಆಗಿಲ್ಲ, ಏನೂ ಆಗ್ತಾಯಿಲ್ಲ ಅನ್ನೋ ಫೀಲಿಂಗಲ್ಲಿ ನಾನಿಲ್ಲ. ಎಲ್ಲ ಆಗ್ತಾ ಇದೆ, ಅದು ಯಾವಾಗ ಆಗಬೇಕೋ ಅದು ಅವಾಗ ಆಗ್ತಾ ಇದೆ ಅನ್ನೋ ಫೀಲಿಂಗಲ್ಲಿ ನಾನಿದ್ದೀನಿ. ಬಿಕಾಸ್ ಆಫ್ ದಟ್ ದ ಎನರ್ಜೀಸ್ ದಟ್ ಐ ಹ್ಯಾವ್ ಬೀನ್ ವಿತ್. ಸುದೀಪ್ ಸರ್ ಆನ್ ಸ್ಕ್ರೀನ್ ನೋಡೋದಕ್ಕೆ ಒಂದು ಎಂಥ ಖಡಕ್ ನೇಚರ್ ಇರೋವಂಥ ಒಬ್ಬ ವ್ಯಕ್ತಿ. ನಮಗೆ ಬಿಗ್ ಬಾಸಲ್ಲಿ ಪ್ರತಿ ವೀಕೆಂಡಲ್ಲಿ ಬಂದರೆ ಏನೆಲ್ಲ ಹೇಳ್ತಾರೋ, ಇಡೀ ವಾರ ಏನೆಲ್ಲ ಮಾಡಿದೀವೋ ಕರ್ಮಗುರು, ಕ್ಲಾಸ್ ತಗೋತಾರೆ, ಇವಾಗ ಏನೇನು ಬೈತಾರೋ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಯಾರಾದ್ರು ಕೇಳಿದ್ರೆ ಒಬ್ಬ ಅಣ್ಣನ ಥರ ನಿಂತ್ಕೊಂಡು ಇದು ಸರಿ ಇದು ತಪ್ಪು ಅಂತ ಯಾರು ಸಿಗ್ತಾರೆ ನಮಗೆ ಹೊರಗಡೆ? ನಾನು ಇಡೀ ವಾರ ನನ್ನ ಚಲನವಲನಗಳನ್ನು ನೋಡಿಕೊಂಡು ಹಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು, ನನ್ನ ಯೋಚನೆಗೆ ಒಂದು ಪರ್ಸ್ಪೆಕ್ಟಿವ್ ಕೊಟ್ಟು ಹಿಂಗೆ ಮಾಡು ಹಂಗೆ ಮಾಡು. ಹೂ ವಿಲ್ ಡೂ ದ್ಯಾಟ್ ಟು ಯು? ಆ್ಯಂಡ್ ಅ ಪರ್ಸ್ನಾಲಿಟಿ ಲೈಕ್ ಕಿಚ್ಚ ಸುದೀಪ್ ಈಸ್ ಡೂಯಿಂಗ್ ದ್ಯಾಟ್ ಟು ಯು ಎವ್ರಿ ವೀಕೆಂಡ್, ದೋ ಇಟ್ ಈಸ್ ಅ ಪಾರ್ಟ್ ಆಫ್ ದ ಶೋ. ನಿಮ್ಮ ಪರ್ಸ್ನಾಲಿಟಿ ಅಲ್ಲಿ ಹೊರಗಡೆ ತಂದು ಅದರಲ್ಲಿ ಏನು ಕೊರತೆ ಇತ್ತು ಅದನ್ನು ಹಿಂಗೆ ಸರಿ ಮಾಡ್ಕೋಬೋದಾಗಿತ್ತು ಅಂತ ಹೇಳಿದಾಗ, ಹೌದಲ್ವ, ಇದಿಷ್ಟು ಸಿಂಪಲ್, ನಾವು ಇದನ್ನು ಲೈಫಲ್ಲೂ ಅಳವಡಿಸ್ಕೊಳ್ಬೋದಲ್ವ ಅನ್ನೋದು ಬಂದುಬಿಡುತ್ತೆ. ಆ್ಯಂಡ್ ಒನ್ಸ್ ಯು ಕಮ್ ಔಟ್ ಆಫ್ ದ್ಯಾಟ್, ನಿಮಗೆ ಸಬ್ಕಾನ್ಷಿಯಸ್ಲಿ ಅದು ಕುತ್ಕೊಂಡ್ಬಿಡುತ್ತೆ. ಆ್ಯಂಡ್ ಅ ಪರ್ಸ್ನಾಲಿಟಿ ಲೈಕ್ ದ್ಯಾಟ್, ವೆನ್ ಯು ಸಿ ಹಿಮ್ ಇನ್ ಪರ್ಸನ್, ದೆರ್ ಈಸ್ ಅ ಇನ್ನೋಸೆನ್ಸ್ ಇನ್ ದಟ್ ಹ್ಯೂಮನ್. ಅಲ್ಲೊಂದು ಇನ್ನೋಸೆನ್ಸ್ ಇದೆ. amongst all that khadak babbar share nature, there still lies a small kid that needs people, who loves people. ಅದು ಯಾವಾಗಲೂ ಹೊರಗಡೆ ಬರದೇ ಇರ್ಬೋದು, ಬಟ್ ಅಟ್ ಅ ಪಾಯಿಂಟ್ ನಿಮ್ಗೆ ಅದನ್ನು ನೋಡೋ ಅಂಥ ಅವಕಾಶ ಸಿಕ್ಕಿದಾಗ ಅದು ದೇವ್ರ ದರ್ಶನ ಸಿಕ್ಕಿದಂಗೆ, ಈ ಮನುಷ್ಯ ಹಿಂಗೂ ಆರಾಮಾಗಿದ್ದಾರಲ್ವಾ, ಈ ಸೈಡೂ ಇದೆಯಾ. ಆ್ಯಂಡ್ ಐ ಆಮ್ ಬ್ಲೆಸ್ಡ್. ಸೊ ಫಾರ್ ವಾಟ್ ಎವರ್ ಐ ಹ್ಯಾವ್ ಸೀನ್, ದರ್ಶನ್ ಸರ್ನ ಒಂದು ಈವೆಂಟಲ್ಲಿ ಮೀಟ್ ಮಾಡ್ತೀನಿ. ಎಲ್ಲರೂ ಆ ಒಂದು ದೊಡ್ಡ ಕಟ್ಔಟಲ್ಲಿ ನೋಡೋ ಅಂಥ ವ್ಯಕ್ತಿ, ಇಫ್ ಯು ಕ್ಯಾನ್ ಟ್ರೀಟ್ ಯು ಲೈಕ್ ಹಿಸ್ ಬ್ರದರ್, ಯಾವಾಗ ರೀ ನಮ್ಮ ಏರಿಯಾದಲ್ಲಿ ಸಬ್ಬಕ್ಕಿ ಇಡ್ಲಿ ಇಟ್ಟಿದ್ದೀರಂತೆ, ನಮ್ಗೆ ಯಾವಾಗ ತಿನ್ನಿಸ್ತೀರಾ ಅಂತ ಹೇಳಿದ್ರೆ, ನಮ್ದು ಹೋಟ್ಲ್ ಹೆಸರು ಬಿಡು, ನಮ್ಮ ಹೋಟ್ಲಲ್ಲಿ ಸಬ್ಬಕ್ಕಿ ಇಡ್ಲಿ ಸಿಗುತ್ತೆ ಅನ್ನೋದು ಇವರಿಗೆ ಎಜುಕೇಟ್ ಆಗಿದೆ ಅಂತ ಹೇಳಿದ್ರೆ, ಸರ್ ನೀವು ಯಾವಾಗ ಹೇಳ್ತೀರಾ ಅವಾಗ. ಬಟ್ people are like, andre I'm blessed to see that part of that side of people and the actors around me who have met. ಕೆಲವು ಸತಿ ಹೆಂಗಂದ್ರೆ ನಾವು ಹೆಂಗೋ ಸಮಾಜ ಹೆಂಗೆ ಥರ, ಹಾಗೆ ನಾವು ಹೇಗೋ ಸಮಾಜ ಹಾಗೇನೆ ನೀವು ಹೇಗೋ ಕೆಲವು ಸತಿ ನಿಮ್ಮ ಸುತ್ತಮುತ್ತ ಜನಗಳು ನಿಮ್ಮನ್ನು ಹಾಗೆ ನೋಡಿರ್ತಾರೆ ಅನ್ನೋದು ಒಂದಿದೆ. ಎಸ್, ಆ್ಯಂಡ್ ಅದೇ ಅಲ್ಲ, ನಮ್ಮ ಕೆಲಸಕ್ಕೆ ನಮ್ಮ ಜೀವನಕ್ಕೆ ಇದೆಲ್ಲ ಒಂದು ಎಕ್ನಾಲೇಜ್ಮೆಂಟ್ ಇದ್ದಂಗೆ. ಆ್ಯಂಡ್ ಓಕೆ, ನಾನು ಒಂದು ಸರಿ ದಾರಿಯಲ್ಲಿ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸ್ಕೊಂಡು ಹೋಗ್ತೀನಿ ಅನ್ನೋದಕ್ಕೆ ತೀರಾ ರಿಷಬ್ ಅವರ ಜರ್ನಿ, ರಕ್ಷಿತ್ ಅವರ ಜರ್ನಿ ತೀರಾ ಹತ್ತಿರದಿಂದ ನಾನು ನೋಡಿಲ್ಲ. ಬಟ್ ಕಿರಿಕ್ ಪಾರ್ಟಿಯಿಂದ ಅಟ್ಲೀಸ್ಟ್ ಐ ಹ್ಯಾವ್ ಬೀನ್ ಅಲ್ಲೆಲ್ಲ ನೋಡಿಕೊಂಡು ಆನ್ ಪಾರ್ಟ್ಸ್ ನೋಡ್ಕೊಂಡು ಬಂದೀನಿ. ವೆನ್ ಇಟ್ ಕಮ್ಸ್ ಟು ರಾಜ್, ಐ ಹ್ಯಾವ್ ಸೀನ್ ರಾಜ್. ನಾನು ಈವೆಂಟ್ಸ್ ಮಾಡಬೇಕಾದ್ರೆ ಮಂಗಳೂರಲ್ಲಿ
ನನ್ನ ಈವೆಂಟಲ್ಲಿ ಯಾವುದೋ ಒಂದು ಅವಾಗ ನಾವು ನಮ್ಮ ದೊಡ್ಡ ಕ್ರಿಯೇಟಿವಿಟಿ ಅಂತ ಯಾವುದೋ ಒಂದು ಮದುವೆಯಲ್ಲಿ ಹುಡುಗಿದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಾಗೋ ತನಕದ ಫೋಟೋಸ್ ಎಲ್ಲ ತೊಗೊಂಡು ಒಂದು AV ಕ್ರಿಯೇಟ್ ಮಾಡಿ ಅದಕ್ಕೊಂದು ವಾಯ್ಸ್ ಕೊಟ್ಟು ಫುಲ್ ಲವ್ ಎಲ್ಲ ಅಂದರೆ ಸ್ವಲ್ಪ ಆ್ಯಕ್ಟರ್ಸ್ ತಲೆಯಲ್ಲಿ ಇರ್ತೀವಲ್ಲ ನಾವು ಆ್ಯಕ್ಟಿಂಗು, ಡೈರೆಕ್ಷನ್ನು, ಸಿನಿಮಾ ಹೆಂಗಿರುತ್ತೆ ಅದೇ ಥರ ಇವ್ರ ಮದುವೆನೂ ತೋರಿಸ್ಬೇಕು ಅನ್ನೋದು. ಆ ದಿವಸಗಳಲ್ಲಿ ರಾಜ್ ವಾಯ್ಸ್ ಕೊಡ್ತಾಯಿದ್ರು. ಹಿ ವಾಸ್ RJ and then he came out of Big FM and then he was like ಅವ್ರದ್ದೇ ಒಂದು ಸ್ಟುಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ಸ್ಗಳು ಕೊಟ್ಕೊಂಡು ಅದು ಮಾಡ್ತಾಯಿದ್ರು. ಆ್ಯಂಡ್ ಒನ್ ಆಫ್ ಮೈ ವಿಡಿಯೋಸ್ ಹಿ ಹ್ಯಾಡ್ ಗಿವನ್ ದಟ್ ವಾಯ್ಸ್ ಆ್ಯಂಡ್ ಐ ಹ್ಯಾವ್ ಸೀನ್ ಹಿಮ್ ಫ್ರಮ್, ಅಂದರೆ ಇದನ್ನು ಹೇಳಬೇಕು ಅಂತ ಅಲ್ಲ, ಬಟ್ ಐ ಹ್ಯಾವ್ ಸೀನ್ ಹಿಮ್ ಗ್ರೋ ಫ್ರಮ್ ದೇರ್ ಟು ವೇರ್ ಹಿ ಈಸ್ ಟುಡೇ. ಆ್ಯಂಡ್ ಈ ಜರ್ನಿಗಳೆಲ್ಲ ನೋಡಿದಾಗ ನಂದು ಏನೂ ಇಲ್ಲ ಗುರು, ನಾನು ಮಾಡಬೇಕಾಗಿರೋ ಸಿಕ್ಕಾಬಡೆ ಇದೆ. ಆ್ಯಂಡ್ ಆ ಫೀಲಿಂಗ್ ನನ್ನಲ್ಲಿ ಕೊಟ್ಟಿರೋಂಥ ಇವ್ರು ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಾನು. ಸೊ ಯು ಕ್ಯಾನ್ ಮೇಕ್ 100 mistakes and learn from it, or you can meet 5 people, know about their mistakes and learn from that and apply in your life. ಅಬ್ಸಲ್ಯೂಟ್ಲಿ. ಇದಕ್ಕೆ ಎಲ್ಲಾನು ನಿಮ್ಮ ತಪ್ಪಿಂದಲೇ ಕಲಿಬೇಕು, ಬೇರೆ ಸುತ್ತಮುತ್ತನೂ ನೋಡಿ ಕಲಿಯುವಂತ ಜಾಣತನ ಇರಬೇಕು ಅನ್ನೋದು. ಸೊ ನಾವು ಇನ್ ದಿಸ್ ಜರ್ನಿ ಶೈನ್, ಈಗ ಇಟ್ಸ್ ಆಲ್ ಮರ್ಯಾದೆ ಪ್ರಶ್ನೆ ಅಲ್ವಾ? ಹೌದು, ಅಂದರೆ ಮರ್ಯಾದೆ ಪ್ರಶ್ನೆ ಅನ್ನೋದೇ ಒಂದು ಈಗೋ, ಮರ್ಯಾದೆ ಪ್ರಶ್ನೆ. ಆಲ್ಸೋ ಅ ರಿಮೈಂಡರ್ ಸೇಯಿಂಗ್ ದಟ್ ಮರ್ಯಾದೆ ಪ್ರಶ್ನೆ, ಯು ಬೆಟರ್ ಬಿ ಗುಡ್ ಆಟ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಹೆಂಗೆ ಬೇಕಾದ್ರೂ ನೋಡ್ಬೋದು ಥ್ರೂ ನಿಮ್ಮ ಚಾಯ್ಸಸ್. ವಿ ಆರ್ ಜಸ್ಟ್ ಟ್ರೈಂಗ್ ಟು ಸಿ ಯಾವುದ್ರ ಹಿಂದೆ ಓಡ್ತಾ ಇದ್ದಾರೆ ಲೈಫಲ್ಲಿ ಅಂತ. ಅಂದರೆ ಮೀರಾ ಮಾಧವ, ಲಕ್ಷ್ಮೀ ಬಾರಮ್ಮ ಈ ಜಸ್ಟ್ ಮ್ಯಾರಿಡ್ ಇವಾಗ, ಅದಕ್ಕೆ ಏನೊಂದು ಆಲ್ಮೋಸ್ಟ್ 1 ವರ್ಷ ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಷನ್ಗೆ ಅದೆಲ್ಲ. ಅಂದರೆ ಒಂದೊಂದು ಪ್ರಾಜೆಕ್ಟ್ಗೂ ನಿಮ್ಮನ್ನು ನೀವು ದಾರೆ ಎರ್ಕೊಳ್ಳೋದು, ಏನೇನನ್ನೆಲ್ಲ ಎದುರಿಸ್ತೀರ ಅನ್ನೋದಕ್ಕೆ. ಈ ಫೇಸ್ ಆಫ್ ಲೈಫ್ ಇಲ್ಲಿವರೆಗೂ ಏನು ಬಂದಿದ್ದೀರಾ, ನಿಮ್ಮ ಚಾಯ್ಸಸನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋದು ಏನು? ಅಂದರೆ ಈಗ ಸಿನಿಮಾ ಅಂತ ಬಂದಾಗ ಕೈ ಹಾಕ್ತೀರಿ, ಅದರಿಂದ ನಿಮ್ಗೊಂದು ಇಮೇಜ್ ಬಿಲ್ಡ್ ಆಗ್ತಾ ಹೋಗುತ್ತೆ, ಒಂದು ಗ್ರಾಫ್ ಬಿಲ್ಡ್ ಆಗ್ತಾ ಹೋಗುತ್ತಾ? ಹೌ ಆರ್ ಯು ಲುಕಿಂಗ್ ಎಟ್ ದೀಸ್ ಚಾಯ್ಸಸ್ ರೈಟ್ ನೌ? ಸೊ ಇಲ್ಲಿಂದ ಬೇರೆ ಥರ ಯೋಚನೆ ಮಾಡ್ತಿದ್ದೀನಿ, ಇಲ್ಲಿಂದ ಫ್ರಮ್ ಹಿಯರ್ ಆನ್. ಬಟ್ ಇಲ್ಲಿ ತನಕ ಅಂದರೆ ಬಿಗ್ ಬಾಸಿಂದ ಹೊರಗಡೆ ಬಂದು ಟಿಲ್ ಮರ್ಯಾದೆ ಪ್ರಶ್ನೆ ಆ್ಯಂಡ್ ಇನ್ನೊಂದು ಅದರ ನಂತರ ಒಂದು ನಿದ್ರಾದೇವಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಟಿಲ್ ದೆನ್ ಐ ವಾಸ್ ಚೂಸಿಂಗ್ ಕ್ಯಾರೆಕ್ಟರ್ಸ್ ವಿಚ್ ಇಸ್ ನಾಟ್ ಸೇಮ್. ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಚಿಕ್ಕ ಪಾತ್ರ, ಐ ಡೋಂಟ್ ಮೈಂಡ್ ಡೂಯಿಂಗ್ ಇಟ್. ಅದ್ರ ನೆಕ್ಸ್ಟ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ, ಅದು ಚಿಕ್ಕ ಪಾತ್ರ, ಐ ಡೋಂಟ್ ಮೈಂಡ್ ಡೂಯಿಂಗ್ ಇಟ್. ಬಟ್ ಆ ಚಿಕ್ಕ ಪಾತ್ರ ಕೂಡ ಇಟ್ ಶುಡಂಟ್ ಬಿ ದ ಸೇಮ್. ನನಗೆ ಲುಕ್ ವೈಸ್ ಆಗಿರ್ಬೋದು, ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು, ಯಾವುದೇ ರೀತಿಯ ಸಿಮಿಲಾರಿಟೀಸ್ ಇರಬಾರ್ದು. ಆಲ್ಸೋ ಇಟ್ಸ್ ನಾಟ್ ಆಲ್ವೇಸ್ ಅಬೌಟ್ ದ ಆ್ಯಕ್ಟರ್, ಇಟ್ ಈಸ್ ಆಲ್ಸೋ ಅಬೌಟ್ ದ ಡೈರೆಕ್ಟರ್. ಅರ್ಥ ಆಯಿತು. ನನ್ನ ಪರ್ಫಾರ್ಮೆನ್ಸ್ ಆನ್ ಇನ್ ಎನಿ ಸಿನಿಮಾ ಇಸ್ ನಾಟ್ ಓನ್ಲಿ ಡಿಪೆಂಡೆಂಟ್ ಆನ್ ಮೀ. ಯಾರು ನನ್ನ ಹತ್ರ ಅದನ್ನ ತೆಗಿಸ್ತಾ ಇದ್ದಾರೆ, ಯಾರು ನನ್ನನ್ನು ನಿರ್ದೇಶಿಸ್ತಾ ಇದ್ದಾರೆ ಈ ಥರ ಮಾಡು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆ ಪಟ್ಟಿಯಲ್ಲಿ ಬಂದಾಗ I've chosen directors, I've chosen film teams which can contribute to my acting skills. How do you assess directors? ಅಂದರೆ ಅದು ಕೆಲಸ ಶುರು ಆದಮೇಲೆ ಗೊತ್ತಾಗೋದು. ಬಟ್ ಒಂದು ಟೀಮ್ ಅಂತ ಬಂದಾಗ ನನಗೆ ಒಂದು ಭರವಸೆ ಇರುತ್ತಲ್ಲ, ಇವರು ಜೊತೆಗೆ ಸೇರ್ಕೊಂಡು ಮಾಡ್ತಾ ಇರೋದು, ಏನೋ ಒಂದು ಹೊಸ ಪ್ರಯತ್ನ, ಏನೋ ಒಂದು ಒಳ್ಳೆ ಪ್ರಯತ್ನ ಇರುತ್ತೆ. ಯಾಕಂದರೆ ಇವರು ಇದನ್ನು ಮಾಡಿದಾರೆ ಮುಂಚೆ, ಇಲ್ಲ ಮಾಡದೇ ಇದ್ರೂ ಕೂಡ ಅವ್ರು ಒಬ್ರು ಹೇಳೋ ರೀತಿಯಲ್ಲಿ ನಿಮ್ಗೆ ಅವರ ವಿಷನ್ ಅರ್ಥ ಆಗುತ್ತೆ. ಸಿ ಯು ಕ್ಯಾನ್ ಪುಟ್ 70% ಆಫ್ ಯುವರ್ ಆ್ಯಕ್ಟಿಂಗ್ ಸ್ಕಿಲ್ಸ್ ಇನ್ ಟು ಇಟ್, ಬಟ್ 30% ಹಿಂಗೆ ಬರಬೇಕು ಅಂತ ಅವರೇನೋ ಒಂದು ಹೊಸದು ಹೇಳಿದಾಗ ಯು ವಿಲ್ ಆ್ಯಕ್ಚುಲಿ ನಾಟ್ ಲುಕ್ ಲೈಕ್ ಶೈನ್ ಶೆಟ್ಟಿ. ನಂದೊಂದು ಲಿಮಿಟೇಷನ್ ಇರುತ್ತೆ, ನಾನೊಬ್ಬ ಆ್ಯಕ್ಟರ್ ಆಗಿ ನನಗೊಂದು ಲಿಮಿಟೇಷನ್ ಇರುತ್ತೆ. ನಾನು ಇಷ್ಟೇ ಆ್ಯಕ್ಟ್ ಮಾಡ್ತಿರ್ತೀನಿ, ಇಲ್ಲಲ್ಲ ನೀವು ಸ್ವಲ್ಪ ಈ ಕಡೆ ಬಂದು ಆ್ಯಕ್ಟ್ ಮಾಡಿ, ಅದು ದ ಡೈರೆಕ್ಟರ್, ಅದು 30% ತೆಗಿಬೇಕಾಗಿರೋದು. ಎಕ್ಸಾಕ್ಟ್ಲಿ. ಆ್ಯಂಡ್ ಮರ್ಯಾದೆ ಪ್ರಶ್ನೆಯಲ್ಲಿ ನಾಗರಾಜ್ ಸೋಮಯಾಜಿ ಇಸ್ ಕಿಲ್ಡ್ ಇಟ್. ಪ್ರದೀಪ್ ಬಂದಾಗ ಹೇಳ್ತಾ ಇದ್ದ ಅವನು, ಎಂಥ ಒಳ್ಳೆ ಅಬ್ಸರ್ವರ್ ಅವರು. ಚಿಕ್ಕ ಏನೋ ರಿಯಲ್ ಲೈಫಲ್ಲೇ ಸಮಾಜದಲ್ಲಿ ಎಲ್ಲರನ್ನೂ ಹೆಂಗೆ ನೋಡಿರ್ತಾರೆ ಅಂದರೆ ದಟ್ಸ್ ಹೌ ಡೈರೆಕ್ಟರ್ಸ್ಗಳು ದೇ ಗೆಟ್ ಐಡಿಯಾಸ್, ಸ್ಟೋರೀಸ್, ಎಮೋಷನ್ಸ್ ಅಂತೆಲ್ಲ ಆಚೆಗೆ ಎಳೆಯೋದಕ್ಕೆ. ಸೊ ಮರ್ಯಾದೆ ಪ್ರಶ್ನೆ ಇವಾಗ ರೀಡಿಂಗ್ ಕೇಳೋ ಹೊತ್ತಿಗೆ ಆಗಲೇ ಟೀಮಲ್ಲಿ ಯಾರ್ಯಾರೆಲ್ಲ ಇದ್ದರು. ಈಗ ಉದಾಹರಣೆಗೆ ನೀವು 3 ಲೀಡ್ ಅಲ್ಲ, ಅಂದರೆ ಸುನಿಲ್ ಝೊಮ್ಯಾಟೊ ಇವರಾಗಿ, ಆ್ಯಂಡ್ ಇವರು ಕಾರ್ಯಕರ್ತ ಆಗಿ ರಾಕೇಶ್ ಅವರು,
ಆ್ಯಂಡ್ ನೀವು ಇಲ್ಲ ಇಲ್ಲ ತೇಜು ಬೆಳವಾಡಿ ಒಂದು ಮಾಲಲ್ಲಿ ಇದು ಕೆಲಸ ಮಾಡೋ ಹುಡುಗಿ. ಹೌದು. ಆ್ಯಂಡ್ ನಿಮ್ಮ ರೋಲು ನಂದು ಶೆಟ್ಟಿ ಅಂತ ಪಾತ್ರ. ಸೊ ಎರಡು ಅದು ಹಾಗೆ ಅಂದರೆ ಈ ಒಂದು ಊರಿಂದ ಬಂದು ಏನೋ ದುಡ್ಡು ಮಾಡಬೇಕು ಅನ್ನೋದಿರುತ್ತೆ. ಅವನ ಹತ್ರ ದುಡ್ಡಿರಲ್ಲ, ಬಟ್ ದುಡ್ಡಿರೋರ ಜೊತೆ ಇದ್ದು ಏನೋ ಸಾಧಿಸ್ತೀನಿ, ಈ ನನ್ನ ಮಕ್ಕಳು ನನಗೆ ಏನೋ ಮಾಡ್ತಾರೆ ನಾಳಿನ ದಿವಸ, ಅದರಿಂದ ಏನೋ ಒಂದು ಕೆಲಸ ನನ್ನ ಕೆಲಸ ನಾನು ಮಾಡಿಸ್ಕೋತೀನಿ ಅನ್ನೋದೊಂದು ಕ್ಯಾರೆಕ್ಟರ್ ಇರ್ತಾವೆ. ಆ ಥರದ್ದೊಂದು ಕ್ಯಾರೆಕ್ಟರ್ ನಂದು. ಸೊ ಬಟ್ ಇನ್ ಡೀಟೇಲ್ ಸಿನಿಮಾದಲ್ಲೇ ನೋಡಿ. ಆಲ್ಸೋ ಅಂದರೆ ಸಿ ದ ರೀಸನ್ ಐ ವಾಸ್ ಟೆಲ್ಲಿಂಗ್ ಅಬೌಟ್ ಡಿಫ್ರೆಂಟ್ ಫಿಲ್ಮ್ಸ್ ಆ್ಯಂಡ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇಸ್ ಬಿಕಾಸ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾನು ಬೇರೆ ಬೇರೆ ಸಿನಿಮಾಗಳಲ್ಲಿ ಬೇರೆ ಬೇರೆ ಪಾತ್ರಗಳಲ್ಲಿ ನನ್ನನ್ನು ನಾನು ನೋಡದೇ ಇದ್ದರೆ ನನಗೆ ಗೊತ್ತಾಗಲ್ಲ ವಾಟ್ ಕೈಂಡ್ ಆಫ್ ಅನ್ ಆ್ಯಕ್ಟರ್ ಐ ಆಮ್. ನಿಮ್ಮ ಕ್ಯಾನ್ವಾಸ್ ಏನು. ಎಸ್. ಆ್ಯಂಡ್ ವರ್ಸಟೈಲಿಟಿ ಅಂತ ನಾವು ಬೇರೆ ಆ್ಯಕ್ಟರ್ಗಳ ಬಗ್ಗೆ ಮಾತಾಡ್ತೀವಿ, ನಮ್ಮಲ್ಲಿ ಆ ವರ್ಸಟೈಲಿಟಿ ಇದೆಯಾ ಇಲ್ವಾ ಅಂತ ಇದೆಲ್ಲ ಒಂದು ಅಸೆಸ್ ಮಾಡೋದಕ್ಕೆ ಐ ಹ್ಯಾಡ್ ಟು ಟೇಕ್ ಅಪ್ ಜಾಬ್ಸ್, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಸ್ಮಾಲ್ ಕ್ಯಾರೆಕ್ಟರ್ಸ್, ಬಿಗ್ ಕ್ಯಾರೆಕ್ಟರ್ಸ್, ವಾಟ್ ಎವರ್ ಇಟ್ ಇಸ್. ಬಟ್ ಬೇರೆ ಬೇರೆ ಪಾತ್ರದಲ್ಲಿ ನಾನು ನೋಡಿಕೊಂಡಾಗ ನನಗೊಂದು ಪೋರ್ಟ್ಫೋಲಿಯೋ ಇದೆ, ಜನರಿಗೆ ತೋರ್ಸೋಕ್ಕಲ್ಲ, ನನ್ನನ್ನು ನಾನು ನೋಡೋದಕ್ಕೆ. ಈ ಥರ ಮಾಡಿದ್ದೀನಿ, ಇಲ್ಲಿ ಈ ಥರ ಓಕೆ ಐ ಆಮ್ ಕೇಪಬಲ್ ಆಫ್ ಪುಟ್ಟಿಂಗ್ ಲೈಫ್ ಟು ಅ ಕ್ಯಾರೆಕ್ಟರ್. ಇವ್ನು ಹಿಂಗಿದ್ದಾನೆ, ಇವ್ನಿಗೆ ಇದೇ ಕ್ಯಾರೆಕ್ಟರ್ ಕೊಟ್ಟು ಇದನ್ನೇ ಮಾಡಿಸ್ಬೇಕು ಅನ್ನೋದಿಲ್ಲ. ನನಗೆ ಯಾವ ಕ್ಯಾರೆಕ್ಟರ್ ಕೊಟ್ಟರು ನಾನು ಮಾಡಬಲ್ಲೆ ಅನ್ನೋಂಥ ಆ ಕನ್ಕ್ಲೂಷನ್ಗೆ ನಾನು ಹೋಗಬೇಕು ಅಂದರೆ ನಾನು ಈ ಥರದ ಪ್ರಯತ್ನಗಳು ಮಾಡಬೇಕು. ಸೊ ಐ ಡಿಡ್ ದ್ಯಾಟ್. ಸೊ ಈಗ ಉದಾಹರಣೆಗೆ ಬಿಗ್ ಸೂಪರ್ ಸ್ಟಾರ್ಸ್, ನೀವು ಕ್ಯಾನ್ ಟೇಕ್ ಎನಿಬಡಿ, ಒನ್ಸ್ ದೇ ಮೇಕ್ ಅ ಮಾರ್ಕ್, ಕೆಲವು ಸತಿ ಅವ್ರಿಗೂ ಗೊತ್ತಿರಲ್ಲ, ಕೆಲವ್ರು ಒಂದು ಸಿನಿಮಾಗೆ ಮಾಡಿರ್ಬೋದು, ಕೆಲವರು ಒಂದು 10-15 ಸಿನಿಮಾಗೆ ಮಾರ್ಕ್ ಮಾಡಿದವ್ರಿಗೆ ಒಂದಷ್ಟು ಕಾಂಪ್ಲೆಕ್ಸಿಟೀಸ್ ಏನಂದರೆ ಆ ಫ್ರೇಮಲ್ಲೇ ಅವ್ರು ಇರಬೇಕು, ಇಷ್ಟನೋ ಕಷ್ಟನೋ. ಈಗ ಉದಾಹರಣೆಗೆ ಅಪ್ಪು ಸರ್ ಆಗಿರಲಿ, ಇವನ್ ಸುದೀಪ್ ಸರ್, ಆಲ್ ದ ಬಿಗ್ ಸೂಪರ್ ಸ್ಟಾರ್ಸು, ಅಂದರೆ ಅವರು ಪ್ರಯತ್ನ ಪಟ್ಟರು ಜನರಿಗೆ ಅದು ಅಯ್ಯೋ ಇವ್ರು ಯಾಕೆ ಹಿಂಗೆ ಮಾಡಕ್ಕೆ ಹೋದ್ರು, ಯಾಕೆ ಫುಲ್ ಸೀರಿಯಸ್ ಮಾಡಿಬಿಟ್ರು, ಎಲ್ಲಿ ಜೋಕೇ ಇಲ್ಲ, ಮಕ್ಕಳ ಜೊತೆ ಡ್ಯಾನ್ಸೇ ಇಲ್ಲ. ಸೊ ಈ ಸೊ ಅವ್ರಿಗೆ ಆ ಚೌಕಟ್ಟಿನ ಒಂದು ಪ್ರಾಬ್ಲಮ್ ಇರುತ್ತೆ. ವರ್ಸಸ್ ಈ ಕಡೆ ಬೇರೆ ಈಗ ಶೈನ್ ಅಂದ ತಕ್ಷಣ, ಶೈನ್ ಶೆಟ್ಟಿ ಅವ್ರ ಅಂದ ತಕ್ಷಣ ಓಕೆ ದಿಸ್ ಇಸ್ ದ ಮ್ಯಾನ್, ದಿಸ್ ಇಸ್ ದ ಇಮೇಜ್ ಅಂತ ಇನ್ನು ಅದನ್ನು ನೀವು ಇನ್ನೂ ಕ್ರಿಯೇಟ್ ಮಾಡ್ಕೊಳ್ಳೋ ಒಂದು ಜರ್ನಿನಲ್ಲಿ ಹೋಗ್ತಾ ಇದ್ದಾಗ ಇಲ್ಲಿ ನಿಮಗೆ ಸಿಗೋವಂಥ ವರ್ಸಟೈಲಿಟಿ ಓಕೆ, ಬಟ್ ಅಟ್ ದ ಸೇಮ್ ಟೈಮ್ ಅನ್ಸರ್ಟನಿಟಿ ಈಸ್ ಸೋ ಮಚ್. ಈಗ ಟಿಲ್ ದ ಟೈಮ್ ಇವಾಗ ನಿಮ್ಮದು ಅಂತ ಕರೆಕ್ಟಾಗಿ ಒಂದು ಕಚ್ಕೊಂಡು ಓಕೆ ದಿಸ್ ಇಸ್ ದಿ ಇಮೇಜ್, ಲವರ್ ಬಾಯ್ನೋ ಅಥವಾ ಐ ಡೋಂಟ್ ನೋ ವಾಟ್ ಇಟ್ ಇಸ್ ಅಂತ. ಸೊ ಈ ಫೇಸಲ್ಲಿ ನಿಮ್ಮ ಮೈಂಡ್ ಆಗಿರಲಿ, ನಿಮ್ಮ ಹಾರ್ಟ್ ಮಧ್ಯೆ ನಡೆಯೋ ಕಾನ್ಫ್ಲಿಕ್ಟ್ಸು ಇಲ್ಲ. ಅಂದರೆ ನಾನು ಐ ಥಿಂಕ್ ಮೊದಲಿಂದನೂ ನೀವು ಬೇರೆ 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 ಪ್ರಯತ್ನಗಳನ್ನ ಮಾಡ್ಕೊಂಡು ಬಂದಾಗ ಜನರು ನಿಮ್ಮನ್ನು ಪ್ರತಿ ಸಲ ಬೇರೆ ಬೇರೆ ಆಗೇ ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ. ನಾನು ನಿಮ್ಗೆ ಏನು ಪ್ರತಿ ದಿವಸ ನಿಮಗೆ ಬಿರಿಯಾನಿ ತಿನ್ನಿಸ್ಬಿಟ್ಟು ಇದು ನಾನು ಮಾಡೋವಂಥ ಬೆಸ್ಟ್ ಡಿಶ್ಶು, ನೆಕ್ಸ್ಟ್ ಟೈಮು ಬೇರೆ ಹೋಟೆಲಿಂದ ಬೇರೆ ಥರದ ಬಿರಿಯಾನಿ ಮಾಡ್ತೀನಿ, ನೆಕ್ಸ್ಟ್ ಟೈಮು ಇನ್ನೊಂದು ಥರ ಬಿರಿಯಾನಿ ಮಾಡ್ತೀನಿ. ಬಟ್ ಇವತ್ತು ನಾನು ಫಿಶ್ ಕೊಡ್ತೀನಿ ನಿಮಗೆ, ನಾಳೆ ಬಿರಿಯಾನಿ ಕೊಡ್ತೀನಿ, ನಾಳೆ ನಾರ್ತ್ ಕರ್ನಾಟಕದ ಯಾವ ಸಾವ್ಜಿ ಊಟ ಕೊಡ್ತೀನಿ. ಸೊ ಅದನ್ನು ಕೊಟ್ಟಾಗ ಇದು 3 ಕೊಟ್ಟಾಗ ಅವರು ನೆಕ್ಸ್ಟ್ ಏನು ಕೊಡ್ತಾನೆ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿರ್ತಾರೆ ಅಲ್ವಾ? ಸೊ ದಟ್ ಈಸ್ ಆಲ್ಸೋ ಸ್ಪೇಸ್ ಟು ಟೇಕ್. ಎಕ್ಸಾಕ್ಟ್ಲಿ. ಸೊ ದ್ಯಾಟ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ನಾನು ಎಲ್ಲೋ ಹಿಂಗೆ ಹೋಗ್ತಾ ಇರಲಿ, ನಾನು ಎಲ್ಲೋ ಬೇರೆ ಥರದ್ದೊಂದು ಪ್ರಯತ್ನ ಪಡ್ತೀನಿ ಅಂದರೆ ದೆನ್ ಇಟ್ ಮೈಟ್ ಗೆಟ್ ಡಿಫಿಕಲ್ಟ್. ಸೊ ನಾವು ಪೀಪಲ್ ವಿಲ್ ಎಕ್ಸ್ಪೆಕ್ಟ್ ನೆಕ್ಸ್ಟ್ ಏನು ಮಾಡ್ತಿರ್ಬೋದು ಇವನು, ಐ ಆಮ್ ಎಕ್ಸೈಟೆಡ್ ಟು ನೋ. ಆ ಗ್ರಾಫನ್ನು ನಿಮಗೆ ಗೊತ್ತಿಲ್ಲದಂಗೆ ನೀವೇ ಪೋಣಿಸ್ತಾ ಇದ್ದೀರಾ ಫಸ್ಟಿಂದ, ಆ್ಯಂಡ್ ಪ್ರೇಕ್ಷಕರು ದೇ ಆರ್. ಸೊ ದಟ್ಸ್ ದ ಸ್ಪೇಸ್ ದಟ್ ವಿಲ್ ಟೇಕ್ ಟೈಮ್ ಅಗೇನ್, ದಟ್ ವಿಲ್ ಟೇಕ್ ಟೈಮ್. ಇಟ್ಸ್ ಹಾರ್ಡ್ ಬಟ್ ಇಟ್ಸ್ ನಾಟ್ ಇಂಪಾಸಿಬಲ್. ಎಲ್ಲರೂ ವಿ ಟಾಕ್ ಅಬೌಟ್ ಗೋಲ್ಸ್, ಆಯಿತಾ? ಗೋಲ್ಸ್ ಸೋ ಓವರ್ ರೇಟೆಡ್ ಅನ್ಬೋದು, ಅಥವಾ ಕೆಲವು ಸತಿ ಗೋಲೇ ಇಲ್ಲದೆ ಕೆಲವ್ರು ಗೋಲ್ ಮೇಲೆ ಗೋಲ್ ಹೊಡೆದು ಏನೇನೋ ಆಗ್ಬಿಟ್ಟಿರ್ತಾರೆ. ಗೋಲ್ಸ್ ಅಂತ ಬಂದಾಗ ವಾಟ್ ಕೈಂಡ್ ಆಫ್ ಅ ಪರ್ಸನ್ ಆರ್ ಯು? ಈಗ ದೆರ್ ಆರ್ ಮಲ್ಟಿಪಲ್ ಗೋಲ್ ಸೆಟ್ಟಿಂಗ್ ಫ್ರೇಮ್ ವರ್ಕ್ಸ್. ಐ ಡೋಂಟ್ ನೋ ಆರ್ ಯು ಇನ್ ಟು ಎನಿ ಆಫ್ ದಿಸ್? ನೋಡಿ, ಈಗ ಸ್ಮಾರ್ಟ್ ಗೋಲ್ ಅಂತ ಒಂದಿದೆ. ಏನಂದರೆ SMART. S ಸ್ಟ್ಯಾಂಡ್ಸ್ ಫಾರ್ ಸೆಟ್ ಅ ಸ್ಪೆಸಿಫಿಕ್ ಇದು, M ಸ್ಟ್ಯಾಂಡ್ಸ್ ಫಾರ್ ಮೆಷರಬಲ್, A ಸ್ಟ್ಯಾಂಡ್ಸ್ ಫಾರ್ ಅಚೀವಬಲ್, R ಸ್ಟ್ಯಾಂಡ್ಸ್ ಫಾರ್ ರಿಲೆವೆಂಟ್, ಆ್ಯಂಡ್ T ಸ್ಟ್ಯಾಂಡ್ಸ್ ಫಾರ್ ಟೈಮ್ ಬೌಂಡ್ ಗೋಲ್. ನೀವು ನಾನೇನೋ ಒಂದು ಆಸೆ, ಒಂದು ಗುರಿ ಇಟ್ಕೊಂಡಿದ್ದೀನಿ ಅಂದ ತಕ್ಷಣ ಏನೋ ಇಟ್ಕೊಂಡ್ರೆ ಆಗಲ್ಲ, ಆ ಗುರಿನ ಸಾಧಿಸ್ಕೊಳ್ಳೋಕ್ಕೆ ಏನು ಮಾಡೋದು ಅಂತ ಇದು ಒಂದಿದೆ. ಇನ್ನೊಂದು ಯಾವುದೋ ಇದೆ OKR ಅಂತ, ಒಬ್ಜೆಕ್ಟಿವ್ ಆ್ಯಂಡ್ ಕೀ ರಿಸಲ್ಟ್ ಡ್ರಿವನ್. ಅಂದರೆ ಅದರಲ್ಲಿ ಯು ಶುಡ್ ಸೆಟ್ ಆಂಬಿಷನ್, ಒಬ್ಜೆಕ್ಟಿವ್ ವಿತ್ ಮೆಷರಬಲ್ ಔಟ್ಕಮ್ಸ್, ಈಗ ಡೆಡ್ ಲೈನ್ ವಿತ್ ಟೈಮ್ ಲೈನ್, ಆ ಥರ. ಇನ್ನೊಂದು ಬ್ಯಾಕ್ವರ್ಡ್ ಗೋಲ್ ಸೆಟ್ಟಿಂಗ್. ಈಗ ನಾನು ಮೈಸೂರಿಗೆ ಹೋಗಬೇಕು, ಅದು ಗೊತ್ತು. ಸೊ ನಾನು ಮೈಸೂರು ಹೋಗಕ್ಕೆ ಏನು ಮಾಡಬೇಕು? ಫಸ್ಟ್ ಮೆಜೆಸ್ಟಿಕ್ಗೆ ಹೋಗ್ಬೇಕಾ ಅಥವಾ ಫಸ್ಟ್ ಮೈಸೂರು ರೋಡ್ಗೆ ಹೋಗ್ಬೇಕಾ? ಈ ಎಕ್ಸಾಂಪಲ್ಸ್ ಕೊಟ್ಟಿದ್ದು. ವೆನ್ ಯು ಲುಕ್ ಅಟ್ ಯುವರ್ ಸೆಲ್ಫ್ ನಾವು, ಗೋಲ್ಸ್ ಅಂದರೆ ನೀವು ಹೆಂಗೆ ಮೆಷರ್ ಮಾಡ್ತೀರಾ? ಫಸ್ಟ್ಲಿ ಹೆಂಗೆ ಸೆಟ್ ಮಾಡ್ತೀರಾ? ಇಷ್ಟೆಲ್ಲ ಸ್ಟ್ರಾಟಜಿಕಾಗಿ ನೋಡ್ತೀರಾ?
ತೀರಾ ಸ್ಟ್ರಾಟಜಿಕ್ ಆಗಿ ನೋಡಲ್ಲ. ಬಟ್ ದೆನ್ ವೆನ್ ಅಂದರೆ ಐ ಥಿಂಕ್ ದ ಫಸ್ಟ್ ಆಪ್ಷನ್ ದಟ್ ಯು ಸೆಡ್, ಸ್ಮಾರ್ಟ್ ಗೋಲ್ ಸೆಟ್ಟಿಂಗ್, ಈಸ್ ವಾಟ್ ಐ ಬಿಲೀವ್ ಇನ್. ಮೇ ಬಿ ನಂಗೆ ಅದು ಅಷ್ಟು ಮತ್ತು ಅದನ್ನೆಲ್ಲ ನೆನ್ಪಿಟ್ಕೊಂಡು ಈಗ ವಾಪಸ್ ಹೇಳೋಕ್ಕಾಗಲ್ಲ ನಿಮಗೆ. ಬಟ್ ನಾನು ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ ದಟ್ಸ್ ವಾಟ್ ಐ ಫೆಲ್ಟ್. ಎಸ್. ಬಟ್ ತೀರಾ ಹಿಂಗೆ ಹಂಗೆ ಆಗ್ಬೇಕಂತಲ್ಲ. ಬಟ್ ದೆನ್ ದೇರ್ ಈಸ್ ಕ್ವೈಟ್ ಅ ಪ್ರಿಪ್ರೇಷನ್. ಇವಾಗ ನಾನು ಹೇಳ್ದಂಗೆ ನಾನು ಯಾಕೆ ಇದನ್ನೆಲ್ಲ ಮಾಡಿದೆ, ಈ ಥರದ್ದೆಲ್ಲ ಪಾತ್ರ ಮಾಡಿದೆ, ಏನಕ್ಕೆ ಐ ಆಮ್ ಸ್ಟಿಲ್, ದಟ್ಸ್ ಮೈ ಪ್ರಾಸೆಸ್, ಬಿಕಾಸ್ ಐ ವಾಂಟ್ ಟು ರೀಚ್ ಸಮ್ವೇರ್ ಆ್ಯಂಡ್ ದಟ್ಸ್ ಮೈ ಪ್ರಾಸೆಸ್ ಟಿಲ್ ಐ ರೀಚ್ ದರ್. ವೆನ್ ಐ ಸೇ ಇವಾಗ ಈ ಸಿನಿಮಾ ಮಾಡ್ತೀನಿ, ನೆಕ್ಸ್ಟ್ ಅದೇ ಥರದ್ದು ನನ್ನ ಕೇಳ್ಬೋದು ನೀವು ಇದೇ ಥರದ್ದು, ಬಟ್ ಐ ವುಡಂಟ್. ಇಟ್ಸ್ ಅ ರಿಸ್ಕ್ ನಾಟ್ ಟು ಟೇಕ್ ದಟ್ ಆಸ್ ವೆಲ್. ಬಟ್ ದೆನ್ ನಾವು ಅದನ್ನೇ ಮಾಡ್ಕೊಂಡು ಬಂದಿರೋದು. We have kept risking ourselves, our career, everything. Risk is your something currency. New. Risk is your currency. Exactly. ಅಂದರೆ ಕಳ್ಕೊಂಡ್ರೆ ಎಲ್ಲೋ ಹೋಗ್ಬಿಡ್ತೀವಿ, ಕಳ್ಕೊಂಡಿಲ್ಲ ಅಂದರೆ ಲಾಟ್ರಿ. ಆ್ಯಂಡ್ ಐ ವಿಲ್ ಟೇಕ್ ದಟ್ ಚಾನ್ಸ್. ಇದು ಆಂಟ್ರಪ್ರಿನರ್ಶಿಪ್ ಬಗ್ಗೆ ಒಂದು ಕೋಟ್ ಇದೆ. ಅದೆಲ್ಲಿ ಏನು ಓದಿದೆ ಅಂದರೆ, ಆಂಟ್ರಪ್ರಿನರ್ಶಿಪ್ ಅಂದರೆ ಹೇಗಂದರೆ ಒಂದು ಬೆಟರ್ ತುದಿಯಿಂದ ಜಿಗಿಯೋದು, ಜಿಗಿತಾ ಕೆಳಗಡೆ ಒಂದು ಪ್ಲೇನ್ ರೆಡಿ ಮಾಡಿ ಇನ್ನೇನು ಕೆಳಗೆ ಹೋಗ್ತಾ ಇದೆ ಅಂದಾಗ ಟೇಕ್ ಆಫ್ ಮತ್ತೆ ಮೇಲೆ ಹೋಗೋದು ಅನ್ನೋದು ಹೇಳ್ತಾರೆ. ಅಂದರೆ ಎಲ್ಲ ಅದು ನಾಪಕಕ್ಕೆ ಬಂತು ನೀವು ಹೇಳಿದ್ದು, ಕಳ್ಕೊಳ್ಳೋಕ್ಕೆ ರಿಸ್ಕ್ ಓದಿದ್ದು ಅಂತಲ್ಲ. ಅದೇ ಸಿ, ನಾನು ಫಸ್ಟ್ ಹೇಳ್ದಂಗೆ ನಿಮಗೆ ಇಲ್ಲಿಂದ ಇದು ಕ್ಲಿಕ್ ಆಯಿತು ಅಂತ ಹೇಳಿದ್ರೆ ಹಾರ್ಬಿಡ್ತೀವಿ ಮೇಲ್ಗಡೆ ಟು ಅನ್ ಎಕ್ಸ್ಟೆಂಟ್ ವೇರ್ ಯು ಕ್ಯಾನ್ ಸಸ್ಟೈನ್ ಫಾರ್ ಇಯರ್ಸ್ ಟುಗೆದರ್. ಏನೂ ಆಗಿಲ್ಲ ಅಂದರೆ ಬಿದ್ದೋಗ್ಬಿಡ್ತೀವಿ. ಬಟ್ ಬೇಜಾರಿಲ್ಲ ಅದರಲ್ಲಿ, ಅಲ್ಲಿಂದನೇ ಅಲ್ಲ ಬಂದಿರೋದು. ಆಟಿಟ್ಯೂಡ್ ಇಸ್ ಸೊ ಎವ್ರಿಥಿಂಗ್ ಅಂತ ಹೇಳ್ತಾರಲ್ಲ, ಅದು ನಿಮ್ಮ ಅಂದರೆ ದೇರ್ ಈಸ್ ನೋ ಆಪ್ಷನ್ ಆಫ್ ಗಿವಿಂಗ್ ಅಪ್. ನಾವು ಗಿವ್ ಅಪ್ ಮಾಡೋಕೆ ಹುಟ್ಟಿರೋದೇ ಇಲ್ಲ. ಎಲ್ಲರೂ ಬದುಕೋಕ್ಕೋಸ್ಕರನೇ ಹುಟ್ಟಿರೋದಲ್ವಾ. ಯಾರು ಹುಡ್ತಾ ನಾನು ಸಾಯ್ಬೇಕು ಅಂತ ಹುಟ್ಟಿರ್ತಾರೆ, ಯಾರು ಹುಟ್ಟಿರಲ್ಲ ಅಲ್ವಾ. ವಾಹ್, ಎಂಥ ಮಾತು. ಸೊ ಹುಟ್ಟಿದ ಮೇಲೆ ಬದುಕಬೇಕು ಅಂತಾನೆ ಹುಟ್ಟಿರ್ಬೇಕಾದ್ರೆ ಬದುಕ್ತಾನೆ ಇರೋಣ. ಅದು ನಮ್ಮ ಕೈಯಲ್ಲಿ ಇಲ್ಲ, ನಮ್ಮ ಕೈಯಲ್ಲಿ ಇರಲೂಬಾರ್ದು. ದ ಆಪ್ಷನ್ ಆಫ್ ಡೆತ್ ಶುಡಂಟ್ ಬಿ ಇನ್ ಯುವರ್ ಹ್ಯಾಂಡ್. ಹೆವಿ, ವೆರಿ ಡೀಪ್ ಇದು. ನಮ್ಮ ಕೈನಲ್ಲಿ ಇರಲೂಬಾರ್ದು ಅಂತ ಹೇಳಿದ್ದು. ವಾಟ್ ಕೈಂಡ್ ಆಫ್ ಸಿಚುವೇಶನ್ಸ್ ಹ್ಯಾಸ್ ಮೇಡ್ ಯು ರಿಯಲೈಸ್ ಈ ಥರದ ಸತ್ಯಗಳು, ನಗ್ನ ಸತ್ಯಗಳು? Wake up to fresh ideas. Repose. I've seen so many people, kids, ಅಂದರೆ who end lives. ಯಾಕೆ ಅಂದರೆ ಇವಾಗ ನಿಮ್ಮನ್ನು ಹುಟ್ಟಿಸಿದ್ರು, ಎಷ್ಟು ಕಷ್ಟ ಆಯ್ತೇನೋ ಆ ಟೈಮಲ್ಲಿ ನಿಮ್ಮನ್ನು ಹುಡ್ಸೋಕ್ಕೆ, ನಿಮ್ಮನ್ನು ಬೆಳ್ಸೋಕ್ಕೆ ಎಷ್ಟು ಕಷ್ಟ ಆಗಿದೆಯೋ, ನಿಮ್ಮ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಎಷ್ಟು ಕಷ್ಟ ಆಗಿದೆಯೋ, ನಿಮ್ಮನ್ನು ಈ ರೀತಿ ನೋಡಬೇಕು ಅಂತ ನೋಡೋದಕ್ಕೆ, ಕನ್ಸು ಕಾಣೋದಕ್ಕೆ ಅವ್ರಿಗೆ ಎಷ್ಟು ಕಷ್ಟ ಆಗಿದೆಯೋ ಏನೋ. ಇವನು ಇಂಥದ್ದೇನೋ ಮಾಡ್ತಾನೆ ಅಂತ ಇಡೀ ಒಬ್ಬರು ತುಂಬ ಹೇಳ್ಕೊಂಡು ಬಂದಿರ್ತಾರೆ. ಅದನ್ನ ನಾನು ಮಾಡ್ತಾ ಇದ್ದೀನೋ ಇಲ್ವೋ ಅನ್ನೋದಕ್ಕೆ ಅದೊಂದು ಪ್ರೆಷರ್ ಇದೆ ಮನಸ್ಸಲ್ಲಿ, ಅದಕ್ಕೆ ಎಷ್ಟು ಕಷ್ಟ ಆಗಿದೆಯೇನೋ. ಎಲ್ಲರೂ ಒಂದಿಷ್ಟು ಜನ ಇವ್ರ ಅಪ್ಪ ಯಾವಾಗಲೂ ಹೇಳ್ತಾ ಇರ್ತಾನೆ ಏನೋ ಮಾಡ್ತಾನೇನೋ ಅಂತ. ಸಿ, ನಾವು ಯಾರಿಗೂ ಆನ್ಸರೇಬಲ್ ಅಲ್ಲ, ನಮ್ಮ ಜೀವನ ನಮ್ಮದು, ದಟ್ ಈಸ್ ಫೈನ್. ಬಟ್ ಒಂದು ಟ್ರೆಡಿಷ್ನಲ್ ವೇ ಆಫ್ ಥಿಂಕಿಂಗ್ ಅಬೌಟ್ ಲೈಫ್, ಸೊಸೈಟಿ ಎಲ್ಲ ಇದೆಯಲ್ಲ, ದಟ್ ಈಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್. ಅದಿದ್ರೆ ಒಂದು ಒಳ್ಳೆ ಒಂದು ಬೇಲಿ ಇದ್ದಂಗೆ ಒಂದು ಪ್ಲಾಟ್ ಇದೆ ಟು ಸಮ್ ಎಕ್ಸ್ಟೆಂಟ್. ಕೆಲವು ಸತಿ ಎಲ್ಲಿ ಬೇಕೋ ಅಲ್ಲಿ ಬೇಕು. ಅಂದರೆ ಇಲ್ಲ ಅಂದರೆ ನಾವು ಈ ಮೂಗಿಗೆ ದಾರ ಹಾಕ್ತಿರೋ ಹಸುಗಳ ಥರ ಎಲ್ಲಿ ಬೇಕಾದ್ರು ಯಾವ ಊರಿಗೆ ಹೋದ್ನೋ ಗೊತ್ತಿಲ್ಲ, ಯಾರು ಏನು ಕೊಟ್ಟರು, ಬಾಳೆಹಣ್ಣು ಕೊಟ್ಟರು, ಅವ್ರ ಮನೆಯದು ರಾತ್ರಿ ಎಲ್ಲ ಹಳಸಿರೋ ಅನ್ನ ಗಿನ್ನ ಎಲ್ಲ ಹಾಕಿ ಕೊಟ್ಟು ಮುಸ್ರೆ ತಿನ್ಕೊಂಡ ಮತ್ತು ಮುಂದಕ್ಕೆ ಹೋದ ಬಸ್ ಒಂಥರ ಹೋಗ್ತಾ ಇರೋದು, ಅಷ್ಟೇ ಜೀವನ ಆಗ್ಬಿಡುತ್ತೆ. ಸೊ ನೀನು ಬೀದಿ ಮೇಲೆ ಅಲಿಯುವಂಥ ಬಸವ ಆಗಬೇಕಾ, ಅಥವಾ ನಿನ್ನನ್ನು ಶಿವನ ಎದುರುಗಡೆ ಕೂತ್ಕೊಂಡು ನಿನಗೂ ಪೂಜೆ ಮಾಡುವಂಥ ನಂದಿ ಆಗಬೇಕಾ, ಇಸ್ ಯುವರ್ ಚಾಯ್ಸ್. ಒಂದೇ ಲೈನ್ ಆಫ್ ಡಿಫ್ರೆನ್ಸ್ ಇರೋದು ಅಲ್ವಾ. ಆದರೆ ಇಡೀ ಪ್ರಪಂಚನೇ ಅದೇ ಹಿಂಗಾದ್ರೆ ಸೇಮ್ ಲೈಕ್ ಹೌ ಹೇಳ್ತಾರಲ್ಲ, ಶುಡಂಟ್ ಗಿವ್ ಅಪ್. ಏನಾಗ್ಬೋದು, ಒಬ್ಬಂಗೆ 20 ಲಕ್ಷ ಸಾಲ ಕೊಡಬೇಕಾ, ಅವ್ನು ಏನು ಮಾಡ್ತಾನೆ, ಬಂದು ಬೈತಾನೆ, ಇನ್ನೊಂದು ಮಾಡ್ತಾನೆ. ನಾನು ಫ್ರೀ ಹೋಗಿಲ್ಲ ಗುರು, ಕೊಡ್ತೀನಿ ನಾಳೆ, ನಾನಿದ್ರೆ ತಗೋತೀಯ. ನೀನು ಹಿಂಗೆ ತಲೆ ಮೇಲೆ ಕೂತ್ರೆ ನಾನೇ ಇಲ್ಲದೆ ಇದ್ರೆ ನಾನು ಎಲ್ಲಿಂದ ತಗೋತೀಯ ನೀನು? ನನಗೆ ಸ್ಟ್ರೆಸ್ ಆಯಿತು, ಬ್ರೈನ್ ಹ್ಯಾಮ್ರೇಜ್ ಆಗೋಯ್ತು, ನಾನು ಸತ್ತೇ ಹೋದೆ, ನನಗೆ ನಿನ್ನ ದುಡ್ಡು ಎಲ್ಲಿಂದ ಸಿಗುತ್ತೆ ಹೇಳು. ಅವ್ನು ಬರ್ತಾನೆ ದುಡ್ಡಿದ್ದಾಗ ನಿನ್ನ ಹತ್ರ. ಸಾಲ ಮಾಡಿದ್ದೀರಾ, ಇಸ್ ದ್ಯಾಟ್ ಯುವರ್ ಸ್ಟ್ರೆಸ್? ಮಾರ್ಕ್ಸ್ ಬಂದಿಲ್ವಾ, ಇಸ್ ದ್ಯಾಟ್ ಯುವರ್ ಸ್ಟ್ರೆಸ್? ನೆಕ್ಸ್ಟ್ ಎಕ್ಸಾಮ್ ಇದೆ, ಮುಗಿದಿಲ್ಲ, ಆಪರ್ಚುನಿಟಿ ಇದೆ ಇನ್ನೂ, ಅದರಲ್ಲೂ ಫೇಲೇ ಆದೆ ಅಂತ ಅನ್ಕೋ. ಜೀವನದಲ್ಲಿ ಬೇರೆ ಏನಾದರೂ ದಾರಿ ಇದೆ ನಿನಗೆ, ಏನಿಲ್ಲ ಅಂದರೆ ಫುಡ್ ಟ್ರಕ್ ಆದರೂ ಹಾಕೋ. ನಿಜವಾಗ್ಲೂ you'll make money out of anything which you do out of passion.
ಸೋ ಟ್ರೂ ಅಲ್ವಾ? ಸಿ ವೆನ್ ಐ ಸ್ಟಾರ್ಟೆಡ್ ಅ ಫುಡ್ ಟ್ರಕ್ ಐ ಡಿಂಟ್ ನೋ ಇಟ್ ವಿಲ್ ವರ್ಕ್ ಆರ್ ನೋ, ಬಟ್ ಐ ನ್ಯೂ ಐ ಹ್ಯಾವ್ ಟು ಮೇಕ್ ಇಟ್ ವರ್ಕ್. ನೀನು ನಿನ್ನ ಎಲ್ಲ ಕೊನೆಯ ಪ್ರಯತ್ನಗಳು ಅಲ್ಲಿ ಕೊಟ್ಟಾಗ ಅದು ವರ್ಕ್ ಆಗಲೇಬೇಕು. ದಟ್ ಈಸ್ ಹೌ ದ ಯೂನಿವರ್ಸ್ ವರ್ಕ್ಸ್. ಪ್ರಯತ್ನ ಓಕೆ, ಈ ಕೊನೆಯ ಪ್ರಯತ್ನ ಅಂತ ಒಂದು ಪದ ಉಪಯೋಗಿಸಿದ್ರಲ್ಲ, ಇದು ನಾವು ಪೋಕರಲ್ಲಿ ತುಂಬ ನೋಡ್ತೀವಿ. ಈಗ ನೋಡಿರ್ತೀರ ನಿಮ್ದು ಕೊನೆ ನೋಟ್ ಇರುತ್ತಲ್ಲ ಆಟದಲ್ಲಿ, ಅದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಅಂತೂ 90% ಆಫ್ ದ ಟೈಮ್ ಅದು ಮತ್ತೆ ನಿಮ್ಮನ್ನು ಫುಲ್ ಕೈ ಹಿಡಿದು ಮತ್ತೆ ಆಟದಲ್ಲಿ ಕೂಡ್ಸುತ್ತೆ. ಸೊ ದಟ್ಸ್ ಹೌ ಇಟ್ ಇಸ್. ದಟ್ಸ್ ಆಸ್ ಸೊ ಕನ್ಸಿಸ್ಟೆನ್ಸಿ, ಯು ಹ್ಯಾವ್ ಟು ಸ್ಟೇ ಇನ್ ದ ಗೇಮ್, ಯು ಹ್ಯಾವ್ ಟು ಹ್ಯಾವ್ ದಟ್ ಹಾರ್ಟ್, ಧೈರ್ಯ ಟು ಸ್ಟೇ ಇನ್ ದ ಗೇಮ್. ಎಕ್ಸಾಕ್ಟ್ಲಿ. ಅಂದರೆ ಇದೊಂದು ರೂಮ್ ಅಂತ, ದಿಸ್ ರೂಮ್ ಇಸ್ ಫಿಲ್ಡ್ ಆಫ್ ಕಷ್ಟ ಅಂತ ಅಂದ್ಕೊಳ್ಳೋಣ. ಇಲ್ಲಿಂದ ಶುರುವಾಗತ್ತೆ ಇವಾಗ ಕಷ್ಟ 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 ಕಷ್ಟ. ಇದಕ್ಕೆ ಒಂದು ಲಿಮಿಟ್ ಇದೆ ಗೊತ್ತಲ್ಲ ನಿಮಗೆ. ಈ ರೂಫ್ ಲಿಮಿಟ್, ಅದ್ರ ಮೇಲೆ ಕಷ್ಟ ಬಂದರೆ ಅದು ಲೆಕ್ಕಕ್ಕೆ ತಗೊಳಕ್ಕಾಗಲ್ವೇ? ಸೊ ಎಕ್ಸಾಕ್ಟ್ಲಿ ದಟ್ ಐ ಹ್ಯಾವ್ ರಿಯಲೈಸ್ಡ್ ಇಟ್. ಐ ಹ್ಯಾವ್ ಗಾನ್ ಥ್ರೂ ಇಟ್. 2 ವರ್ಷ ಕೆಲಸ ಇರಲಿಲ್ಲ, ಸಂಬಳ ಇರಲಿಲ್ಲ, ಗಾಡಿ ಗಿಡಿ ಎಲ್ಲ ಮಾರ್ಕೊಂಡೆಲ್ಲ ಜೀವನ ನಡೆಸ್ತಾ ಇದ್ದೆ. ವೆನ್ ಡ್ಯೂರಿಂಗ್ ಮೈ ಸೀರಿಯಲ್ ಬಿಟ್ಟು ಸಿನಿಮಾಗೆ ಹೋಗಬೇಕು ಅನ್ನೋ ಜರ್ನಿಯಲ್ಲಿ, ಬಿಫೋರ್ ಐ ಸ್ಟಾರ್ಟೆಡ್ ಮೈ ಫುಡ್ ಟ್ರಕ್. ಬಟ್ ಆಫ್ಟರ್ ಅ ಪಾಯಿಂಟ್ ಅಂದರೆ ಅದರದ್ದು ನೆರಳು ನನಗೆ ಮ್ಯಾಟ್ರ್ ಆಗ್ತಿರಲಿಲ್ಲ. ಇಟ್ ಹ್ಯಾಪನ್ಸ್, ಯು ಬಿಕಮ್ ನಮ್ ಟುವರ್ಡ್ಸ್ ಇಟ್. ವಿತ್ ಸಮ್ ರಿಯಲೈಸೇಷನ್, ಸಮ್ ವ್ಯಾಲ್ಯೂಸ್ ದಟ್ ಲೆಸನ್ಸ್ ದಟ್ ಯು ಹತ್ರ ಇಟ್ಕೊಂಡು. ಸೊ ಈ ಮಧ್ಯ ಸಿನ್ಸ್ ಗಲ್ಲಿ ಕಿಚನ್ದು ಸ್ಟಾರ್ಟ್ ಆಯಿತು ಕಾನ್ವರ್ಸೇಷನ್, ಈ ಟ್ರಿಗರ್ ಯಾಕೆ ಸ್ಟಾರ್ಟ್ ಮಾಡಿದ್ರಿ ಅದು ಗೊತ್ತಾಯಿತು. ಈಗ ಏನೋ ಒಂದು ಮಾಡಲೇಬೇಕು, ಓಕೆ, ಬಟ್ ಗಲ್ಲಿ ಕಿಚನ್ ಅಂತಲೇ ಮಾಡಿ, ಅಥವಾ ಈಗ ಉದಾಹರಣೆಗೆ ಇನೋವೇಷನ್ಸ್ ಲೈಕ್ ಸಬ್ಬಕ್ಕಿ, ಇಡ್ಲಿ, ಅಂದರೆ ಹೊಸತನ ಎಲ್ಲರಿಗೂ ಗೊತ್ತು ಔಟ್ ಆಫ್ ದ ಬಾಕ್ಸ್ ಅಂತ, ಬಟ್ ಯಾವುದು ಕ್ಲಿಕ್ ಆಗುತ್ತೆ ಇಲ್ಲ, ಅನ್ಸರ್ಟನಿಟಿ, ರಿಸ್ಕು. ವೆನ್ ಯು ಲುಕ್ ಬ್ಯಾಕ್ ಟುಡೇ, ಗಲ್ಲಿ ಕಿಚನ್ ಇನಿಷಿಯಲ್ ಪ್ಲ್ಯಾನ್ ಎಲ್ಲ ನೀವೇ ಹಾಕಿದ್ದ, ಯಾರ್ದಾರು ಸಹಾಯ ಇತ್ತಾ, ಐಡಿಯಾ ಇತ್ತಾ, ಹೇಗಿತ್ತು? ನನಗೆ ಯಾವತ್ತೂ ಒಂದು ಕನಸಿತ್ತು, ಸೇಯಿಂಗ್ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾಯಿದ್ದೀನಿ, ಅದರ ಜೊತೆಗೆ ನಾನೊಂದು ರೆಸ್ಟೋರೆಂಟ್ ಮಾಡಬೇಕು, ಬಿರಿಯಾನಿನೋ ಅಥವಾ ನಾನ್ ವೆಜ್ಜೋ ಏನಾದರೂ ಒಂದು ಮಾಡಬೇಕು ಲೈಫಲ್ಲಿ. ಒಂದು ಹೋಟೆಲ್ ಸೆಟಪ್, ಒಂದು ರೆಸ್ಟೋರೆಂಟ್, ಆ ಥರದ್ದು ಏನಾದ್ರು ಬೇಕು ಅಂತ. ಬಟ್ ನಾನು ಇವಾಗ ಏನಾದರೂ ಜೀವನ ನಡೆಸೋಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಸ್ಪೇಸಲ್ಲಿದ್ದಾಗ ನಾನು ಏನು ಮಾಡಬಲ್ಲೆ, ನನ್ನ ಕನಸು ಏನಿತ್ತು ಇದನ್ನು ಮಾಡಬೇಕು ಅಂತ ಇತ್ತು. ಬಟ್ ನನಗೆ ಆ ಸ್ಕೇಲಲ್ಲಿ ಮಾಡೋಕ್ಕಾಗತ್ತಾ? ಇಲ್ಲ. ನನ್ನ ಸ್ಕೇಲಲ್ಲಿ ಮಾಡಬೇಕು ಅಂದರೆ ಏನು ಮಾಡಬಹುದು? ಫುಡ್ ಟ್ರಕ್ ಅಂದರೆ ಇಂಗ್ಲೀಷ್ ಟರ್ಮಿನಾಲಜಿಯಲ್ಲಿ ಫುಡ್ ಟ್ರಕ್ ಅಂತ ಹೇಳ್ತೀವಿ. ಬಟ್ ನಮ್ಮ ಅಪ್ಪ ಎಲ್ಲ ಆಟೋ ಗಿಟೋದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅವ್ರು ಯಾವತ್ತೂ ಮಾಡಲಿಲ್ಲ. ಅವರು ಆಮೇಲೆ ಒಂದು ಕ್ಯಾಂಟೀನ್ ಹೋಟೆಲ್ ಏನೋ ಮಾಡಿದರು. ಬಟ್ ಅವರೆಲ್ಲ ಅದಕ್ಕೆ ಆ್ಯಕ್ಚುಯಲ್ ಹೆಸರು ಕೇಳಕ್ಕೆ ಹೋದ್ರೆ ನಿಮ್ಮ ಬೆಂಗಳೂರಲ್ಲಿ ದೋಸಾ ಕ್ಯಾಂಪ್ ಅಂತ ಹೇಳ್ತೀವಿ. ಆಟೋದಲ್ಲಿ ನೀವು ದೋಸೆ ಇತ್ತಲ್ಲ, ಇವಾಗಲೂ ಇದೆ ದೋಸಾ ಕ್ಯಾಂಪ್ ಅಂತಾನೆ. ಅದೆಲ್ಲ ದೋಸಾ ಕ್ಯಾಂಪು. ಸೊ ದೋಸಾ ಕ್ಯಾಂಪ್ ಹಾಕೋಣ, ದೋಸಾ ಕ್ಯಾಂಪ್. ಸೊ ಇಟ್ಸ್ ಅ ದೋಸಾ ಕ್ಯಾಂಪ್. ಯು ಆರ್ ಅ ಸ್ಟ್ರೀಟ್ ವೆಂಡರ್, ಯು ಸೆಲ್ ದೋಸಾಸ್ ಇನ್ ಇಡ್ಲೀಸ್ ಆನ್ ದ ಸ್ಟ್ರೀಟ್. ಇಟ್ ಡಸಂಟ್ ಮ್ಯಾಟರ್. ನಾಳೆ ಅಲ್ಲಿ ಯಾರೋ ಬಂದು ಹೇಳ್ತಾನೆ ಇದು ಮಾಡ್ತಿದ್ಯಾ ಅದು ಮಾಡ್ತಿದ್ಯಾ. ಸಿ ಆಫ್ಟರ್ ಅ ಪಾಯಿಂಟ್ ಅಂದರೆ ಇಲ್ಲಿ ಯಾವುದು ಮ್ಯಾಟ್ರ್ ಆಗಲ್ಲ. ಅಪ್ಪ ಏನು ಹೇಳ್ತಾರೆ, ಅಮ್ಮ ಏನು ಹೇಳ್ತಾರೆ, ಬಿಕಾಸ್ ಯು ನೋ ವಾಟ್ ಈಸ್ ಯುವರ್ ಜರ್ನಿ. ನಾನು ಏನಕ್ಕೆ ಈ ನಿರ್ಧಾರ ತೊಗೊಂಡಿದ್ದೀನಿ, ಇಲ್ಲಿಂದ ನಾನು ನನ್ನ ಜೀವನ ಎಲ್ಲಿ ಹೋಗೋದನ್ನು ನೋಡ್ತಾ ಇದ್ದೀನಿ, ಯಾಕೆ ಈ ಜರ್ನಿ ಬೇಕು ನನಗೆ, ಈಗ ನಾನು ಇರೋ ಸಿಚುವೇಶನ್ಗೆ ಇದು ಯಾಕೆ, ವೈ ಇಸ್ ದಿಸ್ ಇಂಪಾರ್ಟೆಂಟ್. ಸರಿ, ಆ ಅಸೆಸ್ಮೆಂಟ್ ನನಗಿದೆ. ಆ ಅಸೆಸ್ಮೆಂಟನ್ನು ನಾನು ನಿಮ್ಗೆ ಹೇಳಿದ್ರೆ, ಹುಚ್ಚನ್ ಕನ್ಸ್ಗುರು, ಇವ್ನು ಯಾರು, ಇದನ್ನೆಲ್ಲ ಯಾಕೆ ಹೇಳ್ತಿದ್ದಾನೆ, ಇವ್ನಿಗಲ್ಲಿ ಸೀರಿಯಲಲ್ಲಿ ಆಪರ್ಚುನಿಟಿ ಇದೆ, ಅಲ್ಲಿ ಹೋಗಿ ಆ್ಯಕ್ಟ್ ಮಾಡ್ಬೋದು, ಇನ್ನೊಂದು ಯಾವುದೋ ಕಡೆ ಏನಾದರೂ ಒಂದು ನೋಡ್ಬೋದು. ಅದನ್ನು ಬಿಟ್ಟು ಇಲ್ಲೇನೋ ಇಡ್ಲಿ ದೋಸೆ ಮಾಡ್ತೀನಿ ಅಂತ ರಸ್ತೆಗೆ ಬಂದಿದ್ದಾನಲ್ಲ ಇವನು. ನಾನೀಗ ಕುತ್ಕೊಂಡು ನಿಮಗೆ ನಾನು ಯಾಕೆ ಇಡ್ಲಿ ದೋಸೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದರೆ ನನ್ನ ಟೈಮ್ ಎನರ್ಜಿ ವೇಸ್ಟು. ಯಾಕಂದ್ರೆ ನಿಮ್ಗೆ ಅದು ಅರ್ಥ ಆಗಲ್ಲ. ನಿಮ್ಮ ಕನಸು ನಿಮಗೆ ಅರ್ಥ ಆಗಿದ್ರೆ ಸಾಕು. ಆ್ಯಂಡ್ ಅದಕ್ಕೆ ವಿಂಗ್ಸ್ ಕೊಡೋ ರಿಸ್ಕು, ಪೇಷನ್ಸು ನಿಮಗಿದ್ರೆ ಸಾಕು ಅಷ್ಟೇ. ಬಟ್ ನಿಮ್ಗೆ ಪೇಷನ್ಸ್ ಇನ್ನೊಂದು ಏನಿರಬೇಕು ಅಂತ ಹೇಳಿದ್ರೆ, ನೀವು ಈ ತೊಗೊಂಡಿದ್ದೀರಲ್ಲ ಈ ಪಾತ್ ಈಗ ಅರ್ಥ ಆಗಲ್ಲ ಜನರಿಗೆ, ಬಟ್ ರಿಸಲ್ಟ್ ನಂದು ಬರುತ್ತಲ್ಲ ಒಂದು ದಿವಸ, ಆವಾಗ ಈ ಜರ್ನಿ ಯಾಕೆ ತೊಗೊಂಡೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋದು. ಆ ಪೇಷನ್ಸ್ ನಿಮ್ಮಲ್ಲಿರಬೇಕು, ಇಲ್ಲಾಂದ್ರೆ ಸ್ಟ್ರೆಸ್ ಆಗಿಬಿಡುತ್ತೆ. ಯಾಕಂದ್ರೆ ಆ ದಾರಿನಲ್ಲಿ ನೀವು ಒಂಟಿ ಆಗಿರ್ತೀರ ಅಲ್ಲಿವರೆಗೂ. ಡೆಫಿನೆಟ್ಲಿ. ಸೊ ಹೀಗೆ ಶುರುವಾದಂಥ ಒಂದು ಜರ್ನಿ ಗಲ್ಲಿ ಕಿಚನ್. ಆ್ಯಂಡ್ ಯಾವಾಗ ನನ್ನ ಸಿನಿಮಾ ಶುರುವಾಗುತ್ತೋ ಅಲ್ಲಿ ತನಕ ಆರಾಮಾಗಿ ನಡ್ಸ್ಕೊಂಡು ಹೋಗೋಣ, ಆಮೇಲೆ ಯಾರಿಗಾರು ಕೊಟ್ಬಿಟ್ಟು ನಾವು, ಬಿಕಾಸ್ ಎಕ್ಸ್ಟ್ರೀಮ್ಲಿ ನಾನು ಈ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ, ಇದೆಲ್ಲ ಬೇಡ ಅಂತ ನಾನು ಸುಮ್ಮನೆ ಇದ್ದವನು. ಸೊ ಇದು ಯಾವುದು ಯೋಚನೆ ಮಾಡಿದೆ, ಬಿಗ್ ಬಾಸ್ ಆಯಿತು. ಆ್ಯಂಡ್ ನನ್ನ ಬಿಗ್ ಬಾಸಿನ ಗೆಲುವೇನಿದೆ, ಅಥವಾ ಬಿಗ್ ಬಾಸಲ್ಲಿ ಜನರು ನನ್ನನ್ನು ನೋಡಿದ ರೀತಿ ಏನಿದೆ, ಅವರು ನನ್ನನ್ನು ಇಷ್ಟಪಟ್ಟಿದ್ದ ರೀತಿ ಏನಿದೆ, ನಾನು ಒಳಗಡೆ ನಾನು ಹೆಂಗಿದ್ದೆ
ಅದಕ್ಕೆ ಒಂದು 50% ಜನ ನನ್ನ ಇಷ್ಟಪಟ್ಟಿದ್ದಿದ್ರೆ ನಾನು ಎಲ್ಲಿಂದ ಬಂದೆ ಅನ್ನೋದಕ್ಕೆ ಇಷ್ಟಪಟ್ಟವ್ರು ಇನ್ನೊಂದಿಷ್ಟು ಜನ ಇದ್ದಾರೆ. ಅದರಲ್ಲಿ ಒಂದು ಗಲ್ಲಿ ಕಿಚನ್. ಅದೇ ಗಲ್ಲಿ ಕಿಚನ್ ಅಲ್ಲಿ ಅದ್ರ ಮೂಲಕ ಇನ್ನೂ ಸಾಕಷ್ಟು ಅದ್ರ ಮೂಲಕನೇ ಪೀಪಲ್ ಸ್ಟಾರ್ಟೆಡ್ ಲೈಕಿಂಗ್ ಮೀ ಸೇಯಿಂಗ್ ಇವನ ಹತ್ರ ಎಲ್ಲ ಕಳ್ಕೊಂಡಾಗ ಶುರು ಮಾಡ್ದ ಇದನ್ನೇನೋ ಶುರು ಮಾಡ್ದ ಅಂದರೆ ಏನೂ ಇಲ್ಲ ಜೀವನದಲ್ಲಿ ಅಂತ ಅನ್ಕೊಂಡಾಗ ಇದನ್ನು ಮಾಡ್ಕೊಂಡು ಬದುಕಾಗತ್ತೆ ಅಂತ ತೋರಿಸ್ಕೊಟ್ಟ ಇವನು. ಆ್ಯಂಡ್ ಹಿ ಕೇಮ್ ಹಿಯರ್ ಟುಡೇ ಆ್ಯಂಡ್ ಹೀಸ್ ಅಂದರೆ ನನ್ನ ಫಾಸ್ಟ್ ಟ್ರ್ಯಾಕ್ ಆಯ್ತು ನನ್ನ ಗಲ್ಲಿ ಕಿಚನ್ ಬಿಸ್ನೆಸ್ ಬಿಕಾಸ್ ಆಫ್ ದ ಪ್ರಮೋಷನ್ ದಟ್ ಐ ಗಾಟ್ ಥ್ರೂ ಬಿಗ್ ಬಾಸ್. ನಿಮ್ಗೆ ಯಾವ್ದಾದ್ರು ಟಿ ವಿ ಚಾನಲಲ್ಲಿ ನಿಮಗೆ 98 ದಿವಸ ನಿಮ್ಮ ಬಿಸ್ನೆಸ್ಸನ್ನು ನಿಮ್ಮನ್ನು ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ಪುಕ್ಸಟ್ಟೆ ಅವಕಾಶ ಕೊಡ್ತಾರೆ, ಅದರಲ್ಲೂ ನಿಮ್ಗೆ ದುಡ್ಡು ಕೊಟ್ಟು ಇಲ್ಲ. ಸೊ ದಿಸ್ ಈಸ್ ಮೈ ಪ್ಲ್ಯಾಟ್ಫಾರ್ಮ್. ಐ ವಿಲ್ ಪ್ರಮೋಟ್ ಮೈ ಸೆಲ್ಫ್. ನನ್ನನ್ನು ನಾನು ಪ್ರಮೋಟ್ ಮಾಡ್ಕೊಳ್ತೀನಿ. ಆ್ಯಸ್ ಅನ್ ಆ್ಯಕ್ಟರ್, ಆಸ್ ಅ ಆಂಟ್ರಪ್ರನರ್, ಐ ವಿಲ್ ಕೀಪ್ ಪ್ರಮೋಟಿಂಗ್ ಮೈ ಸೆಲ್ಫ್. ನಾನು ನನ್ನ ಜೀವನದ ಬಗ್ಗೆ ಹೇಳ್ತೀನಿ, ನನ್ನ ಕೆಲಸದ ಬಗ್ಗೆ ಹೇಳ್ತೀನಿ, ನನ್ನ ಟ್ಯಾಲೆಂಟ್ ಬಗ್ಗೆ ಹೇಳ್ತೀನಿ. ಪುರ್ಸೊತ್ತಿದೆ ನಮಗೆ, ದುಡ್ಡು ಕೊಡ್ತಿದ್ದಾರೆ ಜೀವನ ಮಾಡೋಕ್ಕೆ ಒಳಗಡೆ, ಅದ್ರ ಜೊತೆ ಇದನ್ನು ಮಾಡ್ಕೊಳ್ಳೋಣ. ದಟ್ಸ್ ಬುದ್ಧಿವಂತಿಕೆ, ಜಾಣತನ. ಏನು ಮಾಡ್ತಾ ನೀ ಯಾಕೆ ಮಾಡ್ತಾ the whole dream of taking this business so far was never there. I wanted to start it, end it when I start my next journey as an actor. But ನನಗೇನು ಇಲ್ದಿದ್ದ ಟೈಮಲ್ಲಿ ಕೈ ಹಿಡಿದಂಥ ಒಂದು ಬಿಸ್ನೆಸ್ಸನ್ನು I didn't want to leave it later on. That is when I came out, I started a bigger food truck and then today we have a restaurant. So ಹಂಗೆ ಈ ಸಬ್ಬಕ್ಕಿ ಇಡ್ಲಿ, ಮೈಸೂರು ಮಸಾಲ ದೋಸೆ ಇದೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದು ಒಬ್ರೊಬ್ರು. ಅಂದರೆ ಇನಿಷಿಯಲ್ ಡೇಸಲ್ಲಿ ಒಬ್ರೊಬ್ಬರೇ ಶೆಫ್ ಬರ್ತಾಯಿದ್ರು, ಬಿಟ್ಟು ಹೋಗ್ತಾಯಿದ್ರು. ಅಂದರೆ ಆಟೋನ ಅಂತ 2-3 ದಿವಸ ಕೆಲಸ ಮಾಡಿ ಬಿಟ್ಟು ಹೋಗ್ತಾಯಿದ್ರು. ಸೊ ಈ ಬಿಟ್ಟು ಹೋಗ್ತಾ ಇದ್ದ ಜರ್ನಿಯಲ್ಲಿ ಪ್ರತಿಯೊಬ್ಬ ಬಂದವನು ಕೂಡ ಸರ್ ಇದನ್ನೊಂದು ಮಾಡೋಣ ಸರ್ ಅಂತ ಕೇಳಿ ಶುರು ಮಾಡಿದ್ರಲ್ಲ, ಅದರಲ್ಲಿ ಯಾವ ಜನರಿಗೆ ಜಾಸ್ತಿ ಇಷ್ಟ ಆಗೋಕ್ಕೆ ಶುರು ಆಯಿತು, ಅದು ಫಿಲ್ಟರ್ ಆಯಿತು ಮೆನು. ಸೊ ದ ಮೆನು ಇಸ್ ಡಿಸೈನ್ಡ್ ಬೈ, ಅಂದರೆ ಗಿಫ್ಟೆಡ್ ಬೈ ದ ಯೂನಿವರ್ಸ್, ಥ್ರೂ ಪೀಪಲ್ ಅಷ್ಟೇ. ನನಗೆ ಐಡಿಯಾ ಇದ್ದಿದ್ದು ದೋಸೆ ಮಾರಬೇಕು ಅಂತ ಅಷ್ಟೇ. ಬಟ್ ವೆರೈಟಿ ಆಫ್ ರೈಸ್ ಬಾತ್ ಮಾಡೋದಾಗಿರ್ಬೋದು, ಅಥವಾ ಸಬ್ಬಕ್ಕಿ ಇಡ್ಲಿ ಮಾರೋದಾಗಿರ್ಬೋದು, ತಟ್ಟೆ ಇಡ್ಲಿ ಆಗಿರ್ಬೋದು, ಇದೆಲ್ಲ ಬಂದಿರುವಂಥ ಶೆಫ್ಗಳು ಕೊಟ್ಟಂಥ ಐಡಿಯಾ. ಆ್ಯಂಡ್ ಅದನ್ನು ಜನರು ಇಷ್ಟಪಟ್ಟಿರೋದನ್ನು ನಾವು ರಿಟೈನ್ ಮಾಡಿದ್ದೀವಿ. ಈ ನಿಮ್ಮ ಆ್ಯಕ್ಟರ್ ಜರ್ನಿ ಜೊತೆಗೇ ಒಂದು ಆಂಟ್ರಪ್ರಿನರ್ ಜರ್ನಿ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ಲೈಕ್ ದಿನದಲ್ಲಿ ಮಾತ್ರ 15-16 ಗಂಟೆ ಎದ್ದಿರೋ ಅಷ್ಟು 24 ಗಂಟೆನೆಲ್ಲ 8-9 ಗಂಟೆ ನಿದ್ದೆ ಮಾಡ್ತೀರಾ, 15-16 hours ಏನಿರುತ್ತೆ. ಡ್ಯೂ ಆರ್ಗನೈಸ್ ಇಟ್ ಸೇಯಿಂಗ್ ದಟ್ ಆಂಟ್ರಪ್ರಿನರ್ ಆಗಿ ನಾನು ಇಷ್ಟು ಅವರ್ ಸೈಡಿಗೆ ಇಡ್ತೀನಿ, ಬಾಕಿದ ಆ್ಯಕ್ಟಿಂಗಿಗೆ ಇಷ್ಟು ಇಡ್ತೀನಿ, ಫಿಟ್ನೆಸ್ಸಿಗೆ ಇಷ್ಟು ಇಡ್ತೀನಿ. ಡು ಯು ಟೈಮ್ ಬ್ಲಾಕ್? ಅಂದರೆ ಐ ಮೇಡ್ ಥಿಂಗ್ಸ್ ಈಸಿಯರ್. ಐ ಹ್ಯಾವ್ ಅ ಸ್ಪೇಸ್ ವಿಚ್ ಇಸ್ ವೆರಿ ಕ್ಲೋಸ್ ಟು ಮೈ ಹೌಸ್. ಒಂದು ಆಫೀಸ್ ಸೆಟಪ್ ಮಾಡ್ಕೊಂಡಿದ್ದೀನಿ ಅಲ್ಲೇ. ಅಲ್ಲಿಂದಾನೇ ನಾನು ಅಂದರೆ ರೈಟ್ ನೌ ವಿ ಹ್ಯಾವ್ ಓನ್ಲಿ ಒನ್ ರೆಸ್ಟೋರೆಂಟ್ ಇನ್ ರಾಜರಾಜೇಶ್ವರಿ ನಗರ್. CCTV ಹಾಕ್ಕೊಂಡಿರ್ತೀನಿ ಅಲ್ಲಿದು, ಇನ್ನೊಂದು ಬ್ರಾಂಚ್ ಇದ್ದರೆ ಅಲ್ಲಿದು, ಅಲ್ಲಿ ಹಾಕೊಂಡು ಅಲ್ಲಿ ಮಾನಿಟರ್ ಮಾಡ್ತಾ ಇರ್ತೀನಿ. ಸೊ ಐ ಮೇಕ್ ಇಟ್ ಈಸಿಯರ್ ಫಾರ್ ಮೀ. ಜಿಮ್ಮನ್ನು ತೀರಾ ದೂರನೂ ಇಟ್ಕೊಂಡಿರಲ್ಲ, ಮನೆ ಹತ್ರನೇ ಇರೋ ಯಾವ್ದಾದ್ರು ಜಿಮ್ಮನ್ನು ಇಟ್ಕೊಂಡಿರ್ತೀನಿ, ವೇರ್ ಐ ಗೋ ವರ್ಕ್ಔಟ್ ಆ್ಯಂಡ್ ಕಮ್ ಬ್ಯಾಕ್ ಇಮಿಡಿಯೇಟ್ಲಿ. ಐ ಡೋಂಟ್ ವೇಸ್ಟ್ ಟೈಮ್ ಆನ್ ಟ್ರಾವೆಲಿಂಗ್. ಸೊ ಐ ಪ್ಲ್ಯಾನ್ ದ ಟೈಮಿಂಗ್ ದಟ್ ಐ ಸ್ಪೆಂಡ್ ಆನ್ ಎವ್ರಿಥಿಂಗ್. ಸೊ ಒಂದು ಕಡೆ ಕೂತ್ಕೊಂಡು ನಾನು ಎಲ್ಲದನ್ನೂ ಮಾನಿಟರ್ ಮಾಡೋ ಥರ ಇರಬೇಕು ಅನ್ನೋದು ಇಸ್ ದ ಐಡಿಯಾ. ಸೊ ದಿಸ್ ಇಸ್ ಯುವರ್ ರುಟೀನ್. ಎಸ್. ನೀವು ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಅಂತ ಹೇಳಿದ್ರಲ್ಲ, ಥ್ರೂ ಇವತ್ತಿನ ಕಾಲ ಹೇಗಿದೆ ಅಂದರೆ, ಒಂದು 20-30 ವರ್ಷದ ಮುಂಚೆ ಆ್ಯಕ್ಟರ್ಸ್ ವರ್ ಜಸ್ಟ್ ಆ್ಯಕ್ಟರ್ಸ್. ಅಂದರೆ ನೀವು ಆಪರ್ಚುನಿಟಿಗೆ ವೇಟ್ ಮಾಡ್ತಾ ಇದ್ರಿ. ಬಟ್ ಇವತ್ತು ಪೀಪಲ್ ಆರ್ ಆಪರ್ಚುನಿಟಿ ಕ್ರಿಯೇಟರ್ಸ್. ಎಲ್ಲರೂ ಪ್ರೊಡಕ್ಷನ್ ಹೌಸು ಸ್ಟಾರ್ಟ್ ಮಾಡ್ಬೋದು, ನೀವೇ ಇದೆಲ್ಲ ಮಾಡ್ಬೋದು. ಸೊ ಈ ಎರಡನ್ನೂ ನೋಡಿದಿರಲ್ಲ, ಎಕ್ಸ್ಟ್ರೀಮ್ಸು from here till to how this is today. So how are you handling that? Next ನಿಮ್ಮದೇ ಪ್ರೊಡಕ್ಷನ್ ಹೌಸ್ ಮೂಲಕ ಪ್ರಾಜೆಕ್ಟ್ಸ್ಗಳು ಅಥವಾ ನಿಮ್ಮದೇ ಇನ್ವಾಲ್ವ್ಮೆಂಟಲ್ಲಿ ಡೈರೆಕ್ಷನ್ನು ಈ ಥರದೆಲ್ಲ ಏನಾದ್ರು ಇದೆಯಾ? ಇಲ್ಲ, ಅಂದರೆ ಡೈರೆಕ್ಷನ್ ಇಸ್ ನೆವರ್ ಬೀನ್ ಮೈ ಅಂದರೆ ಡ್ರೀಮು ಅಲ್ಲ ಅಥವಾ ಫೋರ್ಟೇನೂ ಅಲ್ಲ. ಸೊ ಈವನ್ ಇಫ್ ವಿ ಸ್ಟಾರ್ಟ್ ಅ ಪ್ರೊಡಕ್ಷನ್, ಐ ವುಡಂಟ್ ಬಿ ಡೈರೆಕ್ಟಿಂಗ್ ಎನಿಥಿಂಗ್ ಇನ್ ಎನಿ ನಿಯರ್ ಫ್ಯೂಚರ್. ಮುಂದೆ ಏನೋ ನೋಡಿ ಏನೋ ಒಂದು ಆಸೆ ಹುಟ್ಟಿ ಇಲ್ಲ ಇದನ್ನೊಂದು ಎಕ್ಸ್ಪ್ಲೋರ್ ಮಾಡೋಣ ಅಂದರೆ ದಟ್ ಈಸ್ ಡಿಫ್ರೆಂಟ್. ಬಟ್ ದೇರ್ ಆರ್ ತುಂಬ ಹಸಿವಿರುವಂಥ ಅದ್ರ ಬಗ್ಗೆನೇ ತುಂಬ ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿರುವಂಥ ಪ್ರತಿಭೆಗಳಿದ್ದಾರೆ, ಹೂ ಕ್ಯಾನ್ ಡೂ ವಂಡರ್ಸ್, ಹೂ ಕ್ಯಾನ್ ಕ್ರಿಯೇಟ್ ವಂಡರ್ಸ್. ನೀವೊಂದು ಯಾವುದೋ ಒಂದು ಕತೆ ಕೊಟ್ಟರೆ ಅದನ್ನು ಆ ಕತೆನ ತೊಗೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಕೆಪಾಸಿಟಿ ಇರುವಂಥ ನಿರ್ದೇಶಕರಿದ್ದಾರೆ. ಸೊ ಐ ಹ್ಯಾವ್ ಆಲ್ವೇಸ್ ಬಿಲೀವ್ಡ್ ಇನ್ ದ ರೈಟ್ ಮ್ಯಾನ್ ಡೂಯಿಂಗ್ ದ ರೈಟ್ ಜಾಬ್. ಸುಮ್ಮನೆ ಆಕ್ಸೆಸ್ ಇದೆ ಅಂತ ಎಲ್ಲರೆಲ್ಲ ಮಾಡಬಾರ್ದು. ನಾನು ಸಿನಿಮಾನ ಬಿಕಾಸ್ ಐ ಹ್ಯಾವ್ ಡನ್ ಬಿಸ್ನೆಸ್ ಸೋ ಫಾರ್
and I have seen people doing business with films so far, I can maybe stand out and do business there. Business there. But I wouldn't get into the ಅಲ್ಲಿ ಒಳಗಡೆ ಹೋಗಿ ಆ ಕೆಲಸನೂ ಮಾಡ್ತೀನಿ ಈ ಕೆಲಸನೂ ಮಾಡ್ತೀನಿ. ಐ ವುಡಂಟ್ ಡೂ ದಟ್. ಆ ಕೆಲಸದಲ್ಲಿ ನನ್ನ ಇಫ್ ದೇರ್ ಇಸ್ ಅ ರೋಲ್ ಆಫ್ ಅನ್ ಆಕ್ಟರ್ ಐ ವಿಲ್ ಸ್ಟಿಲ್ ಡೂ. ಅರ್ಥ ಆಯ್ತು. ಹಾಗೆ ಸೊ ಆ ಡಿಫ್ರೆನ್ಸಿಯೇಷನ್ ಸೆಪರೇಷನ್ ನಿಮಗೆ ತುಂಬ ಕ್ಲಿಯರ್ ಆಗಿದೆ ನನಗೆ. ಸೊ ನನಗೆ ಯಾರು ಎಷ್ಟೇ ಇಷ್ಟು ಚೆನ್ನಾಗಿ ಕತೆ ಹೇಳ್ಬಿಟ್ರಿ ನೀವೇ ಡೈರೆಕ್ಟ್ ಮಾಡಿಬಿಡಿ ಅಂದ್ರೂ ಅದು ಯಾವತ್ತಿಗೂ ನನ್ನ ಇವ್ರು ಹೇಳ್ತಾ ಇದ್ದಾರೆ ನಾನೇ ಮಾಡ್ಬೇಡ ಅಂತ ಅನಿಸೋವಂಥ ಫೀಲಿಂಗಲ್ಲಿ ನಾನು ಯಾವತ್ತೂ ಇರಲ್ಲ. ಆಲ್ವೇಸ್ ಅವ್ರವರೇ ಮಾಡಿದ್ರೆ ಚಂದ ಗುರು, ಅದೊಂದು ಸ್ಟ್ರಕ್ಚರ್ ವೈಸ್ ಹೋಗ್ತಾ ಇರತ್ತೆ, ಇಲ್ಲಾಂದರೆ ಎಕ್ಕೊಟ್ಟೋಗುತ್ತೆ ಅಂತ. ಇತ್ತೀಚಿನ ದಿನದಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ಹಿಯರಿಂಗ್ ಥಿಂಗ್ಸ್ ಲೈಕ್ ಎಮೋಷ್ನಲ್ ವೆಲ್ಬೀಯಿಂಗ್, ಬೌಂಡ್ರಿ ಸೆಟ್ಟಿಂಗು ಮತ್ತು ಸೆಲ್ಫ್ ಕೇರ್ ಅಂತೆಲ್ಲ. ಇಲ್ಲಿವರೆಗೂ ಇವಾಗ ನಮ್ಮಮ್ಮ ಬದುಕಿದ್ರೆ ಅಥವಾ ಅಜ್ಜಿ ತಾತಂದ್ರ ಕಾಲದಲ್ಲೆಲ್ಲ ಅವ್ರೇನಾದ್ರೆ ಕಪಾಳ ಕೊಡ್ದಿರೋರು, ಏನಿದು ಬುದ್ಧಿಗಿದ್ದು ಇದೆಯಾ, ಮರ್ಯಾದೆಗಿರಿ, ಕೃತಜ್ಞತೆ ಇಟ್ಕೊಳ್ಳಿ, ಲೈಫಲ್ಲಿ ಹೊಟ್ಟೆ ತುಂಬ ಚೆನ್ನಾಗಿ ತಿಂದು ಬಿದ್ಕೊಳ್ಳಿ. ಅಂದರೆ ಅಲ್ಲಿಂದ ಶುರು ಆಗಿ ಜನ್ರೇಷನ್ನು ಇವತ್ತು ಎಲ್ಲ ತುಂಬ ನೀಟಾಗಿ ಅರ್ಥ ಆಗಿರೋದು ಇವತ್ತು ಹೆಂಗೆಂಗೋ ಅರ್ಥ ಮಾಡ್ಕೊತಾ ಇದ್ದೀವಿ ಥ್ರೂ ಸೈಕಾಲಜಿ, ಥ್ರೂ ಸೈನ್ಸ್. ಲೈಕ್ ಎಮೋಷ್ನಲ್ ವೆಲ್ಬೀಯಿಂಗ್ ಅಂತೆ, ಬೌಂಡ್ರಿ ಸೆಟ್ಟಿಂಗ್ ಅಂತೆ. ಸೊ ಐ ಟೆಲ್ ಯು ಫ್ಯೂ ಥಿಂಗ್ಸ್, ಜಸ್ಟ್ ಲೆಟ್ ಮಿ ನೋ ವಾಟ್ ಯು ಡೂ, ವಾಟ್ ಯು ಡೋಂಟ್. ಓಕೆ, ಎಮೋಷನಲ್ ಎಕ್ಸ್ಪ್ರೆಷನಲ್ಲಿ there are 10 things, okay, which apparently is an exercise to take care of your well-being. Writing poetry or stories ಮಾಡ್ತೀರಾ? No. Emotional well-being, okay. Painting ಅಥವಾ what? Writing poetry ಇಲ್ಲಾಂದ್ರೆ ಕಥೆಗಳು ಬರೆಯೋದು ಮಾಡ್ತೀನಿ. Painting or drawing? No. Dancing? No. Singing? Yes. ಅಂದರೆ ಯಾರ ಸಿಂಗರ್ ಆಗಬೇಕು ಅನ್ನೋದಿಲ್ಲ, ಬಟ್ ಐ ಆಮ್ ಅ ಬಾತ್ರೂಮ್ ಸಿಂಗರ್ ಪ್ರೋ. ಚೆನ್ನಾಗಿದೆ ಇದು. ಅಂದ್ರೆ ಬಾತ್ರೂಮ್ ಸಿಂಗರ್ಗಳು ಬರೀ ಬಾತ್ರೂಮ್ ಅಲ್ಲಿ ಹಾಡ್ತಿರ್ತಾರೆ, ನಾವು ಬಾತ್ರೂಮ್ ಸಿಂಗರ್ಗಳೇ, ಬಟ್ ಎಲ್ಲೆಲ್ಲಿ ಕೇಳ್ತಿರೋ ಅಲ್ಲೆಲ್ಲಿ ಹಾಡ್ತಿರ್ತೀವಿ. ಹಂಗೆ ನಾನು ಇವಾಗ ಕೇಳುವುದಾ? ಯಾವುದು ವಾಟ್ ಇಸ್ ಯೋರ್ ಗೋ ಟು ಸಾಂಗ್ ನಾವು? ಡಿಡ್ ಯು ಹಿಯರ್ ದಿಸ್ ಮಾಯಾವಿ ರೀಸೆಂಟಾಗಿ? ಸಂಜಿತ್ ಹೆಗ್ಡೆ ಅಂಡ್ ಸೋನು ನಿಗಮ್. ಯು ಆರ್ ಅನ್ ಸೀರಿಯಲ್ ಕಿಲ್ಲರ್ ಥರ, ಸೀರಿಯಲ್ ಸಾಂಗ್ ಲಿಸ್ನರ್. ಲಾಸ್ಟ್ ಟೈಮ್ ನೀವು ಬಂದಾಗ ಒಂದು ಹಾಡು ಹೇಳಿದ್ರಿ ಗೊತ್ತಾ, ಆಮೇಲೆ ಹೋಗ್ಬಿಟ್ಟು ನಾನು ಅದನ್ನು ಲೂಪಲ್ಲಿ ಓಡಿಸಿದ್ದೆ. ತಾರೋ ಕೆ ಶಹರ್ ಮೇ ಸೊ ಈ ಸತಿ ಯಾವ ಸಾಂಗು ಐ ಯು ಲೂಪಿಂಗ್ ಆನ್? ತಾರೋ ಕೆ ಶಹರ್ ಮೇ ಅದು ಲಾಸ್ಟ್ ಮಾತಾಡಿದ್ದು. ಅದೇ ಅಂದ್ರೆ ಈ ಸಲ ಆ ಥರ ಪರ್ಟಿಕ್ಯುಲರ್ ಆಗಿ ಯಾವುದು ಅಂದರೆ ಹಾಡಕ್ಕಾಗೋ ಥರದ್ದು ಯಾವುದು ಐ ಆಮ್ ನಾಟ್, ಬಟ್ ಕೇಳ್ತಿದ್ದೀನಿ. ಈ ಸಲ ಮೊನ್ನೆ ಒಂದು ಟ್ರಿಪ್ ಹೋಗಿದ್ವಿ, ಒಂದು ಕೇದಾರ್ನಾಥ್ ಮಥುರಾ ಎಲ್ಲ ಹೋದಾಗ ಸ್ವಲ್ಪ ದೇವ್ರದ್ದು ಸ್ವಲ್ಪ ಫ್ಯೂಷನ್ ಇರುವಂಥ ಒಂದಿಷ್ಟು ಸಾಂಗ್ಗಳು ಕೇಳಬೇಕಾದ್ರೆ ಒಂದು ಕೃಷ್ಣನ್ ಒಂದು ಹಾಡು ಕೇಳ್ತಾ ಇದ್ದೆ, ಅದು ಬಹಳ ಚೆನ್ನಾಗಿತ್ತು. ಅಂದರೆ ಐ ಕಾಂಟ್ ಸಿಂಗ್ ಆ್ಯಂಡ್ ಆಲ್, ಬಟ್ ಬಹಳ ಚೆನ್ನಾಗಿರುವಂಥ ಒಂದು. ಟೆಲ್ ಮಿ ದ ಟ್ರ್ಯಾಕ್, ಪ್ರಾಬ್ಲಿ ಆರ್ ಆಡಿಯನ್ಸ್ ಕ್ಯಾನ್ ವಾಚ್ ಇಟ್. ಡೆಫಿನೆಟ್ಲಿ. ಯಾವುದಾದ್ರು ಟ್ರ್ಯಾಕು ಕಳಿಸ್ತೀನಿ, ಕಳಿಸಿ. ವಿಲ್ ಪುಟ್ ದಿಸ್, ದೇರ್ ಯು ಗೋ. ಸೊ ಯಾ, ಸೊ ಎಮೋಷ್ನಲ್ ಎಕ್ಸ್ಪ್ರೆಷನ್ಗೆ ಸಿಂಗಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಮಾಡ್ತೀರಿ. ಟಾಕಿಂಗ್ ಟು ಅ ಟ್ರಸ್ಟೆಡ್ ಫ್ರೆಂಡ್, ಟಾಕಿಂಗ್ ಯುವರ್ ಹಾರ್ಟ್ ಔಟ್, ಲಿಟ್ರಲಿ ನಿಮ್ಮ ಎಲ್ಲ ಕಷ್ಟ, ಸುಖ, ದುಃಖ, ದುಮ್ಮಾನಗಳು ಎಲ್ಲವನ್ನು ಅಚ್ಚೆಗಿಡೋದು ಅಂತಾರಲ್ಲ, ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ? ಇಲ್ಲ, ಐ ಡೂ ಟಾಕ್ ಟು ಫ್ರೆಂಡ್ಸ್. ಅಂದರೆ ಒಂದಿಬ್ಬರು 3 ಜನ ಇದ್ದಾರೆ, ಬಟ್ ಅವ್ರ ಹತ್ರ ಮಾತಾಡ್ತೀನಿ, ಖಂಡಿತ ಮಾತಾಡ್ತೀನಿ. ಬಟ್ ನನಗೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀನಿ. ಐ ವುಡಂಟ್ ರ್ಯಾಂಟ್ ಅಬೌಟ್ ಎನಿಬಡಿ ಎಲ್ಸ್, ಬಟ್ ಹಿಂಗಾಯ್ತು ಅಂತ ಅದ್ರ ಚೆನ್ನಾಗಿ ಅದನ್ನು ಹಿಂಗಾಯ್ತು ದಿಸ್ ಇಸ್ ಸೊ ಒಳ್ಳೇದನ್ನೇ ಹೆಕ್ಕಿ ಅಂದರೆ ಒಳ್ಳೇದಾಗಿರೋದನ್ನ ಹೇಳ್ತಾ ಹೋಗ್ತೀನಿ. ಬಟ್ ಇದು ಏನೋ ಒಂದು ಸ್ವಲ್ಪ ತಲೆ ಬಿಸಿ ಆಗೋದು ಯಾವ್ದಾದ್ರು ಬಂದಿದ್ರು ಅದು ನಮ್ಗೆ ಆಯಿತು, ಅದು ಬಿಡೋಣ, ಮತ್ತು ಅದನ್ನು ನೆನಪಿಸ್ಕೊಂಡು ಅದ್ರ ಬಗ್ಗೆ ರೋದ್ಕೊಳ್ಳೋದು ಬೇಡ ಅಂತ. That's a good attitude. Yeah. So have you ever spoken to a therapist? No. ಈ ಮೂಡ್ ಜರ್ನಲ್ ಅಂತ ಇಟ್ಕೊಂಡಿದ್ದೀರಾ ಅಥವಾ ಜರ್ನಲಿ ಡೈರಿ ಮೇಂಟೈನ್ ಮಾಡೋದು? ಇಲ್ಲ. ಐ ಯೂಸ್ ಟು, ಆಯ್ತಾ, ಯಾವಾಗಿನ ತನಕ 2017 ತನಕ ಬಹುಶಃ ಡೈರಿ ಬರೀತಿದ್ರಾ? ಡೈಲಿ ಇಲ್ಲ, ಸಮ್ ಇಂಪಾರ್ಟೆಂಟ್ ಇನ್ಸಿಡೆಂಟ್ಸ್ ಇನ್ ಮೈ ಲೈಫ್ ಐ ಯೂಸ್ ಟು ರೈಟ್. ಒಂದು 7 ಬುಕ್ಕೇನೋ ಇದೆ, ಬಟ್ ಅದು ಉಡುಪಿಯಲ್ಲಿದೆ ಇವತ್ತು. ಯಾವುದೋ ಒಂದು ಹಳೆಯ ಸುಟ್ಕೇಸಲ್ಲಿ ಬಂದ್ ಮಾಡಿ ಇಟ್ಟಿದ್ದೀನಿ.
ಗೊತ್ತಿಲ್ಲ ಅಂದರೆ ಐ ನೆವರ್, ಅದು ಇವತ್ತು ಇದೆಯಾ ಇಲ್ವಾ ಎಲ್ಲಿ ತೆಗ್ದು ಹಾಕಿದಾರೆ ನಮ್ಮ ಅಪ್ಪ ಅಮ್ಮ ಗೊತ್ತಿಲ್ಲ, ಬಟ್ ಇಟ್ ವಾಸ್ ದೇರ್ ಇನ್ ಒನ್ ಓಲ್ಡ್ ಸೂಟ್ ಕೇಸ್. ನೈಸ್. ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದು ಥ್ರೂ ಫೋಟೋಗ್ರಫಿ, ಕ್ರಿಯೇಟಿಂಗ್ ಆರ್ಟ್, painting No, or no, any no. sort of art? No. Pottery? No. Okay. Playing a music instrument? No. ಪತ್ರ ಬರೆಯೋದು? ಪತ್ರ ಬರೆಯೋರು ಇಸ್ಕೊಳ್ಳೋರು ಇರೋ ತನಕ ಬರಿತಾ ಇದೆ, ಇವಾಗ ಕೈದ್ ಮಾಡಿದ್ದೀನಿ. ಅಂದರೆ ಕೈದ್ ಮಾಡಿದ್ದೀನಿ, ಇವಾಗ ಬರಿತಾ ಇಲ್ಲ ಅಂತ. ಓಹೋ, ಸೊ ಯಾರೋ ಇದ್ರು ಒಂದು ಕಾಲದಲ್ಲಿ. ಎಲ್ಲರೂ ಇದ್ಲೇ ಇರ್ತಾರ, ಏನು ಒಬ್ರೊಬ್ರೆ ಇಷ್ಟು ವರ್ಷ ಇರಕ್ಕಾಗತ್ತಾ? 34ಕ್ಕೆ ಎರಡಾದ್ರೂ ಆಗ್ಬಾರ್ದಾ? ಅಮೇಝಿಂಗ್ ಶೈನ್. ಸಿ ಅದೇ ನಾವು ಚಿಕ್ಕಂದ್ರಿಂದ ಇಲ್ಲಿಗೆ ಬೆಳೀತಾ ಬೆಳೀತಾ ಬರೀ ಎಲ್ಲೋ ಐ ಥಿಂಕ್ ಇಟ್ಸ್ ಎ ವೆರಿ ಫೇಮಸ್ ಮೀಮ್, ಎಲ್ಲ ದೇಹದ ಪಾರ್ಟ್ಸ್ಗಳು ಎಲ್ಲ ವೀಕ್ ಆಗ್ತಾ ಹೋಗುತ್ತೆ, ಆದರೆ ಬುದ್ಧಿ ಮಾತ್ರ ಚುರುಕಾಗ್ತಾ ಹೋಗುತ್ತೆ, ಯು ಗೆಟ್ ವೈಸರ್ ಅಂತ. ಸೊ ಥ್ರೂ ದಿಸ್ ಜರ್ನಿ ಐ ಆಮ್ ಶ್ಯೂರ್ ಒಂದಷ್ಟು ಬೌಂಡ್ರೀಸ್, ದೋ ಯು ವಾಂಟ್ ಟು ಎಕ್ಸ್ಪ್ಲೋರ್, ನಿಮ್ಮ ವಿಂಗ್ಸಿಗೆ ವಿಂಡ್ ಎಲ್ಲ ಓಕೆ, ನಿಮ್ಮ ಎಕ್ಸ್ಪ್ಲೋರೇಷನ್ ಇದು ಕೆಲವು ಬೌಂಡ್ರೀಸ್ಗಳಂತ ಹಾಕೊತೀರ. ಲೈಕ್ ಯು ವಿಲ್ ಲರ್ನ್ ಟು ಸೇ ವೆನ್ ಟು ಸೇ ನೋ, ವಾಟ್ ಟು ಸ್ಟೇ ಅವೇ ಫ್ರಮ್. ಸೊ ಇಫ್ ಐ ಹ್ಯಾವ್ ಟು ಸಿ ನಿಮ್ಮ ಲೈಫಲ್ಲಿ, ಲೈಕ್ ಐ ಹೇಟ್ ಪೀಪಲ್ ಹೂ ಗಾಸಿಪ್, ಐ ಹೇಟ್ ಪೀಪಲ್ ಹೂ ಕ್ರೈ ಫಾರ್ ಸ್ಮಾಲ್ ಥಿಂಗ್ಸ್. ನಾನು ಈ ಥರದ ಮತ್ತು ಕೆಲವುದು ಮಾಡಿದ್ದನ್ನೇ ಎಷ್ಟೇ ಹೇಳಿದ್ರು ತಿದ್ಕೊಳ್ದೇ ಇರೋದು. ಇತ್ತೀಚಿನ ಫೇಸಲ್ಲಿ ಐ ಹ್ಯಾವ್ ಲರ್ನ್ಡ್, ಬಂಡೆ ಮೇಲೆ ನೀರು ಸುರಿದು ಪ್ರಯೋಜನ ಇಲ್ಲ, ಐ ಜಸ್ಟ್ ಕಟ್ ಆ್ಯಂಡ್ ದೆನ್ ಐ ಮೂವ್ ಆನ್. ಅಂದರೆ ಎಲ್ಲರದು ಅವ್ರವ್ರ ಕೋಪಿಂಗ್ ಮೆಕ್ಯಾನಿಸಮ್ ಇರುತ್ತೆ. ನಿಮ್ಮ ಲೈಫಲ್ಲಿ ಏನು? ಐ ಆಮ್ ಅ ವೆರಿ ಡಿಪ್ಲೊಮ್ಯಾಟಿಕ್ ಪರ್ಸನ್ ಹಂಗೆ ಬಂದಾಗ. ಹೌದಾ? ಅಂದರೆ ಇವಾಗ ನಿಮ್ಗೆ ಅರ್ಥನೂ ಆಗಿರಲ್ಲ, ನನಗೆ ಅದು ಕೇಳಿಸ್ಕೊಳಕ್ಕೆ ಇಷ್ಟ ಇರಲ್ಲ ಅಂತ, ಬಟ್ ನಾನು ಕೇಳಿಸ್ಕೊತಾ ಇರಲ್ಲ. ಅಯ್ಯೋಯ್ಯಪ್ಪ, ಇನ್ನೊಂದ್ಸತಿ ಹೇಳಿ. ನಿಮಗೆ ಅರ್ಥನೂ ಆಗಿರಲ್ಲ, ಅದನ್ನ ನಾನು ಕೇಳಿಸ್ಕೊಳ್ಳೋಕ್ಕೂ. ನಿಮ್ಗೆ ಅರ್ಥನೂ ಆಗಿರಲ್ಲ, ನಾನು ಕೇಳಿಸ್ಕೊತಾ ಇಲ್ಲ ಅಂತ, ಬಟ್ ನಾನು ಕೇಳಿಸ್ಕೊತಾ ಇರಲ್ಲ. ಹಂಗೆ ಜಸ್ಟ್ ಇನ್ ಫ್ರಂಟ್. ಸೊ ಇಫ್ ಯು ಆರ್ ಸ್ಮಾರ್ಟ್ ಇನಫ್ ಯು ವಿಲ್ ಅಂಡರ್ಸ್ಟ್ಯಾಂಡ್, ಇಫ್ ಯು ಆರ್ ನಾಟ್ ದೆನ್ ಯು ವಿಲ್ ಬಿ ದ ಸೇಮ್. ಆಮೇಲೆ ನನಗೆ ಗೊತ್ತಿರುತ್ತೆ, ನಾನು ನೆಕ್ಸ್ಟ್ ಟೈಮ್ ಮತ್ತೆ ಸಿಕ್ಕಿ ನಿಮ್ಮ ಹತ್ರ ಇಷ್ಟೆಲ್ಲ ಕೇಳಿಸ್ಕೋಬೇಕು, ಇದನ್ನು ಕೇಳಿಸ್ಕೊತಾ ಇರಬೇಕಾ ಇಲ್ವಾ ಅಂತ. ಆ್ಯಂಡ್ ಯು ನೋ ಅಲ್ಲ, ಅಂದರೆ ನಾವು ಆಫ್ಟರ್ ಅ ಪಾಯಿಂಟ್ ಯು ವುಡ್ ಹವ್ ರೀಚ್ಡ್ ಅ ಸ್ಟೇಟ್ ವೇರ್ ಯು ವಿಲ್ ಅಬ್ಸಾರ್ಬ್ ವಾಟ್ ಯು ವಾಂಟ್ ಆ್ಯಂಡ್ ವಾಟ್ ಯು ಡೋಂಟ್ ವಾಂಟ್ ಯು ವೋಂಟ್ ಇವನ್ ಲೆಟ್ ದಟ್ ಕಮ್ ನಿಯರ್ ಯು. ಅಷ್ಟೇ. ನಾವು ಐಮ್ ಇನ್ ದ್ಯಾಟ್ ಸ್ಪೇಸ್. ನನ್ಗೆ ಯಾರು ಏನಾದರೂ ಹೇಳ್ತಾ ಇದ್ದರೆ ತುಂಬ ಇಂಟ್ರೆಸ್ಟಿಂಗ್ ಪ್ರೊಡಕ್ಟಿವ್ ಅಂತ ಅನಿಸ್ತಾ ಇದ್ರೆ ನಾನು ಕೇಳಿಸ್ಕೊತಾ ಇರ್ತೀನಿ, ಅದನ್ನು ತಗೋತಾ ಇರ್ತೀನಿ. ಬಟ್ ಇಫ್ ದೇ ಆರ್ ಸೇಯಿಂಗ್ ಸಮಥಿಂಗ್ ಅಬೌಟ್ ಸಂಬಡಿ, ಅಬೌಟ್ ಸಮಥಿಂಗ್ ದಟ್ ಈಸ್ ವೆರಿ ನೆಗೆಟಿವ್, ಅದು ಅವ್ರಿಗೂ ಒಳ್ಳೇದಲ್ಲ ಆ್ಯಂಡ್ ಆ ಎನರ್ಜಿ ನನಗೂ ಒಳ್ಳೇದಲ್ಲ. ಸೊ ಸೆಲ್ಫ್ ಕೇರ್ ಅಂತ ಬಂದಾಗ ದೇರ್ ಆರ್ ಸಮ್ ಆಕ್ಟಿವಿಟೀಸ್, ಪ್ಲೀಸ್ ಟೆಲ್ ಅಸ್ ವಾಟ್ ಆಲ್ ನೀವು ಮಾಡ್ತಾ ಇದ್ದೀರಾ. ಮೆಡಿಟೇಷನ್ ಆ್ಯಂಡ್ ಮೈಂಡ್ಫುಲ್ನೆಸ್ ಮಾಡ್ತೀರಿ? ಪಾಯಿಂಟ್. ಎಸ್. ಯೋಗ? ನೋ. ರೀಡಿಂಗ್? ಎಸ್, ಆಫ್ ಲೇಟ್. ಎಸ್. ಎಲ್ಲ ಫೇಸ್ ಆಫ್ ಲೈಫ್ ನಿಮ್ಗೆ ಬೇರೆ ಬೇರೆ ಪುಸ್ತಕಗಳು ಸೆಳೆಯುತ್ತೆ. ಈ ಫೇಸ್ ಆಫ್ ನಿಮ್ಮ ಲೈಫ್ ಯಾವ್ಯಾವ ಪುಸ್ತಕಗಳು ನಿಮ್ಮನ್ನು ಸೆಳೀತಾ ಇದೆ? ಇವಾಗ ಶುರು ಮಾಡಿದ್ದೀನಿ ನಾನು. ಸೊ ಯಾರು ಫ್ರೆಂಡ್ಸ್ ಕೊಟ್ಟಿರೋವಂಥ ಒಂದಿಷ್ಟು ಆಡಿಯೋ ಬುಕ್ಸ್ ಆ್ಯಂಡ್ ಅಂದರೆ ಅದು, ಬಟ್ ನಂಗೆ ಫಸ್ಟು ಆಡಿಯೋ ಬುಕ್ಸ್ ಅಂತ ಹೋದೆ, ಬಟ್ ಅದೇನೋ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಐ ಸ್ಟಿಲ್ ಫೆಲ್ಟ್ ದಟ್ ರೀಡಿಂಗ್ ಇಸ್ ನೈಸ್ ವೆನ್ ಯು ಆರ್ ಆ್ಯಕ್ಚುಲಿ ರೀಡಿಂಗ್, ನಾಟ್ ಸಂಬಡಿ ಎಲ್ಸ್ ಇಸ್ ರೀಡಿಂಗ್. ಕೌಂಟ್ ಮೀ, ನಾನು ನಿದ್ದೆ ಮಾಡಿಬಿಟ್ಟಿದ್ದೆ. ಆಡಿಬಲ್ ಡೌನ್ಲೋಡ್ ಎಲ್ಲ ಮಾಡಿ, ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ದುಡ್ಡು ಕಟ್ಟಿ ಎಲ್ಲ ವೇಸ್ಟ್ ಆಗೋಯ್ತು ಅಂತ ಅನ್ನಿಸ್ಬಿಡ್ತು. ಅಂದರೆ ನನ್ನ 10 ನಿಮಿಷ ನನಗೆ ಐ ರಿಯಲೈಸ್ ಐ ಕಾಂಟ್. ದಟ್ಸ್ ಗುಡ್. ಅಟ್ಲೀಸ್ಟ್ ಯು ನೋ ಪ್ರಪಂಚಕ್ಕೆ ವರ್ಕ್ ಆಗ್ತದೆ ಅಂದ ತಕ್ಷಣ ಎಲ್ಲ ನಮ್ಗೆ ವರ್ಕ್ ಆಗ್ಬೇಕಂತ. ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಕೇಳಿಸ್ಕೊತಾ ಇರಿ ಅಂತ ಅಂದರು ಯಾರೋ, ಬಟ್ ಆಗಲಿಲ್ಲ ನಂಗಂದ್ರೆ. ಪಾಪ ಅವ್ರು ಹೇಳ್ತಾ ಇದ್ದಾರೆ, ನಾನು ಏಯ್ ಸೈಡ್ ಬಾರ ಇವನು ಯಾರು ಗುರು ಅಂತ ಇರ್ತೀನಿ. ಪಾಪ ಅವನಲ್ಲಿ ಮಿಸ್ ಆಯ್ತು, ಅವ್ನು ಏನು ಹೇಳ್ದ ಅಂತಾನೆ ಗೊತ್ತಾಗ್ಲಿಲ್ಲ. ಅಟ್ಲೀಸ್ಟ್ ಓದ್ತಾ ಇರಬೇಕಾದ್ರೆ ಐ ಆಮ್ ಸೀಯಿಂಗ್, ಐ ಆಮ್ ರೀಡಿಂಗ್, ಐ ಆಮ್ ಲಿಸ್ನಿಂಗ್ ವಾಟ್ ಐ ಆಮ್ ಸೇಯಿಂಗ್, ಐ ಆಮ್ ಲಿಸ್ನಿಂಗ್ ವಾಟ್ ಆರ್ ದ ಕ್ಯಾರೆಕ್ಟರ್ ಸೇಯಿಂಗ್, ವಾಟ್ ಈಸ್ ದ ಆಥರ್ ಟ್ರೈಂಗ್ ಟು ಸೇ. ಐ ಆಮ್ ವಿಜುವಲೈಸಿಂಗ್. ನನ್ನ ತಲೆಗೂ ಕೆಲಸ, ಕಣ್ಣಿಗೂ ಕೆಲಸ, ಕಿವಿಗೂ ಕೆಲಸ, ನಾನು ಎಲ್ಲ ಇಲ್ಲಿದ್ದೀನಿ. ಮೈಂಡ್ಫುಲ್ ಆಗಿ 100% ಅಲ್ಲಿದ್ದೀರಾ. ಅದು ಮೆಡಿಟೇಷನ್. ಓಕೆ, ಸೊ ರೀಡಿಂಗ್ ಎನಿ ಬುಕ್ ದ್ಯಾಟ್ ಈಸ್ ಇನ್ಸ್ಪೈರಿಂಗ್. ಇವಾಗ ನನಗೆ ಇಕಿಗಾಯ್ ಓದ್ತಾ ಇದ್ದೀನಿ, ಮ್ಯಾನಿಫೆಸ್ಟೋ, ಮತ್ತು ಕರಾವಳಿ 1001 ದೈವಗಳು ಅಂತ ಲಕ್ಷ್ಮೀಜಿ ಪ್ರಸಾದ್ ಅವರು ಬಂದಿದ್ದರು. ಅವ್ರು ಬಂದಾಗ ಈ ಬುಕ್ ಕೊಟ್ಟಿದ್ರು. ಯಾರು ಕೊಟ್ಟಿದ್ದಾರೆ ನನಗೆ?
ಚೆನ್ನಾಗಿದೆ ಅಂತ ಫುಲ್ಲು ಮೇಲಿಟ್ಟಿದ್ದೆ. ದ ವೆಲ್ತ್ ಮನಿ ಕಾಂಟ್ ಬೈ ಓದ್ತೀನಿ. ಓದಿ. ಇಲ್ಲ, ರೈಟ್ ನಾವು ಒಂದು ಪುಸ್ತಕ ಓದಿ 5 ಪೇಜು ಅಲ್ಲಿಗೆ ನಿಲ್ಲಿಸಿದ್ದೆ. ಅದನ್ನೀಗ ಕಂಟಿನ್ಯೂ ಮಾಡಿದ್ದೀನಿ ಓದೋಕ್ಕೆ. ಯಾವುದು? ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ ಅಂತ. ಅದನ್ನು ನಾನು ಬಹುಶಃ ಲಾಸ್ಟ್ ಇಂಟರ್ವ್ಯೂಲ್ಲಿ ಹೇಳಿರ್ತೀನಿ. 10 ಪೇಜ್ ಓದಿದ್ದು ನಾನು ಬಿಫೋರ್ ಐ ವೆಂಟ್ ಟು ದ ಹಿಮಾಲಯಾಸ್. ಅವಾಗ ವೆನ್ ಐ ಕ್ವಿಟ್ ಟೆಲಿವಿಷನ್ 10 ಪೇಜ್ ಓದಿದ್ದು. ನಾವು ಕಂಟಿನ್ಯೂ ರೀಡಿಂಗ್ ಇಟ್. ಅವತ್ತು 10 ಪೇಜಿಗೆ ಹತ್ತಿಸ್ಬಿಟ್ರೆ ಬುಕ್ಕನ್ನ? ಅಯ್ಯೋ 10 ಪೇಜಿಗೆ ಆದರೆ ನಾವು ಅದಾದಮೇಲೆ ಅದೇ ಬುಕ್ 3 ಸಲ ನನಗೆ ಬಂತು. ಇಲ್ಲ, ಐ ಆನೆಸ್ಟ್ಲಿ ಫೀಲ್ ಬುಕ್ ರೀಡಿಂಗ್ ಇದೆಯಲ್ಲ, ಅದಕ್ಕೆ ಟೈಮ್ ಬರಬೇಕನ್ನೋ ಮಾತಿದೆಯಲ್ಲ, ನಿಜ ಅದು. ಎಸ್ ಎಸ್, ವೆರಿ ಟ್ರೂ. ನನಗೂ ಇದೇ ಥರ ತುಂಬ ಬುಕ್ಸ್ಗಳು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಧೂಳು ಕೂತಿದೆ ಅದ್ರ ಮೇಲೆ. ಯಾವತ್ತೂ ತೆಗಿಬೇಕು ಅಂತ ಅನಿಸಿಲ್ಲ. ಅದು ಅನ್ಸಿದ್ದು ಈಗಲೇ. ಬಟ್ ಈಗ ಅನಿಸ್ತು ಸ್ವಲ್ಪ ಮುಂಚೆ ಓದಿದ್ರೆ ನಾವು ಇನ್ನೂ ಏನೇನೋ ಮಾಡ್ಬೋದಿತ್ತಲ್ಲ ಅಂತ. ಬಟ್ ಐ ಡೋಂಟ್ ನೋ. ಸಿ ನನಗೆ ತೀರಾ ಫಿಕ್ಷನ್ ಅನ್ನೋದಕ್ಕಿಂತನೂ ಅ ಬುಕ್ ಲೈಕ್ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ, ಐ ಸ್ಟಾರ್ಟೆಡ್ ರೀಡಿಂಗ್ ಫ್ರಮ್ ದೇರ್ ಅಲ್ಲ. ಸೊ ನನಗೆ ಐ ವುಡ್ ಲೈಕ್ ಟು ವಾಚ್ ಸಿನಿಮಾ ವೆನ್ ಐ ಸ್ಟಾರ್ಟ್ ರೀಡಿಂಗ್. ಅಂದರೆ ಐ ವಾಚ್ ಇಟ್ ಇನ್ ಫ್ರಂಟ್ ಆಫ್ ಮೀ ಹ್ಯಾಪ್ನಿಂಗ್. ಸೊ ವೆನ್ ಯು ಸೇ ಕ್ಯಾರೆಕ್ಟರ್ಸ್ ಈ ಥರ ಆಗ್ತಿತ್ತಂದರೆ ದಟ್ ಎಕ್ಸೈಟ್ಸ್ ಮೀ. ಸೊ ಪ್ರಾಬ್ಲಿ ಅದು ನೆಕ್ಸ್ಟ್ ಲೆವೆಲ್ ಬುಕ್ ರೀಡಿಂಗು ಅದೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ರೈಟ್ ನೌ ಐ ಲೈಕ್ ದಟ್ ಜಾನರ್ ಆಫ್ ಬುಕ್ಸ್. ಸೊ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ. ಎಸ್. ನೀವು 10 ಪೇಜ್ ಓದಿ ಟೈಟಲ್ ಇಷ್ಟ ಆಯಿತು. ಈ ನನ್ನ ಮಗ ಯಾಕೆ ಫೆರಾರಿನ ಮಾರ್ದ ಅಂತ ಎಲ್ಲ ಬಿಟ್ಟು, ಅದು ಮಾಂಕ್ ಬೇರೆ ಆಗಿಬಿಟ್ಟಿದ್ದಾರೆ, ಇಷ್ಟು ಯಾಕೆ ವಿಶಾಲವಾದ ಹೃದಯ, ಅಲ್ಲಿಂದ ಮೇಲೆ ಇಟ್ ವಾಸ್ ಡಿಫ್ರೆಂಟ್. ಇಟ್ ವಾಸ್ ಬುಕ್ ಮುಗಿಸಿದ ಮೇಲೆ ಹೇಳಿ ಹೌ ವಾಸ್ ಇಟ್ ಅಂತ. ಡೆಫಿನೆಟ್ಲಿ. ಅಂದರೆ ವಾಟ್ ಎವರ್ ಮೌಂಟೇನ್ಸ್ ಐ ಹ್ಯಾವ್, ಅಂದರೆ ಆಫ್ಟರ್ ದಟ್ ಬುಕ್ ಓನ್ಲಿ ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ಮೌಂಟೇನ್ಸ್, ಹಿಮಾಲಯಾಸ್. ಸೊ ನೌ ಟುಡೇ ಆಲ್ಸೋ ವಾಟ್ ಎವರ್ ಐ ಗೋ ಸೀಕ್ ದೇರ್ ಆರ್ want to experience there is because of that 10 pages of that book. Can I ask what you are seeking right now? ಅಂದರೆ ಕರಿಯರ್ ಎಲ್ಲ ಬಿಟ್ಬಿಡೋಣ, ಲೈಫ್ ಅಂದರೆ ಐ ಡೋಂಟ್ ನೋ. ಅಂದರೆ ಅಲ್ಲಿದೆ, ಅಲ್ಲೊಂದು ಎನರ್ಜಿ ಇದೆ, ಅಲ್ಲೊಂದು ವೈಬ್ ಇದೆ. ಹಿಮಾಲಯಸ್? ಯಾ I'm still not I still don't have that knowledge enough to explain what it is. Probably the next time I come or the day I have that knowledge, I'll definitely talk about it. Ivaga ardham barda information is like no information. Dangerous, yes. So it's dangerous. But I see, I there is an experience. ಇಲ್ಲಿ ಯಾವ ಪಾರ್ಟ್ ಆಫ್ ಹಿಮಾಲಯಾಸ್ ಹೋಗ್ತೀರಿ ಹೆಚ್ಚು? ಹಿಮಾಚಲ, ಆ ಕಡೆ ರೂಪ್ಕುಂಡ? I usually there is one place called Uttarakhand alli. There is this place called, and it's very untouched, unexplored. ರಜನಿಕಾಂತ್ ಅವರು ಹೋಗ್ತಾರೆ ಯೂಶ್ವಲಿ ಅಲ್ಲಿಗೆ. ಒಂದು ಗುಹೆ ಇದೆ, ಮಹಾವತಾರ್ ಬಾಬಾಜಿ ಅಂತ ಕೇಳಿರ್ತೀರಾ? ಕರೋಲಿ ಬಾಬಾ, ನೀಮ್ ಕರೋಲಿ ಬಾಬಾ ಇಸ್ ಅದು ಈಗ ಅಂದರೆ ನಿಮ್ ಕರೋಲಿ ಬಾಬಾ ಎಲ್ಲ ಆಗಿ ದಾಟ್ಕೊಂಡು ಮುಂದಕ್ಕೆ ಹೋಗಬೇಕು, ಇನ್ನೂ ಒಂದು 6 hours ಜರ್ನಿ ಫ್ರಮ್ ದೇರ್. ಸೊ ದಿಸ್ ಇಸ್ ದೇರ್. ಸೊ ಅಂದರೆ ನಿಮ್ ಕರೋಲಿ ಬಾಬಾ ಈಗ ವಿರಾಟ್ ಕೊಹ್ಲಿ ಅವರೆಲ್ಲ ಹೋದ್ಮೇಲೆ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಬಟ್ ಐ ಯೂಸ್ ಟು ಪಾಸ್ ಬೈ ದಟ್ ಟೆಂಪಲ್ ವೆರಿ ಲಾಂಗ್ ಬ್ಯಾಕ್. ನಾನು 1-2 ಸಲ ಹೋಗಿ ಬಂದಿದ್ದೀನಿ. ಮೊನ್ನೆ ಹೋಗಿ ಬಂದೆ. ನಿಮ್ ಕರೋಲಿ ಬಾಬಾ, ಕೇದಾರ್ನಾಥ್, ಪಾತಾಳ್ ಭುವನೇಶ್ವರ್ ಎಲ್ಲ. ಮತ್ತು ಇದು ಜಾಗ ಕೇವ್ಸ್ ಏನದರ ಹೆಸರು? ಇಟ್ಸ್ ಕುಕುಚಿನಾ ಅಂತ. ಕುಕುಚಿನಾ. So Kukuchina is basically, okay, I'll tell you the story what it is. I'll one brief. So basically I wanted to go to Himalayas. Why I wanted to go to Himalayas? Because I heard ಹಿಮಾಲಯಕ್ಕೆ ಹೋದವರೆಲ್ಲ ಸಕ್ಸಸ್ಫುಲ್ ಆಗಿದ್ದಾರಂತೆ. ಅದರಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರಂತೆ, ರಜನಿಕಾಂತ್ ಇದ್ದಾರಂತೆ ಅಂತ. ಇವರಿಬ್ರು ಹೋಗಿ ಸಕ್ಸಸ್ ಆಗಿದ್ದಾರೆ, ಇವ್ರಿಗೆ ಬೇರೆ ಯಾರಿಗೂ ಗೊತ್ತಿಲ್ಲ, ನಾನು ಹೋಗಿ ಸಕ್ಸಸ್ ಆಗಿ ಬಂದ್ಬಿಡ್ತೀನಿ ಇಸ್ ವಾಟ್ ದ ಫೀಲಿಂಗ್ ವಾಸ್. ಒನ್ ವಾಸ್ ಐ ವಾಸ್ 27 ಅವಾಗ. ಅಲ್ಲಿ ಹೋದಾಗ ಅಲ್ಲಿ ಯಾರೋ ಇಬ್ಬರು ಕನ್ನಡಿಗರಿದ್ರು. ನೀವು ಸೀರಿಯಲ್ ಮಾಡ್ತೀರಲ್ವ ಅಂತ ಅಲ್ಲಿ. ಸೊ ಐ ವಾಸ್ ಲೈಕ್, ವಾಟ್ ಕ್ಯಾನ್ ಬಿ ದ ಆರ್ಟ್ಸ್ ವೆನ್ ಅಲ್ಲಿ ಯಾರು ಜನನೇ ಬರಲ್ಲ ಲಿಟ್ರಲಿ. ಯಾರೋ ಇಬ್ಬರು ಕನ್ನಡದವ್ರು ಇದ್ದಾರೆ, ಅದು ಮೈಸೂರವರು. ಅವರು ದೇ ಆರ್ ಲೈಕ್ 40-45 or something. Then that's when you go to places like this, people will eventually tell you that ಇದು ಕಾಲಿಂಗ್, ನಿಮ್ಮನ್ನು ಕರೆಸ್ಕೋಬೇಕು ಇಲ್ಲಿಗೆ, ನೀವಾಗೆ ಬರೋಕ್ಕಾಗಲ್ಲ is what they say. ಬಟ್ ನನಗೆ
ನನಗಿನ್ನೂ ಅದೆಲ್ಲ ಅಂದರೆ ಆ ಮೆಚ್ಯೂರಿಟಿ ಇಲ್ಲ ಟು ಅಬ್ಸಾರ್ಬ್ ದಟ್ ಎನರ್ಜಿ ಇದೆ, ಇಲ್ಲಿ ಶಕ್ತಿ ಇದೆ, ಇಲ್ಲೇನೋ ಒಂದು ವೈಬ್ ಇದೆ, ಅದೆಲ್ಲ ಬೇಕು ಅನ್ನೋದಕ್ಕೋಸ್ಕರ ಬಂದಿಲ್ಲ. ನನ್ನ ಸ್ವಾರ್ಥ ಇದೆ ಇಲ್ಲಿ. ನಾನು ಇಲ್ಲಿ ಬಂದು ಹೋದ್ಮೇಲೆ ಏನೋ ಆಗತ್ತೆ ಅನ್ನೋ ಏನೋ ಬೇಕಾಗಿದೆ ಅದಕ್ಕೋಸ್ಕರ ಹುಡ್ಕೊಂಡು ಬಂದಿದ್ದೀನಿ. ಅದು ಏನೂ ಗೊತ್ತಿಲ್ಲ. ಸರಿ, ಅದು ಹೆಂಗೆ ಬರುತ್ತೆ ಇಲ್ಲಿ ಬಂದು ಸಕ್ಸಸ್ಸು ಅದೆಲ್ಲ ಗೊತ್ತಿಲ್ಲ. ಇಲ್ಲಿ ಬಂದ್ಮೇಲೆ ಒಳ್ಳೇದಾಗತ್ತಂತೆ, ಅಂದರೆ ಈ ದೇವಸ್ಥಾನಕ್ಕೆ ಹೋದ್ರೆ ನಿಮ್ಗೆ ಒಳ್ಳೇದಾಗತ್ತೆ, ಆ ದೇವಸ್ಥಾನಕ್ಕೆ ಹೋದರೆ ಮಕ್ಕಳಾಗತ್ತೆ. ಸೊ ಇದೆಲ್ಲ ಇದೆಯಲ್ಲ, ಇದೇ ಥರದ್ದು. ಇದು ನೆಕ್ಸ್ಟ್ ಲೆವೆಲ್, ಅಲ್ಲಿ ಹೋಗ್ಬಿಟ್ರೆ ಶಿವನಿಗೆ ಹತ್ರನೇ ಇರ್ತೀವಿ ಅಂತ ನಮ್ಮ ಐಡಿಯಾಲಜೀಸ್. ಸೊ ಐ ವೆಂಟ್ ದೇರ್. ಸೊ ಬೇಸಿಕ್ಲಿ ದಿಸ್ ಪ್ಲೇಸ್ ಇಸ್ ಕಾಲ್ಡ್ ಕೌರವ್ ಚೀನಾ, ವೇರ್ ದ ಮಹಾವತಾರ ಬಾಬಾಜಿ ಅವರ ಕೇವ್ ಎಲ್ಲಿದೆ ಅದು ಕೌರವ್ ಚೀನಾ ಅಂತ ಹೆಸರು. ಅದನ್ನು ಕುಕು ಚೀನಾ ಅಂತ ಕರೀತಾರೆ ಇವತ್ತು. ಅಲ್ಲಿಂದ ಒಂದು 3 hours ಟ್ರೆಕ್ ಮಾಡಿಕೊಂಡು ಒಂದು ಬೆಟ್ಟ ಹತ್ತಿದ್ರೆ ಅದಂತೂ ನೋ ಮ್ಯಾನ್ಸ್ ಲ್ಯಾಂಡ್. ಬಟ್ ಧರ್ಮಶಾಲಾ ಇದೆ, ಒಂದು ದೇವಸ್ಥಾನ ಇದೆ, ಎಲ್ಲ ಇದೆ. ಅಲ್ಲಿಂದ ಯು ಕ್ಯಾನ್ ಕ್ಲಿಯರ್ಲಿ ಸಿ ದ ಹಿಮಾಲಯಾಸ್, ಅಂದರೆ ಮೌಂಟೇನ್ಸ್, ತ್ರಿವೇಣಿ ಪರ್ವತ, ಪಂಚಾಜೂಲಿ, ಇದೆಲ್ಲ ನೋಡೋದಕ್ಕೆ ಯು ಕ್ಯಾನ್ ಸಿ ಫ್ರಮ್ ದೇರ್. ಇಟ್ಸ್ ಇನ್ ದ್ಯಾಟ್ ಹೈಟ್. ಸೊ ದ್ಯಾಟ್ ಇಸ್ ಕಾಲ್ಡ್ ಪಾಂಡವಕೋಲಿ. ಸೊ ಬೇಸಿಕ್ಲಿ ಏನಂತ ಹೇಳಿದ್ರೆ, ಪಾಂಡವರನ್ನ ಅಟ್ಟಿಸ್ಕೊಂಡು ಕೌರವರು ಬಂದಾಗ ಪಾಂಡವರು ಆ ಬೆಟ್ಟ ಹತ್ತಿ ಮೇಲ್ಗಡೆ ಹೋಗ್ತಾರೆ. ಕೌರವರು ಕೆಳಗಡೆ ಬಂದು ಈ ಬೆಟ್ಟ ಎಲ್ಲ ಪಾಂಡವರು ಎಲ್ಲ ಹತ್ತಾರೆ ಅಂತ ಅಲ್ಲೇ ಕೆಳಗಡೆ ಕೂತಿರ್ತಾರೆ. ಒಂದಿಷ್ಟು ದಿವಸ ದೇ ವಿಲ್ ಸ್ಟೇ ದೇರ್ ಅಂಡ್ ಅಲ್ಲಿಂದ ದೇ ಮೂವ್ ಟುವರ್ಡ್ಸ್ ಅದರ್ ಸೈಡ್. ಬೆಟ್ಟ ಹತ್ತಕ್ಕೆ ಹೋಗಲ್ಲ, ಬಟ್ ಪಾಂಡವರು ಅಲ್ಲಿ ಬಚ್ಚಿಟ್ಕೊಂಡಿರ್ತಾರೆ ಅಂತ ಇಸ್ ದ ಸ್ಟೋರಿ. ಸೊ ಅಲ್ಲಿಂದ ಯು ಕ್ಯಾನ್ ಆ್ಯಕ್ಚುಲಿ ಸಿ. ಬಟ್ ಇದು ದ್ವಾರಹಟ್ ಅಂತ ಇದೆ. ದ್ವಾರಹಟ್ ಆದಮೇಲೆ ದುನಗಿರಿ ಅಂತ ಬರುತ್ತೆ. ದುನಗಿರಿ ಗ್ರಾಮದಲ್ಲಿ ಒಂದು ಊರಿದು. ಸೊ ದುನಗಿರಿ ಇಸ್ ವಾಟ್ ಐ ವಿಲ್ ಟೆಲ್ ಯು ಲೇಟರ್. ಬಟ್ ಇಲ್ಲಿಂದ ನಾನು ಇನ್ನೂ ದೊಡ್ಡ ಬೆಟ್ಟ ಇದೆ, ತುಂಬ ಸುಂದರವಾಗಿದೆ. ಅದು ಯಾವ ಬೆಟ್ಟ ಅಂತ ಕೇಳಿದೆ. ದೇ ಸೆಡ್ ಇಟ್ಸ್ ಭರತ್ಕೋಟ್. ಸೊ ಭರತ್ಕೋಟ್ ಇಸ್ ಅ ಪ್ಲೇಸ್ ವೇರ್ ಭರತ ಕುತ್ಕೊಂಡು ತಪಸ್ ಮಾಡ್ತಾ ಇರ್ತಾನೆ. ಆವಾಗ ತಪಸ್ ಮಾಡ್ತಿರ್ಬೇಕಾದ್ರೆ ಹಿ ಸೀಸ್ ಒಂದು ಕೋತಿ ಒಂದು ಬೆಟ್ಟ ಹಿಡ್ಕೊಂಡು ಹಾರ್ತಾ ಇದೆ ಗಾಳಿಯಲ್ಲಿ. ಆ್ಯಂಡ್ ಈಸ್ ಲೈಕ್, ನನ್ನ ಏರಿಯಾದಲ್ಲಿ ಯಾರಿಗೂ ಇವನು ಹಿಂಗೆ ಬೆಟ್ಟ ಎತ್ಕೊಂಡು ಹೋಗ್ತಾ ಇದ್ದಾನೆ, ಮಗನ್ ಮಾಡ್ತೀನಿ ಅಂತ ಒಂದು ಹೀಲ್ ಹಂಟ್ ಹಿಮ್ ಡೌನ್. ಸೊ ದ ಮೊಮೆಂಟ್ ಹನುಮಂತ ಫಾಲ್ಸ್ ಡೌನ್, ಆ ಕೋತಿ ಫಾಲ್ಸ್ ಡೌನ್, ದ ಪರ್ವತ ಬ್ರೇಕ್ಸ್ ಇನ್ ಟು 2. ಓಕೆ. ಆ್ಯಂಡ್ ಹಿ ಸೇಸ್, ಹೇ ರಾಮ್. ಭರತಂಗೆ ಫುಲ್ ಗಿಲ್ಟ್. ಅಯ್ಯಯ್ಯೋ, ನಮ್ಮ ಅಣ್ಣನ ಭಕ್ತ ಇವನು, ನಾನು ಇವನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಹಿ ಅರೇಂಜಸ್ ಅ ಟ್ರಾನ್ಸ್ಪೋರ್ಟೇಷನ್ ವಿತ್ ಹನುಮಂತ ಆ್ಯಂಡ್ ದ ಬೆಟ್ಟ, ಆ್ಯಂಡ್ ಹಿ ಸೆಂಡ್ಸ್ ಅಂತ ವಾಟ್ ದ ಲೋಕಲೈಟ್ಸ್ ಬಿಲೀವ್. ಸೊ ನಾನೀಗ ಐ ಸೆಡ್ ದೇರ್ ಇಸ್ ಅ ಮೌಂಟೇನ್ ಕಾಲ್ಡ್ ದುನಗಿರಿ. ಆ ದುನಗಿರಿ ಬೆಟ್ಟದ ಮೇಲೆ ಹನುಮಂತನ ದೇವಸ್ಥಾನ ಇದೆ. ದುನಗಿರಿ ಇಸ್ ನಥಿಂಗ್ ಬಟ್ ದ್ರೋಣಗಿರಿ. ದ್ರೋಣಗಿರಿ ಇಸ್ ಅ ಬೆಟ್ಟ ವೇರ್ ಯು ಫೌಂಡ್ ಏನಿದು ಎಂತ ಹೇಳ್ತಾರೆ ಅದಕ್ಕೆ, ಸಂಜೀವಿನಿ ಸಿಗುವಂಥ ಬೆಟ್ಟದ ಹೆಸರು ದ್ರೋಣಗಿರಿ. ಸೊ ಆ ಸಂಜೀವಿನಿ ತಗೊಂಬ ಅಂತ ಹೇಳಿದಾಗ, ಅಲ್ಲಿ ಸಂಜೀವಿನಿ ಅಂದರೆ ಯಾವುದೋ ಒಂದು ನನಗೆ ಗೊತ್ತಿಲ್ಲ ಗುರು, ನನ್ನ ಬೆಟ್ಟನೇ ಎತ್ಕೊಂಡು ತಗೊಂಬಂದಿರ್ತಾನೆ ಹನುಮಂತ. ಸೊ ಆ ಬೆಟ್ಟದ ಹೆಸರು ದ್ರೋಣಗಿರಿ ಅಂತ. ಸೊ ಆ ದ್ರೋಣಗಿರಿ ಪರ್ವತದ ಒಂದು ಭಾಗ ಇಸ್ ದುನಗಿರಿ. ಇವತ್ತಿಗೂ ಅಲ್ಲಿದೆ. ಆ ಪರ್ವತದ ಮೇಲೇನೆ ಹನುಮಂತನ ದೇವಸ್ಥಾನ ಇರೋದು. ಇಟ್ಸ್ ನಾಟ್ ಕಂಪ್ಲೀಟ್ ಹಾಫ್, ಇಟ್ಸ್ ಅ ಸ್ಮಾಲ್ ಪಾರ್ಟ್ ಆಫ್ ದ್ರೋಣಗಿರಿ ಬೆಟ್ಟ. What happened to the other idu? He took it alva. Lanka. Okay, so that is the story. So ಹೀಗೆ ಇಂಟ್ರೊಡ್ಯೂಸ್ ಆದವರು ಅಲ್ಲಿಗೆ ಹೋದ್ಮೇಲೆ, ಐ ಮೀನ್ ಔಟ್ ಆಫ್ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್, ಏನೇನು ಚೇಂಜಸ್ ನೋಡಿದ್ರಿ? ಬಿಕಾಸ್ ಎಂಡ್ ಆಫ್ ದ ಡೇ ನಂಬಿಕೆನೇ ದೇವರು ಅಂತಲೇ ಇದ್ಮೇಲೆ ಎಲ್ಲೋ ಓದಿದೆ, ದ ಹೋಲ್ ವರ್ಲ್ಡ್ ಈಸ್ ನಿಂತಿರೋದೇ ನಂಬಿಕೆ ಮೇಲೆ. ಆಮೇಲೆ ಪ್ರಪಂಚದಲ್ಲಿ ಅತಿ ಈಸಿಯಾಗಿ ಅಥವಾ ಮೋಸ್ಟ್ ಎಲ್ಲರೂ ಸೆಲ್ ಮಾಡೋದೇ ನಂಬಿಕೆನ. ಸೊ ಹಾಗಾಗಿ ಈ ವಿಚಾರದಲ್ಲಿ ಯಾರು ಏನೋ ಸೆಲ್ ಮಾಡಿರೋದು ಬೇಡ, ನಿಮ್ಗೇನೋ ಒಂದು ಕನೆಕ್ಟ್ ಆಗಿರುತ್ತೆ, ಸಡನ್ನಾಗಿ ಯು ವಿಲ್ ಬಿ ಲೈಕ್ ಇನ್ನೊಂದು ಟ್ರೈ ಮಾಡ್ಬೇಕಂತ. ನಾನು ಹೋಗಿದ್ದು ಒಂದು ವಾರಕ್ಕೋಸ್ಕರ, ಬಟ್ ಐ ಎಂಡೆಡ್ ಅಪ್ ಸ್ಟೇಯಿಂಗ್ ಫಾರ್ 1.5 months ದೇರ್. ಏನು ಮಾಡ್ತಾಯಿದ್ರಿ ರುಟೀನ್? ಬೆಳಿಗ್ಗೆ ಎದ್ದೇಳು, ಬಿಸಿ ನೀರಲ್ಲಿ ಸ್ನಾನ ಮಾಡು. ಐ ಯೂಸ್ ಟು ವೇಕ್ ಅಪ್ ಎಟ್ 4 o'clock in the morning. ಯಾಕಂದರೆ ಅದಕ್ಕಿಂತ ಜಾಸ್ತಿ ನೀವು ನಿದ್ರೆ ಮಾಡೋಕ್ಕಾಗೋದೇ ಇಲ್ಲ, ಅಷ್ಟು ಆ ಲೆವೆಲ್ಗೆ ಚಳಿ ಇರುತ್ತೆ. ಒಂದು ದಿವಸದಲ್ಲಿ 4 ಥರ ಕ್ಲೈಮೇಟ್ ನೋಡೋಕ್ಕೆ ಸಿಗುತ್ತೆ ನಿಮ್ಗೆ. ಆಲಿಕಲ್ಲು ಬೀಳುತ್ತೆ, ಮಳೆನೂ ಆಗುತ್ತೆ, ಫುಲ್ ಸ್ನೋ ಥರ ಅನಿಸುತ್ತೆ ಒಂದ್ಸಲ, ಆಮೇಲೆ ಸಿಕ್ಕಾಪಟ್ಟೆ ಬಿಸಿಲು ಬರೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ದಟ್ ಈಸ್ ಆ್ಯಕ್ಚುಲಿ ನಾಟ್ ಅ ಗುಡ್ ಕ್ಲೈಮೇಟ್ ಟು ಎಕ್ಸ್ಪೀರಿಯನ್ಸ್ ಇನ್ ಒನ್ ಡೇ. ನಿಮ್ಮ ಫುಲ್ ಹೆಲ್ತ್ ಫ್ಲಕ್ಚುವೇಟ್ ಆಗುತ್ತೆ. ಬಟ್ ಆ ಥರದ್ದು ಏನೂ ಆಗಿಲ್ಲ, ಟಚ್ ವುಡ್. ಬಟ್ ಅವರಿಬ್ಬರು ಇದ್ರಲ್ಲ ಅಲ್ಲಿ, ಎವ್ರಿ ಮೂಮೆಂಟ್ ದೇ ಯೂಸ್ ಟು ಸೇ ಸಮಥಿಂಗ್, ಇಟ್ ಯೂಸ್ ಟು ಲೈಕ್ ಯು ನೋ ಐ ಆಮ್ ಬ್ಲೆಸ್ಡ್ ಅನ್ನೋಂಥ ಒಂದು ಫೀಲಿಂಗ್ ತರಕ್ಕೆ ಶುರು ಆಯಿತು. ಅಂದರೆ ಸೊ ಹಿ ಸ್ಟಾರ್ಟೆಡ್ ಟೆಲ್ಲಿಂಗ್ ದ್ಯಾಟ್ ನನಗೆ ಅವ್ರಿಗೊಂದು ಟಾರ್ಗೆಟ್ ಇದೆ. ಅಂದರೆ ಐ ಡೋಂಟ್ ನೋ, ದಟ್ ಈಸ್ ಮೈ ಟರ್ಮ್.
ಅವ್ರಿಗೆ ಈ ಪರ್ವತದ ಮೇಲೆ ಇಷ್ಟು ಸಲ ಈ ಮಂತ್ರನ ಹೇಳಿದ್ರೆ ಇದು ಈ ಥರದ್ದೊಂದು ಶಕ್ತಿ ಸಿದ್ಧಿ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಸೊ ದಟ್ ಈಸ್ ದ ರೀಸನ್ ದೇ ಹ್ಯಾವ್ ಕಮ್ ದೇರ್. ಓಕೆ, ಸೊ ನನಗಿವತ್ತು 42 ವಯಸ್ಸು, ನಿನಗೆ ಇವತ್ತು 26. ಸೊ ನನಗೆ ಇವನು ಇವತ್ತು ಕರೆಸ್ಕೊಂಡಿದ್ದಾನೆ, ನಿನ್ನನ್ನು ಇಷ್ಟು ಬೇಗ ಕರೆಸ್ಕೊಂಡಿದ್ದಾನೆ. then understand the purpose of your life. How important are you? So I am important, yeah. No, I can't. When I come back, ನನ್ನ ಊರಿಗೆ ವಾಪಸ್ ಬಂದಾಗ ನಾನು ಒಂದು ಕ್ಷಣನೂ ಐ ಕಾಂಟ್ ಗಿವ್ ಅಪ್, ಬಿಕಾಸ್ ಸಂಬಡಿ ಇಸ್ ಮೇಡ್ ಮಿ ಫೀಲ್ ಯು ಆರ್ ರಿಯಲಿ ಇಂಪಾರ್ಟೆಂಟ್. ನನಗೆ ಆ ಫೀಲಿಂಗ್ ಕೊಟ್ಬಿಟ್ಟಿದ್ದಾನೆ ದೇವರು. ಕಷ್ಟ ಇದೆ ಮುಂದಕ್ಕೆ ಹೋದಾಗ, ಬಟ್ ರಿಮೆಂಬರ್ ಯು ಆರ್ ಗಾಡ್ಸ್ ಚೈಲ್ಡ್. ಅಂದರೆ ಎವ್ರಿಬಡಿ ಕ್ಯಾನ್ ಫೀಲ್ ದ್ಯಾಟ್. ನಾನು ದೇವ್ರ ಮಗ, ನಾನು ದೇವ್ರ ಮಗಳು, ನಾನು ಅಮ್ಮ ಗಾಡ್ಸ್ ಚೈಲ್ಡ್ ಅಂತ. ಅಂದರೆ ಯು ಕ್ಯಾನ್ ನೇಮ್ ಇಟ್ ಇನ್ ಅ ಡಿಫ್ರೆಂಟ್ ದೇವರು, ಎನರ್ಜಿ, ಎನಿಥಿಂಗ್ ಇಟ್ ಇಸ್. ಇಟ್ಸ್ ಅ ವೆರಿ ಗುಡ್ ಥಿಂಗ್ ಟು ಡೂ. ಅಂದರೆ ಸೈಕಾಲಜಿ ವೈಸ್ ಆಲ್ಸೋ ಯು ನೋ ದ್ಯಾಟ್ ಓಕೆ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್, ನಥಿಂಗ್ ವಿಲ್ ಹ್ಯಾಪನ್ ಟು ಮೀ. I kept going to different mountains. I didn't stay there. I went to Bharatkot, I went to Pinath, I went to Jawan Pinath, I went to Bud Pinath. So these are the mountains. ಅಂದರೆ ಹೇಳ್ತಾರಲ್ಲ, ಸತಿ ಮತ್ತೆ ಶಿವನ್ ಮದುವೆ ಆದಾಗ, ಸೊ ಇಮ್ಯಾಜಿನ್, ಶಿವ ಈಸ್ ಅ ಹೀರೋ ಆಫ್ ದೋಸ್ ಟೈಮ್ಸ್. ಶಿವನ್ ಮದುವೆ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರಪಂಚದ ಎಲ್ಲ ಮೂಲೆಗಳಿಂದನೂ ಜನ ಬರ್ತಾರೆ ಮದುವೆಗೆ. ಸೊ ಈವನ್ ಟುಡೇ ಇಫ್ ಯು ಸಿ ದೋಸ್ ಮೌಂಟೇನ್ಸ್, ಯು ಫೀಲ್ ಲೈಕ್ ಒಂದು ಹುಡುಗಿ ಡ್ಯಾನ್ಸ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾಳೆ, ಒಂದು ಫ್ಯಾಮಿಲಿ ನಡ್ಕೊಂಡು ಹೋಗ್ತಾ ಇದೆ, ಒಂದು ಸಿಂಹ ನಡ್ಕೊಂಡು ಹೋಗ್ತಾ ಇದೆ, ಒಂದು ಯಾವುದೋ ಆಸ್ಟ್ರಿಚ್ ನಡ್ಕೊಂಡು ಹೋಗ್ತಾ ಇದೆ. ಆಲ್ ದೋಸ್ ಆಕೃತಿ ಇನ್ ಟ್ರೀಸ್ ದೂರದಿಂದ ನೋಡಿದಾಗ ಪ್ರತಿ ಮೌಂಟೇನಲ್ಲೂ. ಸೊ ಅವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಅಷ್ಟು ಜನ ಬರಬೇಕಾದ್ರೆ ಲ್ಯಾಂಡ್ಸ್ಲೈಡ್ ಆಗದೆ ಇರುತ್ತಾ? ಹೌ ಕ್ಯಾನ್ ಒಂದು ಮೌಂಟೇನ್ ಹೆಂಗೆ ತಡ್ಕೊಳಕ್ಕೆ ಸಾಧ್ಯ ಅಂತ ಭಾರನ? ಅವಾಗ ಲ್ಯಾಂಡ್ಸ್ಲೈಡ್ ಆಗಿ ಶಿವ ಆ್ಯಂಡ್ ಸತಿ ಡಿಂಟ್ ನೋ ಅಬೌಟ್ ದಿಸ್. ಸೊ ದ್ಯಾಟ್ ಪ್ಲೇಸ್ ಸ್ಟಿಲ್ ಎಕ್ಸಿಸ್ಟ್ಸ್ ಅಂತೆ, ವೇರ್ ಚೈನಾ ಇನ್ ದ ಟ್ರೈಬ್ಸ್, ಇಂಡಿಯಾ ಇನ್ ದ ಟ್ರೈಬ್ಸ್, ದೇ ಆಲ್ ಗೋ. ಬಾರಾಬಿಸಿ ಅನ್ನುವಂಥ ಒಂದು ಜಾಗ ವೇರ್ ಎಲ್ಲ ಕಡೆಯಿಂದ ಜನ ಬಂದು ಅಲ್ಲಿ ಕುಸಿದಾಗ ದೇ ಆಲ್ ಡೈಡ್ ದೇರ್. ಅದೇನೋ ರೂಪ್ಕೊಂಡು ಅಲ್ಲ, ಅದಕ್ಕೂ ಇದೇ ಥರ ಯಾವುದೋ ಒಂದು ಸ್ಟೋರಿ ಇದೆ. ದಿಸ್ ಇಸ್ ಅ ಮಿತ್. ಸೊ ಜನ ಬರ್ತಾರಾ ಇಲ್ವಾ, ಅದು ಯಾವ ಜಾಗ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಬಟ್ ಬಾರಾಬಿಸಿ ಅನ್ನೋವಂಥ ಒಂದು ಜಾಗ ಇದೆ ಅನ್ನೋದು ನಂಬಿಕೆ ಎಲ್ಲರದ್ದು. ಗಾಡ್ ಇಟ್. ಸೊ ಹೌ ಸ್ಪಿರಿಚುವಲಿ ಈ ಥರ ಎಲ್ಲ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಿದೆ ಲೈಫ್ ಎಕ್ಸ್ಪೀರಿಯನ್ಸಸ್? ಅಂದರೆ ನನಗೆ ಧ್ಯಾನದಿಂದ ಆಗಿರ್ಬೋದು, ಇನ್ನೊಂದರಿಂದ ಆಗಿರ್ಬೋದಲ್ಲ, ಬಟ್ ನನ್ನ ಲೈಫ್ ಎಕ್ಸ್ಪೀರಿಯನ್ಸಿಂದ ಇಸ್ ವೇರ್ ಐ ಹ್ಯಾವ್ ರಿಯಲೈಸ್ಡ್ ದಿಸ್ ಆರ್ ದ ವೇಸ್ ದ ಯೂನಿವರ್ಸ್ ಇಸ್ ಟ್ರೈಂಗ್ ಟು ಕಮ್ಯುನಿಕೇಟ್ ವಿತ್ ಮೀ ಆ್ಯಂಡ್ ಸೇ everybody is important, you are important, so never give up. You want to know more about universe, manifest anta book ಓದಿ. Okay. ರಾಕ್ಸಿ ನಫೂಸಿ ನಿನ್ನೆ ಯಾರು ಹೇಳಿದ್ರು ಇದೇ ಬುಕ್ ಬಗ್ಗೆ? ಓಕೆ, ಅಂದರೆ ಅದು 7 ways, ಅಂದರೆ ಸೈಕಾಲಜಿ ಮೂಲಕ ಇಟ್ ವಿಲ್ ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ನಿಮ್ಮನ್ನು ನೀವು ಹೇಗೆ ನೋಡ್ಕೋಬೇಕು, ಗೋಲ್ ಹೆಂಗೆ ಇಟ್ಕೋಬೇಕು, 7 ಸಿಂಪಲ್ ಸ್ಟೆಪ್ಸ್ ಟು ಅಚೀವ್ ವಾಟ್ ಯು ವಾಂಟ್. ಅಟ್ ಲೀಸ್ಟ್ ಯು ಥಿಂಕ್ ದಟ್ ಯು ಆರ್ ಡೂಯಿಂಗ್ ಸಮಥಿಂಗ್ ಅನ್ನೋ ಥರ. ಓಕೆ, ಇಟ್ಸ್ ಅ ಗುಡ್ ಬುಕ್, ಪ್ಲೀಸ್ ರೀಡ್ ದ್ಯಾಟ್. ಸೊ ವಾವ್, ಯು ಟಾಕಿಂಗ್ ಅಬೌಟ್ ಟ್ರಾವೆಲಿಂಗ್ ಅಲ್ಲ. ಸೊ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಹೇಳಿದ್ರಲ್ಲ, ಇನ್ಕ್ಲೂಡಿಂಗ್ ಮೀ, ನನಗೂ ತಲೆನೆಲ್ಲ ಹುಳ ಬಿಟ್ಟಿದ್ದೀರ ಈಗ. ಬಿಕಾಸ್ ಸ್ವಲ್ಪ ದಿನದ ಮುಂಚೆನೇ ಇವ್ರು ಗೊತ್ತಲ್ಲ, ವರ್ಷ ಸುವರ್ಣ, ಬೋತ್ ವೇರ್ ಇನ್ ದ ಸೇಮ್. ಶಿ ಕೇಮ್ ಟು ನಿಮ್ ಕೊರಲಿ ಬಾಬಾ 2 ದಿವಸ ಮುಂಚೆ ನಾನು ಅಲ್ಲಿದ್ದೆ. ಅವ್ರು ನಿಮ್ ಕೊರಲಿ ಬಾಬಾ ಬಂದಾಗ ನಾನು ಪಾತಾಳ್ ಭುವನೇಶ್ವರಲ್ಲಿದ್ದೆ. ಸಿ ಹಂಗೆ ಅವಳು ಹೋಗ್ಬೇಕಂತ ಡಿಸ್ಕಸ್ ಮಾಡಿದ್ವಿ ಅಕ್ಟೋಬರಲ್ಲಿ. ನಾನು ಹೋಗೋಣ ಕಣೆ ಅಂತ ನಾನು, ಬಟ್ ಆಮೇಲೆ ಈ ಲಾಸ್ಟ್ ವೀಕ್ ಆಫ್ ಅಕ್ಟೋಬರ್ ಟೂ ಮೆನಿ ಥಿಂಗ್ಸ್ ವರ್ ಹ್ಯಾಪನಿಂಗ್. ನಂಗೆ ಆಗಲಿಲ್ಲ, ಕಮ್ಯುನಿಕೇಟೇ ಮಾಡಿಲ್ಲ. ಒಂದಿನ ಅವಳ ಸ್ಟೋರಿ ನೋಡ್ತೀನಿ, ಸಾ ದಟ್ ಲೇಕ್ ಫೋಟೋ. ಆಮೇಲೆ ಏನೇ ನೀಮ್ ಕರೋಲಿ ಬಾಬಾ ಓದ್ಯಾ? ಈಸ್ ಲೈಕ್ ಹೂ ಚಿನ್ನ, ನೀನು ಉತ್ತರ ಕೊಡೋಷ್ಟೊತ್ತಿಗೆ ನನಗೆ ದೇವರೇ ಸಿಕ್ಬಿಟ್ಟೆ ಅಂತ ಅವಳು ಆ ಕಡೆಯಿಂದ. ಐ ವಾಸ್ ಲೈಕ್ ಆಯಿತು ಕಣೆ, ಬೈ. ಬಟ್ ಎನಿವೇ, ಸಿ ಐ ಡೋಂಟ್ ನೋ, ದಿಸ್ ಇಸ್ ಆಲ್ಸೋ ಸಮಥಿಂಗ್. ಇವಾಗ ನಾನು ಅವಳ ಹತ್ರ ಮಾತಾಡಿದ್ದು ಇವತ್ತು ನೋಡಿ, ಇನ್ನೊಂದು 15 ದಿವಸದಲ್ಲಿ ಈ ಕಾನ್ವರ್ಸೇಷನು ಇಲ್ಲ ಆಗ್ತಾ ಇದೆ. ಐ ಡೋಂಟ್ ನೋ, ಅಟ್ ಟೈಮ್ಸ್ ಯು ಜಸ್ಟ್ ಆರ್ ಲೈಕ್, ಇದಕ್ಕೆ ಯಾವುದೋ ಒಂದು ಎಫೆಕ್ಟ್ ಅಂತಲೂ ಕರೀತಾರೆ. ಇಟ್ಸ್ ಕಾಲ್ಡ್ ಆಸ್ ಬ್ಯಾಡರ್ ಮೇನ್ ಹಾಫ್ ಫಿನಾಮಿನನ್. ಈಗ ನೀವು ಯಾವುದಾದ್ರು ಒಂದನ್ನು ನೋಡಿದ್ರೆ, ಈಗ ಉದಾಹರಣೆ ಕಾರ್ ತೊಗೋಬೇಕಂತಿದ್ದೀರಾ, ಯಾವುದೋ ಒಂದು ಎಕ್ಸ್ ಕಾರ್ ಅಂತ ಇದು ಮಾಡಿದ್ದೀರಾ ಅಂದ್ಕೊಳ್ಳಿ, ನೆಕ್ಸ್ಟ್ ಆ ಕಾರ್ ತೊಗೊಳ್ತೀರಾ ಅನ್ನೋದು ಏನೋ ಒಂದು ಮನಸ್ಸಲ್ಲಿ ಓಡ್ತಾ ಇರುತ್ತಲ್ಲ, ಯು ವಿಲ್ ಸಿ ಮೋರ್ ಆಫ್ ದಟ್ ಕಾರ್ ಓನ್ಲಿ ಅರೌಂಡ್. ಎಕ್ಸಾಂಪಲ್ ಇದು ಕಾರ್ದು, ಇಟ್ ಕ್ಯಾನ್ ಬಿ ಎನಿಥಿಂಗ್ ಇನ್ ಲೈಫ್ ಅಂತ. ಬಟ್ ಎನಿವೇ, ದಿಸ್ ಕಾರ್ ಅಂತ ಹೇಳಿದಾಗ ಐ ರಿಮೆಂಬರ್, ಅಂದರೆ ನನಗೆ ಬಿಗ್ ಬಾಸ್ ಆದಮೇಲೆ ಮನೆ ಚೇಂಜ್ ಮಾಡಿದಾಗ ಐ ವಾಂಟೆಡ್ ಟು ಪೋಸ್ಟ್ ಫ್ಯೂ ಪೋಸ್ಟರ್ಸ್ ಆನ್ ದ ವಾಲ್. ನಾನು ನನ್ನ ಫ್ರೆಂಡ್ದೇ ಪ್ರಿಂಟಿಂಗ್ ಪ್ರೆಸ್ ಇತ್ತು, ನಾನು ಹೇಳಿದೆ ಈ ಒಂದಿಷ್ಟು ಪೋಸ್ಟರ್ಸ್ ಡೌನ್ಲೋಡ್ ಮಾಡಿದ್ದೆ. ಪೋಸ್ಟರ್ಸ್ ಡೌನ್ಲೋಡ್ ಮಾಡಿ ಅದರಲ್ಲಿ ಒಂದು ಪೋಸ್ಟರ್ ರಣವೀರ್ ಸಿಂಗು,
ಒಂದು ಪೋಸ್ಟರು ಫರಾನ್ ಅಖ್ತರ್, ಒಂದು ಪೋಸ್ಟರು ಶಂಕರಣ್ಣ, ಇನ್ನೊಂದು 3 ಪೋಸ್ಟರು, ಒಂದು ಟೈಲ್ ಲ್ಯಾಂಪ್, ಒಂದು ಫ್ರಂಟ್ ಬೋನೆಟ್, ಓಕೆ, ಆ್ಯಂಡ್ ಒಂದು ಸ್ಟೇರಿಂಗ್ ಆಫ್ ಅ BMW. ತೊಗೊಂಬಂದಿದ್ದೀನಿ, ಪ್ರಿಂಟೆಲ್ಲ ಮಾಡಿಸಿ ಮನೇಲಿ ತೊಗೊಂಬಂದೆ, ಹಾಗೆ ಇಟ್ಟೆ, ಇದನ್ನು ಅಂಟಿಸ್ಬೇಕು ಅಂತ ಯೋಚನೆ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಯಾರೋ ಹೇಳಿದ್ರು, ಏನಕ್ಕೆ ಅದೆಲ್ಲ ಅಂಟಿಸಿ ಮನೆ ತುಂಬ ಹೀಗೆಲ್ಲ ಮಾಡ್ತೀಯ ಹಾಗೆಲ್ಲ ಮಾಡ್ತೀಯ ಅನ್ನೋ ಥರ ಆಯಿತು. ದೆನ್ ಹೌದಾ ಅಂದರೆ ಅಲ್ಲೇ ಇತ್ತು ಅಂದರೆ ಅದು ತಲೆಯಿಂದ ಹೊರಟೆ ಹೋಯ್ತು ಅದು. ಓಕೆ, ರೈಟ್ ಆಫ್ಟರ್ 6 months ಯಾವ ಕಾರ್ದು ಫೋಟೋ ತೆಗೆದು ಹಾಕಿದ್ನು ಅಂದರೆ ಪ್ರಿಂಟ್ ಒಳಗಡೆ ಇಟ್ಕೊಂಡಿದ್ನೋ ದ ಸೇಮ್ ಕಾರ್ ಐ ಬಾಟ್. ತೊಗೊಂಡಾದ್ಮೇಲೆ ನಂಗೆ ನೆನಪಾಯಿತು, ಅಯ್ಯೋ ಇದೆ ಅಲ್ವಾ, ಅಂದರೆ ದಿಸ್ ಇಸ್ ಒನ್ ವೇ ಟು ಮ್ಯಾನಿಫೆಸ್ಟ್. So you truly believe in all of this and yeah. ಕೆಲವು ಎಕ್ಸ್ಪೀರಿಯನ್ಸಸ್ ಎಲ್ಲ ಆದ್ಮೇಲೆ I took this, ಅದಕ್ಕೆ ಏನು ಕ್ಲಾಸ್ ಅಂತ ಹೇಳ್ತಾರೆ, ಮ್ಯಾನಿಫೆಸ್ಟ್ ಮಾಡೋದು ಅಂದರೆ ಮ್ಯಾನಿಫೆಸ್ಟ್ ಮಾಡೋದು ಯಾವ ಟೈಮ್ ಹಿಂಗೆ, ಆ್ಯಂಡ್ ದ ಪವರ್ ಆಫ್ ಗ್ರ್ಯಾಟಿಟ್ಯೂಡ್, ಇದೆಲ್ಲ ಅದಕ್ಕೆ 1-2 ಬುಕ್ಕು. ಆ್ಯಂಡ್ ಐವ್ ಡನ್ ದಿಸ್ 38 ದಿವಸ ರಿಚುವಲಿ ವಾಟ್ ಐ ಡಿಡ್ ಟುಡೇ ಆ್ಯಂಡ್ ಹೌ ಇಟ್ ಹೆಲ್ಪ್ ಮೀ, ಆ್ಯಂಡ್ ಥ್ಯಾಂಕ್ಸ್ ಟು ದ ಯೂನಿವರ್ಸ್, ಎವ್ರಿ ಡೇ ಒನ್ ನ್ಯೂ ಚಾಪ್ಟರ್. ಹೌದಾ? ಯಾವ ಬುಕ್ ಇದೆ? ಎನಿ ಜರ್ನಲ್? No, it's not reading, it's about you writing. ಅಲ್ಲ, ಎನಿ ಜರ್ನಲ್ ಹೆಸರು ಅದು? ಜರ್ನಲ್ ಅಲ್ಲ, ನಿಮ್ಮ ನಾರ್ಮಲ್ ನೋಟ್ಬುಕ್ ಅಲ್ಲೇ ನೀವು ಬರೆಯಬಹುದಾ? ನಾರ್ಮಲ್ ನೋಟ್ಬುಕ್. ಯು ರೈಟ್ ವಾಟ್ ಇಸ್ ಹ್ಯಾಪನ್, ಯು ರೈಟ್ ಅಂದರೆ ದೆರ್ ಇಸ್ ಅ ಟೈಮ್. ಅಂದರೆ ಐ ಹ್ಯಾಡ್ ಒಬ್ಬರು ಕೋಚ್ ಇದ್ದರು, ಅವ್ರು ಅಂದರೆ ಅವರು ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ನಾನು ಈ ಥರದ್ದೆಲ್ಲ ಮಾಡ್ತೀನಿ, ವೇರ್ ಐ ಟೀಚ್ ಮ್ಯಾನಿಫೆಸ್ಟೇಷನ್, ಹೌ ಇಟ್ ವರ್ಕ್ಸ್, ಯಾವ ಟೈಮಿಗೆ ಮಾಡಿದ್ರೆ ಅದು ವರ್ಕ್ ಆಗುತ್ತೆ, ಅಂದರೆ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಹೌ ಎನರ್ಜೀಸ್ ವರ್ಕ್ ವಿತ್ ದ್ಯಾಟ್. ಸೊ ನಿಮ್ಮ ನೆಗೆಟಿವಿಟಿನ ಹೆಂಗೆ ನೀವು ತೆಗಿಬೇಕು, ಹೌ ಯು ಶುಡ್ ಫ್ಲಶ್ ಔಟ್. ಸೊ ಯು ರೈಟ್ ಇಟ್ ಇನ್ ಅ ಪೇಪರ್ ಆ್ಯಂಡ್ ದೆನ್ ಯು ಬರ್ನ್ ಇಟ್. ಯಾ, ನೈಸ್. ಯು ಕಂಫರ್ಟಬಲ್ ಶೇರಿಂಗ್ ಹೂ ದಿಸ್ ಕೋಚ್ ವಾಸ್? ಅವ್ರ ಹೆಸರು ಶೋಭಾ ಅಂತ. ಅವ್ರು ಅಂದರೆ ಬಟ್ ಇಟ್ ವಾಸ್ ಅ ವೆರಿ ನೈಸ್ ಪ್ರಾಕ್ಟೀಸ್. ಅಂದರೆ ಅವ್ರ ಅಥೆಂಟಿಸಿಟಿ ಹೆಂಗೆ ಡಿಸೈಡ್ ಮಾಡಿದ್ರಿ? ಯಾಕೆಂದರೆ ಇವತ್ತು ತುಂಬಾ ಜನ ಇದ್ದಾರೆ, ಬಟ್ ಸಿ ಇಟ್ ವಾಸ್ ನಾಟ್ ಔಟ್ ಆಫ್ ಎನಿ ಕೈಂಡ್ ಆಫ್ ಎಕ್ಸ್ಪೆಕ್ಟೇಷನ್. ಸೊ ಅಂದರೆ ನಾನಾಗೆ ಹೋಗಿ ಕೇಳಿದ್ದು, ನಾನು ಕಲಿಬೇಕು ಇದನ್ನು ಅನ್ನೋ ಥರ. ಶಿ ನೆವರ್ ಮಾರ್ಕೆಟೆಡ್ ಇಟ್ ಟು ಮೀ. ಗೊತ್ತಾಯ್ತು, ಶಿ ನೆವರ್ ಸೋಲ್ಡ್ ಎನಿಥಿಂಗ್. ಶಿ ನೆವರ್ ಸೋಲ್ಡ್ ಇಟ್ ಟು ಮೀ. ಸೊ ನನಗೆ ಅವ್ರು ಹೇಳ್ತಿರೋದು, ಅವ್ರು ಮಾಡ್ತಿರೋದೆಲ್ಲ ನೋಡಿದಾಗ, ಆ್ಯಂಡ್ ಕಪಲ್ ಆಫ್ ಥಿಂಗ್ಸ್ ದಟ್ ಶಿ ಯೂಸ್ ಟು ಫಾಲೋ, ಅದೆಲ್ಲ ನೋಡಿದಾಗ ಐ ವಾಸ್ ಲೈಕ್, ಇದೊಂಥರ ಚೆನ್ನಾಗಿದೆ, ಈ ರುಟೀನ್ ತುಂಬ ಚೆನ್ನಾಗಿದೆ, ದ ವೇ ದೇ ಆರ್ ಡೂಯಿಂಗ್ ಇಟ್ ಚೆನ್ನಾಗಿದೆ. ಸೊ ಯು ಆಲ್ಸೋ ಮೈಟ್ ಟೇಕ್ ಔಟ್ ಯುವರ್ ನೆಗೆಟಿವಿಟಿ ಇನ್ ಸಮ್ ಅದರ್ ವೇ. ಸೊ ದಿಸ್ ಈಸ್ ನಾಟ್ ಓನ್ಲಿ ದ ವೇ, ಬಟ್ ದಿಸ್ ಕ್ಯಾನ್ ಆಲ್ಸೋ ಬಿ ದ ವೇ. ಗುಡ್, ಥ್ಯಾಂಕ್ಸ್ ಫಾರ್ ಟೆಲ್ಲಿಂಗ್ ಅಸ್. ಯಾ, ಅಂದರೆ ದೆರ್ ಇಸ್ ಫುಲ್ ಮೂನ್, ದೆರ್ ಇಸ್ ಮತ್ತು 15 ದಿವಸ ಹುಣ್ಣಿಮೆ, ಅಮಾವಾಸ್ಯೆ, ಈ ದಿವಸ ಯಾವುದು ಒಳ್ಳೆಯದು, ಬ್ರಾಹ್ಮಿ ಮುಹೂರ್ತದಲ್ಲಿ ಇಫ್ ಯು ಸಿಟ್ ಆ್ಯಂಡ್ ರೈಟ್ ಥಿಂಗ್ಸ್. ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂತ ಹೇಳ್ತಾರಲ್ಲ, 4 ಗಂಟೆ, ಅವಾಗ ಎದ್ದು ಮಾಡಿದಾಗ ಹೆಂಗೆ ಯಾಕಂದರೆ ತುಂಬ ಶಾಂತಿ. ನಮ್ಗನ್ಸೋದು ತುಂಬ ಶಾಂತಿ ಇರುತ್ತಲ್ಲ, ಯೂನಿವರ್ಸ್ ಕೇಳಿಸ್ಕೊಳಕ್ಕೆ ಆರಾಮಾಗಿರುತ್ತೆ ಅಂತ. ಇಲ್ಲಿರೋ ತುಂಬ ರಗಳೆ, 7 ಗಂಟೆ ಆದಮೇಲೆ ಹಾರ್ನು ಗೀರ್ನು ಅಂತ ಯೂನಿವರ್ಸ್ಗೆ ಯಾರ್ದೆಲ್ಲ ಕೇಳಿಸ್ಕೊಳ್ಳಿ. 4 ಗಂಟೆಗೆ ತುಂಬ ಕಮ್ಮಿ ಜನ ಇದ್ದಿರ್ತಾರಲ್ಲ, ಆ ಥರ ನೀವು ಲಾಜಿಕಲ್ ಆಗಿ ಅರ್ಥ ಮಾಡ್ಕೊಂಡಿರೋದು. ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಲಾಜಿಕಲಿ, why not? If you are a fan of Cartoon Network, I will still want to, as a cartoon I would like to think universe is talking to me and I'm talking to universe and I'm saying this I want. Give it to me in this way. But after a point I started realizing that I don't want to ask nang particularly idu beku, ನನಗೆ ಇದು ಬೇಕು, if you think this is right for me, give it to me. ಇವತ್ತು ಅಲ್ಲಿಗೆ ಬಂದಿದೆ. ಬಿಕಾಸ್ ಯು ನೆವರ್ ನೋ. ನಾನು ಕೇಳ್ತಾ ಇರೋದು ಎಲ್ಲದು ನನ್ನ ಒಬ್ಬ ವ್ಯಕ್ತಿ ನನಗೆ ಬೇಕು ಅಂತ ನಾನು ಕೇಳ್ತಾ ಇರ್ಬೋದು, ನನಗೆ ಗೊತ್ತಿಲ್ಲ ಇಫ್ ದಟ್ ಪರ್ಸನ್ ಇಸ್ ರೈಟ್ ಫಾರ್ ಮೀ. ಸೊ ಐ ವಿಲ್ ಟೆಲ್ ದ ಯೂನಿವರ್ಸ್, ನನಗೆ ಈ ವ್ಯಕ್ತಿ ಬೇಕು ನನ್ನ ಜೀವನದಲ್ಲಿ. ಐ ವಾಂಟ್ ಟು ವರ್ಕ್ ವಿತ್ ಫರಾನ್ ಅಖ್ತರ್. ಇಫ್ he is right for me, give him to me. ಐ ವಾಂಟ್ ಟು ವರ್ಕ್ ವಿತ್ ಪ್ರಶಾಂತ್ ನೀಲ್. ನಾವು ಅವರು ಒಟ್ಟಿಗೆ ಒಂದು ಒಳ್ಳೆ ಬಾಂಡು, ಒಳ್ಳೆ ಸಖತ್ತಾಗಿರೋದು ಏನೋ ಒಂದು ಪ್ರಪಂಚಕ್ಕೆ ಕೊಡ್ತೀನಿ ಅಂತ ಹೇಳಿದರೆ, ಮೇಕ್ ಅಸ್ ಮೀಟ್. I want to be on Rashmi's show. So if it is nice for us to talk, if I can contribute something to the show, or she can contribute something, the show can contribute something to me, give it to me. If you think it is right, give it to me. It's a nice way to ask. Only if it's right, because you never know
ಇನ್ನೊಬ್ರು ಯಾವ ಥರ ಇದ್ದಾರೆ, ಸಿಚುವೇಶನ್ಸ್ ಯಾವ ಥರ ಇದೆ, ನೀವು ಏನು ಕೇಳ್ತಾ ಇದ್ದೀರಾ ಅದು ನಿಮ್ಗೆ ಸರಿನಾ ಅಲ್ವಾ ನಿಮ್ಗೆ ಗೊತ್ತೇ ಇಲ್ಲ. ಮತ್ತು ಇದು ನೀವು ಸಖತ್ತಾಗಿ ಹೇಳಿದಿರಾ. ಇದು ಇನ್ನೊಂದು ಏನು ಮಾಡುತ್ತೆ, ಈಗ ನಾವೆಲ್ಲ ಕೇಳಿದ್ದಕ್ಕೆಲ್ಲ ಏನೂ ಕೊಟ್ಟಿಲ್ಲ ಅಂದಾಗ ಡಿಸಪಾಯಿಂಟ್ಮೆಂಟ್ಸನ್ನು ಅವಾಯ್ಡ್ ಮಾಡುತ್ತೆ. ವೆನ್ ಯು ಆರ್ ಸೇಯಿಂಗ್ ಇದು ನನಗೆ ರೈಟ್ ಆದರೆ ನೀನು ಕೊಡ್ತೀಯಾ ಬಿಡು ಅಂದಾಗ ಸಖತ್ ಇದು. ಓ ಇದು ಸಿಕ್ಕಿಲ್ವಾ, ಸರಿ ಅಲ್ಲ, ದಿಸ್ ಇಸ್ ನಾಟ್ ಫಾರ್ ಮೀ. ಚೆನ್ನಾಗಿದೆ ಶೈನ್. ನಾವೇನು ಹುಡುಕ್ತಾ ಇರ್ತೀವೋ, ನಾವು ಹೇಗೆ ನೋಡಬೇಕು ಎಲ್ಲ ಇಲ್ಲಿಲ್ಲೇ ಇದೆ, ಎಲ್ಲ ಇಲ್ಲಿಲ್ಲೇ ಇದೆ, ಎಲ್ಲೂ ಇಲ್ಲ. ಅದು ಅಲ್ಲೇ ಹಿಡಿದ್ಬಿಟ್ಟು ಅಲ್ಲೇ ತಗೊಂಡು ಅದನ್ನ ಆರಾಮಾಗಿ ಇಲ್ಲೊಂದು ಕ್ಯಾರೆಕ್ಟರ್ ಯೂನಿವರ್ಸ್ ಇಸ್ ಅ ಕ್ಯಾರೆಕ್ಟರ್ ಹಿಯರ್. ಇಟ್ಸ್ ಸೇಯಿಂಗ್ ಓಕೆ ನಿಂಗೆ ಏನು ಬೇಕೋ, ನಂಗೆ ಇದು ಬೇಕು, ಐಮ್ ಆಸ್ಕಿಂಗ್. ಸೊ ವೆನ್ ದ ಟೈಮ್ ಇಸ್ ರೈಟ್ and if you deserve it and if you think it is right for me, you will get it types. Crazy think today. Amazing that ಒಂದು ಕಾಲದಲ್ಲೆಲ್ಲ ಜನ ದೇವರು, ಹಣೆ ಬರ, ಡೆಸ್ಟಿನಿ ಅಂತ ಮಾತಾಡ್ತಾ ಇದ್ದಿದ್ದು ಜನ್ರೇಷನ್ನು ಅರ್ಧ ಇವತ್ತು ಸ್ಲೋಲಿ ಮೂವಿಂಗ್ ಟುವರ್ಡ್ಸ್ ಲ್ಯಾಂಗ್ವೇಜ್ ಆಫ್ ಯೂನಿವರ್ಸು, ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ಬರ್ತಾ ಇದೆ. ಐ ಹೋಪ್ ದಿಸ್ ಜರ್ನಿ ನಿಮ್ಮನ್ನು ಇನ್ನೂ ಒಳ್ಳೊಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗಲಿ. ನಿಮ್ಮ ಕ್ಯೂರಿಯಾಸಿಟಿ ಆ್ಯಂಡ್ ದ್ಯಾಟ್ ಹಸ್ಲರ್ ಇನ್ ಯು ಕೀಪ್ ಗೋಯಿಂಗ್. ಆಮೇಲೆ ನಾನು ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡಬೇಕಾದಾಗ ನನಗೆ ಅರ್ಧ ಗಂಟೆ ಜೂನಿಯರ್ NTR ಫೇಸಲ್ಲಿ. ಈ ಲಾಸ್ಟ್ ಹಾಫಲ್ಲಿ ಕೆಲವು ರಿಯಾಕ್ಷನ್ಸ್ ನಿಮ್ದು ಹೆಂಗಿತ್ತಂದರೆ ನೀವು ಮುರಳಿ ಅವ್ರ ಥರ ಕಾಣಿಸ್ತಾ ಇದ್ರಿ. ಯಾರು ಹೇಳಿದಾರ ನಿಮಗೆ ನಂಗೆ ಗೊತ್ತಿಲ್ಲ. ಇಲ್ಲ ನನಗೆ ಜೂನಿಯರ್ NTR ಆದರೂ ಹೇಳಿದ್ದಾರೆ, ಮುರಳಿ ಅಂತ ಫಸ್ಟ್ ಟೈಮ್. ಹಾಂ ಸೊ ಈ ಥರ ಕ್ರೇಜಿ. ಸೊ ಅಮೇಝಿಂಗ್ ಶೈನ್. ಇಷ್ಟೆಲ್ಲ ಎನರ್ಜಿ ಬಗ್ಗೆ ಮಾತಾಡಿದ್ರಲ್ಲ, ಇನ್ಫ್ಯಾಕ್ಟ್ ಈ ಒಂದು ಶೋಗೂ ನಾನು ತುಂಬ ಹೇಳಿದ್ದೆ. ಶೋ ಶುರು ಹಾಕೋ ಮುಂಚೆ ನಾನು ಕೊರಗಜ್ಜ ಇದು ಆಕ್ಸಿಡೆಂಟ್ ಆಗಿ ಇದಕ್ಕೆ ಹೋಗಿದ್ದೆ, ಮಂಗಳೂರ್ದು. ನೀವು ಹೋದಾಗ ಎಲ್ಲರೂ ಅದ್ರ ಬಗ್ಗೆ ಹಾಕಿದ್ರು ಕೂಡ ಅನ್ಸುತ್ತಲ್ಲ. ಅದು ಆದಮೇಲೆ ಅಂದರೆ ಆ ಫೇಸ್ ಹೆಂಗಿತ್ತಂದರೆ ಆಕ್ಸಿಡೆಂಟ್ ಆಗಿ ನಾನು ಅಲ್ಲಿಗೆ ಹೋಗಿದ್ದು. ಬಟ್ ನನ್ನ ನಂಬಿಕೆ ಏನಂದರೆ ಅದೇ ನಂಬಿಕೆನೇ ಎಲ್ಲ ಅಂತ ಹೇಳ್ತಾರಲ್ಲ. ಈ ಶೋಗೆ ಬಂದಿರೋ ಗೆಸ್ಟ್ಗಳು ಕೆಲವು ನಾವು ಅನ್ಕೊತೀವಿ ಇವ್ರು ಕರೆದ್ರೆ ಬರ್ತಾರಾ ಅವರು ಇದು ಅಂದ್ಕೊಂಡು, ಕೆಲವುದೆಲ್ಲ ಹೆಂಗೆ ಸ್ಟಾರ್ಟ್ ಆಯಿತು, ಹೆಂಗೆ ಅದು ಆ ಫೋರ್ಸ್ ಎಳ್ಕೊಂಡು ಹೋಯ್ತಂದರೆ ಸಮ್ವೇರ್ ಐ ಫೀಲ್ ಏನೋ ನಾವು ಹಾಕಿದ್ದ ದೈವ ಎಲ್ಲೋ ನಮ್ಮನ್ನು ಒಂಚೂರು ಕಾಪಾಡ್ತಾ ಇದೆ ಅನ್ನೋ ನಂಬಿಕೆ, ಆ ಕೃತಜ್ಞತೆ ಇವತ್ತಿಗೂ ಇದೆ. ನಿಮ್ಮ ಎಕ್ಸ್ಪೀರಿಯನ್ಸಸ್ ಏನು ದೈವದ ಜೊತೆಗೆ? ಅದೇ ಅಂದರೆ ರೈಟ್ ಬಿಫೋರ್ ಗೋಯಿಂಗ್ ಟು ಬಿಗ್ ಬಾಸ್ ನಾವು ಉಡುಪಿ ಕುಂದಾಪುರ ಕಡೆಯವರು. ನಮಗೆ ಕೊರಗಜ್ಜ ಆ್ಯಂಡ್ ಅವರ ಶಕ್ತಿ ಬಗ್ಗೆ ಆಗಿರ್ಬೋದು ಅಥವಾ ಅವರ ಆರಾಧನೆ ಬಗ್ಗೆ ಆಗಿರ್ಬೋದು ನಮಗೆಲ್ಲ ಐಡಿಯಾಸೇ ಇಲ್ಲ. ನಾವು ವಾಟ್ ವಿ ಬಿಲೀವ್ ಇಸ್ ಪಂಜುರ್ಲಿ, ಹೈಗುಳಿ, ಕಲ್ಕುಟ್ಕ, ಅದು ದೈವನೇ. ಅವರು ಕೂಡ ದೈವಗಳು. ಅಂದರೆ ಶಿವನ ಈ ನಿಮಗೆ ಫೈರ್, ಏರ್, ವಾಟರ್ ಅಂತೆಲ್ಲ ಇದೆಯಲ್ಲ, ಸೊ ಅಂತ ಪಂಚಭೂತಗಳ ಥರ ಇವರು ಕೂಡ ದೈವಗಳು. ಕರೆಕ್ಟ್. ಶಿವ ನನ್ನ ಎಲ್ಲ ಡ್ಯೂಟಿ ನಾನು ಮಾತ್ರ ಮಾಡೋಕ್ಕಾಗಲ್ಲ, ನೀವೆಲ್ಲ ಹಂಚ್ಕೊಂಡು ನಾನು ನಿಮ್ಗೆಲ್ಲರಿಗೂ ಇದೈದು ಡ್ಯೂಟಿ ಕೊಟ್ಟಿದ್ದೀನಿ, ನೀವೆಲ್ಲ ಮಾಡಿ ಅನ್ನೋ ಥರ. ಸೊ ಬಟ್ ಕೊರಗಜ್ಜ ಇಸ್ ಸಂಬಡಿ ಹೂ ವಾಸ್ ಅಲೈವ್ ಬ್ಯಾಕ್ ಇನ್ ಟೈಮ್. ಸೊ ಇವರೆಲ್ಲ ಶಕ್ತಿಗಳು. ಈ ನಮ್ಮ ಬೇರೆ ದೈವಗಳೆಲ್ಲ ದೈವ ಅಂತ ಹೇಳ್ತೀವಲ್ಲ, ಕೊರಗಜ್ಜ ಇಸ್ ಅ ಹ್ಯೂಮನ್. ಅಂದರೆ ಹಿ ವಾಸ್ ದೇರ್, ಹಿ ಎಕ್ಸಿಸ್ಟೆಡ್. ಸೊ ನಾವು ಎಲ್ಲರನ್ನೂ ಕೂಡ ಸಾಯಿಬಾಬಾ ಆಗಿರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಸೊ ಇವ್ರನ್ನೆಲ್ಲರನ್ನೂ ಕೂಡ ದೇ ಆರ್ ಅ ಇನ್ಕಾರೇಷನ್ ಆಫ್ ಶಿವ, ಬೇರೆ ಬೇರೆ ದೇವರಿಗೆ, ವಿಷ್ಣು ಎಲ್ಲರಿಗೂ ಹೋಲಿಸ್ತೀವಿ. ಸೊ ಈಗ ನಿಮ್ಮ ಕೊರಲಿ ಬಾಬಾ ಕೂಡ ಅವರು ಹನುಮ ಭಕ್ತ, ಅವರೇ ಹನುಮಂತ ಅನ್ನೋ ಥರ ಇರೋ ವಿಚಾರ ಅದು. ಆ್ಯಂಡ್ ಮಲ್ಟಿಪಲ್ ಇನ್ಸಿಡೆಂಟ್ಸ್ ನಾವು ಅಲ್ಲಿ ಹೋದಾಗ ದ ಎನರ್ಜಿ ದಟ್ ವಿ ಫೀಲ್. ಸೊ ಅವರ ವೈಫ್ ಅವರ ಸಮಾಧಿ ಏನಿದೆ ಅಂದರೆ ವೇರ್ ಶಿ ಯೂಸ್ ಟು ಸಿಟ್ ಆ್ಯಂಡ್ ಡೂ ಮೆಡಿಟೇಷನ್, ಅಲ್ಲಿ ಕೂತು 1-2 ಸಲ ಹನುಮಾನ್ ಚಾಲೀಸ ಓದಿದ್ರೆ ಆಗುವಂಥ ಒಂದು ಆ ಪೀಸ್ ಇಸ್ ನೋವೇರ್. ಸೊ ಅದೇ ಥರ ಐ ಗಾಟ್ ಇಂಟ್ರೊಡ್ಯೂಸ್ ಟು ಕೊರಗಜ್ಜ. ಸೊ ಕೊರಗಜ್ಜ ಅಂತ ಹೇಳ್ತಿರೋದ್ರಿಂದ ಅಲ್ಲಿ ದೈವದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ಬಟ್ ದೈವ ಇಸ್ ಅಂದರೆ ಕರಾವಳಿ ಭಾಗದಲ್ಲಿ ದೈವ ಇಸ್ ಎನರ್ಜಿ. ದಟ್ ಎನರ್ಜಿ ಈಸ್ ಶೋನ್, ಯು ಎಕ್ಸ್ಪೀರಿಯನ್ಸ್ ದಟ್ ಎನರ್ಜಿ. ಅಂದರೆ ನಾವು ಅಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ನಾವು ಹಂತವಾಗಿ ಅದರ ನಾನು ಇದ್ದೀನಿ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀವಿ ನಾವು ಇನ್ ಅ ವೇ ಆರ್ ದ ಅದರ್. ಅಂದರೆ ನಮಗೆ ಕೆಲವು ಸಲ ಅದು ಈಗ ಬಂದು ನೋಡಿದಾಗ ಅವತ್ತು ದೈವನೇ ನನಗೆ ಗೈಡ್ ಮಾಡಿದ್ದ ಅಂತ, ಅವತ್ತು ದೈವನೇ ನನ್ನ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಆ ಥರದ ಹಲವಾರು ಇನ್ಸಿಡೆಂಟ್ಸ್ಗಳಿದೆ. ಬಟ್ ಆ್ಯಸ್ ಕಿಡ್ಸ್ ವಿ ಥಾಟ್ ಓಕೆ ಯಾರೋ ಹೆದರ್ಸಕ್ಕೆ ಮಾಡ್ತಿದ್ದಾರೆ, ಯಾರೋ ಅದಾಗ್ತಾ ಇದೆ ಇದಾಗ್ತಾ ಇದೆ ಅಂತ. ಬಟ್ ವಿ ವರ್ ಆಲ್ ಪ್ರೊಟೆಕ್ಟೆಡ್ ಫ್ರಮ್ ಅ ಕೈಂಡ್ ಆಫ್ ಎನರ್ಜಿ ವಿಚ್ ವಿ ಡೋಂಟ್ ನೋ ಇಟ್ ಎಕ್ಸಿಸ್ಟೆಡ್ ಬ್ಯಾಕ್ ದೆನ್. ಇವತ್ತು ನೋಡೋಕೆ ಹೋದರೆ ಪಂಜುರ್ಲಿ, ಹೈಗುಳಿ,
ಅಂದರೆ ವಿ ಫೀಲ್ ದ್ಯಾಟ್ ಪ್ರತಿ ಮನೆಗೂ ಪ್ರತಿಯೊಂದು ಮನೆತನಕ್ಕೂ ಒಂದು ದೈವ ಅಂತ ಇದೆ. ಸೊ ಕೊರಗಜ್ಜ ನಾನು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ಅಲ್ಲಿ ಕರ್ಕೊಂಡು ಹೋಗಿದ್ದು. ಸೊ ನಾನು ಹೋದೆ, ಎಕ್ಸ್ಪೀರಿಯೆನ್ಸ್ ಮಾಡಿದೆ, ಆ್ಯಂಡ್ ಯು ಫೀಲ್ ಮೋರ್ ಕ್ಲೋಸ್ ಟು ಹಿಮ್ ಬಿಕಾಸ್ ಅವರಿದ್ದರು ಅನ್ನೋದಕ್ಕೆ. ಆ್ಯಂಡ್ ನಮ್ಮೂರಿನವರೇ, ಕೊರಗಜ್ಜ ನಮ್ಮೂರಿನ ದೇವರು, ನಮ್ಗೆ ತುಂಬ ಹತ್ತಿರ. ಅಂದರೆ ಈಗ ಸುನಿಲ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅವರೆಲ್ಲ ಅವರು ನಮ್ಗೆ ಕ್ಲೋಸ್ ಮಾರೆ, ನಮ್ಮೂರಿನವರಲ್ಲ, ಜಾಸ್ತಿ ಹತ್ತಿರ ಆಗ್ತಾರೆ. ಅಮಿತಾಬ್ ಬಚ್ಚನ್ ನಮ್ಗೆ ಹತ್ತಿರ ಆಗಲ್ಲ, ಇವ್ರು ಹತ್ತಿರ ಆಗ್ತಾರೆ. ಸೇಮ್ ವೇ ಅ ಹೀರೋಯಿಕ್ ಕ್ಯಾರೆಕ್ಟರ್ ಲೈಕ್ ಕೊರಗಜ್ಜ ನಮಗೆ ತುಂಬ ಹತ್ತಿರ ಅನ್ನಿಸ್ತಾರೆ. ಆ್ಯಂಡ್ ನಾವು ಹೇಳಿದ್ದನ್ನು ಗ್ಯಾರಂಟಿ ಕೇಳ್ತಾರೆ ಅನ್ನುವಂಥ ನಂಬಿಕೆ, ಅದಕ್ಕೆ ಸತ್ಯ ದೇವತೆಗಳು. ಎಕ್ಸಾಕ್ಟ್ಲಿ. ಆ್ಯಂಡ್ ಸೊ ಎಲ್ಲರಿಗೂ ನನಗೂ ಈಗ ಮೊನ್ನೆನೇ ಗೊತ್ತಾಗಿದ್ದು, ಕೊರಗಜ್ಜ ಡೈಡ್ ಎಟ್ ದ ಏಜ್ ಆಫ್ 16. ಹಿ ವಾಸ್ ನೆವರ್ ಅ ಅಜ್ಜ. ನನಗೆ ರಕ್ಷಿತ್ ಶೆಟ್ಟಿ ಅವ್ರು ಹೇಳಿದ್ದು. ಕೊರಗ ತನಿಯಾ. ಹಾಂ, ಸೊ ಬೇಸಿಕ್ಲಿ ಏನಂತ ಹೇಳಿದ್ರೆ, ಈಗ 16 ವರ್ಷಕ್ಕೆ ಅಂದರೆ ಹೀ ಈಸ್ ಮೇಡ್ ಪವಾಡಸ್. 16 ವರ್ಷದ ಏಜಲ್ಲೇ ಎಲ್ಲರೂ ಪ್ರಪಂಚ ತಿರುಗಿ ನೋಡೋ ಅಂಥ ಪವಾಡಗಳನ್ನು ಆ ಟೈಮಲ್ಲಿ ಮಾಡಿದ್ರು ಅವರು. ಆ್ಯಂಡ್ ಕದ್ರಿ ದೇವಸ್ಥಾನದಲ್ಲಿ ಅಲ್ಲಿ ಏನೋ ಒಂದು ಕೆಲಸ ಇದ್ದಿದ್ದನ್ನು ಯಾರಿಗೂ ಮಾಡೋಕ್ಕಾಗ್ದಿದ್ದನ್ನು ಕೊರಗ ಆ ವ್ಯಕ್ತಿ ಮಾಡ್ತಾರೆ ಆ ಏಜಲ್ಲಿ. ಆಫ್ಟರ್ ದ ಏಜ್ ಆಫ್ 16 ಹಿ ಡೈಸ್ ಅಂತೆ. ಆ್ಯಂಡ್ ಈಗ ನಾನೇನು ಹೇಳ್ತೀನಿ, ಕೊರಗ ಅಂತ ಕೈ ಮುಗಿತಾ ಹೋಗ್ತೀನಿ. ನಾನು ನನ್ನ ಮಕ್ಕಳಿಗೆ ಏನಂತೀನಿ, ಆಫ್ಟರ್ ಅ ಪೀರಿಯಡ್ ಆಫ್ ಟೈಮ್, ಕನ್ಸಿಡರಿಂಗ್ ಹಿಮ್ ಟು ಬಿ ಅಲೈವ್, ಐ ವಿಲ್ ಸ್ಟಾರ್ಟ್ ಸೇಯಿಂಗ್ ಅಜ್ಜಾಗ ನಮಸ್ಕಾರ ಮಾಡು ಅಂತ. ಸೊ ಈಗ ನನ್ನ ತಂದೆ ಏಜ್ ಅವರು ಕೊರಗ ಆಗಿದ್ರೆ, ಸೊ ನಾನು ನನ್ನ ಮಕ್ಕಳು ಬರಬೇಕಾದ್ರೆ ಅವ್ರಿಗೆ ಅಜ್ಜ ಅನ್ನಕ್ಕೆ ಶುರು ಮಾಡ್ತಾರೆ. ನಾನು ಅಂಕಲ್ ಅಂದರೆ ಅವರೆಲ್ಲ ಅಜ್ಜ ಅನ್ನಕ್ಕೆ ಶುರು ಮಾಡ್ತಾರೆ. ಸೊ ನಾವು ಬಿಕಾಸ್ ಹೀ ಈಸ್ ದ್ಯಾಟ್ ಸೀನಿಯರ್ ಪರ್ಸನ್, ಅಷ್ಟು ವರ್ಷಗಳ ಹಿಂದೆ ಇದ್ದವರಾಗಿದೆ, ಎಲ್ಲರೂ ಅಜ್ಜ ಅಜ್ಜ ಅಜ್ಜ. ಸಿ ಅದೇ ಹೆಸರಲ್ಲಿ. ಸೊ ಹೀಗದು ಕೊರಗಜ್ಜ ಆಗಿದ್ದು. ಕೊರಗಜ್ಜ ಅದ್ರದ್ದು ಇಂಟ್ರೊಡಕ್ಷನ್ ನಿಮಗೆ ಗೊತ್ತಾಗಿದ್ದು. ಸೊ ಅಲ್ಲಿಗೆ ಹೋದಾಗ ಬಿಗ್ ಬಾಸ್ ಹೋಗೋ ಮುಂಚೆ ಐ ವೆಂಟ್ ದೇರ್. ಆ್ಯಂಡ್ ನಾನು ಕೋಲದಲ್ಲೂ ಕೂತಿದ್ದೆ. ಅದಕ್ಕಿಂತ ಮುಂಚೆನು ಬಿಗ್ ಬಾಸ್ ಮುಗಿದ ಮೇಲೂ ಒಂದು ಕೋಲ ಇತ್ತು. ಆ್ಯಂಡ್ ಎಕ್ಸಾಕ್ಟ್ ಸೇಮ್ ಟೈಮ್ ಅಂದರೆ ಫೆಬ್ರವರಿ 2 ನಾನು ಹೊರಗಡೆ ಬಂದಿದ್ದು. 8th 9th ಕೋಲ ಇತ್ತು. ಹೊರಗಡೆ ಬಂದು 4 ದಿವಸದಲ್ಲಿ ಐ ಹ್ಯಾಪನ್ ಟು ಗೋ ಟು ದ ಕೋಲ. ಅಂದರೆ ಆ ಆಚರಣೆಗಳು, ನಮ್ಮ ಸೌತ್ ಇಂಡಿಯನ್ ಟೆಂಪಲ್ಸ್ ಆ್ಯಂಡ್ ಆಚರಣೆಗಳಲ್ಲಿ ಇರುವಂಥ ಒಂದು ಶ್ರದ್ಧೆ ಭಕ್ತಿ ಏನು ಕಾಣಿಸುತ್ತಲ್ಲ, ವಿ ವೋಂಟ್ ಗೆಟ್ ಟು ಸಿ ದಟ್ ಎಲ್ಸ್ವೇರ್. ಎಂಥ ಅಂದರೆ ಆ್ಯಂಡ್ ಗೆಲ್ಲಕ್ಕಿಂತ ಮುಂಚೆ ಹೋಗಿ, ಶೋಗಿಂತ ಮುಂಚೆ ಹೋಗಿ, ಶೋ ಆದಮೇಲೆ ಗೆದ್ಮೇಲೆ ಹೋಗುವಂಥ ಒಂದು ಸಾರ್ಥಕತೆ ಅಂತ ಒಂದು ಫೀಲ್ ಆಗುತ್ತಲ್ಲ. ಆ್ಯಂಡ್ ಅದನ್ನು ನನ್ನ ಹಿಂದೆ ಒಂದು ಎನರ್ಜಿ ಇತ್ತು ಅನ್ನೋವಂಥ ಫೀಲಿಂಗ್ ಇದೆಯಲ್ಲ. ಆ್ಯಂಡ್ ದ್ಯಾಟ್ ವಾಸ್ ಕೊರಗಜ್ಜ ಫಾರ್ ಮಿ. ನೀವು ಕುಲ ಕಟ್ಟಿಸಿ ಅಂತ ಹೇಳಿದ್ರೆ ಹೋಗಕ್ಕೆ ಮುಂಚೆ? ಇಲ್ಲ. ಬರೀ ಬೀಡ. ನಾನು ಇವತ್ತವರೆಗೂ ನಾನು ಇದನ್ನು ಕೊಡ್ತೀನಿ, ನನಗೆ ಇದನ್ನು ಕೊಡು, ನನ್ನ ಟ್ರಾನ್ಸಾಕ್ಷನ್ ಇಲ್ಲ ಯಾವತ್ತು ದೇವ್ರ ಹತ್ರ. ದೇರ್ ಇಸ್ ನೆವರ್ ಬೀನ್ ಅ ಟ್ರಾನ್ಸಾಕ್ಷನ್. ನನ್ನ ಟ್ರಾನ್ಸಾಕ್ಷನ್ ನಮ್ಮ ಅಪ್ಪ ಅಮ್ಮನ ತುಂಬ ಇತ್ತು ನಾನು ಒಳಗಡೆ ಇದ್ದಾಗ. ಅಂದರೆ ತೀರ್ಸಕ್ಕೆ ನಿಮ್ಗೆ ವರ್ಷ ಆಗಿಬಿಡುತ್ತೆ ಅದು. ಬಟ್ ಐ ಹ್ಯಾವ್ ನೆವರ್ ಹ್ಯಾಡ್ ಅ ಟ್ರಾನ್ಸಾಕ್ಷನ್ ವಿತ್ ಗಾಡ್ ಆರ್ ಎನಿ ಕೈಂಡ್ ಆಫ್ ಎನರ್ಜೀಸ್. ಐ ವಾಸ್ಟ್, ನಾನು ನನ್ನ ಕೆಲಸ ಮಾಡ್ತೀನಿ, ಆ ಕೆಲಸಕ್ಕೆ ಇಫ್ ಐ ಡಿಸರ್ವ್ ದ್ಯಾಟ್, ಪ್ಲೀಸ್ ಗಿವ್ ಇಟ್ ಟು ಮಿ. ಇಫ್ ಯು ಗಿವ್ ಇಟ್ ಟು ಮಿ ಐ ವಿಲ್ ಗಿವ್ ಯು ದಿಸ್. ಇಟ್ಸ್ ನೆವರ್ ಬೀನ್ ದೇರ್. ಹಾಂ, ನಂದು ಯಾವುದೋ ಒಳ್ಳೆ ಕೆಲಸ ಆದಮೇಲೆ ನನ್ನ ಪಾಲಿಗೆ ಏನಾದರೂ ಒಂದು ಒಳ್ಳೇದೇನಾದ್ರು ದಕ್ಕಿದ್ರೆ ಅದನ್ನು ನಾನು 4 ಜನರ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ನನಗೇನು ಬೇಜಾರಿಲ್ಲ. ಸೊ ನಾನು ಯಾವತ್ತೂ ಕೋಲ ಕಟ್ಸಿಲ್ಲ. ಬಟ್ ನಾನು ಅಲ್ಲಿ ಹಾಲನ್ನು ಅಂತ ಮಾಡ್ತಾರೆ. ಅಂದರೆ ನಾನು ಪೊಳಲಿ ಹತ್ರ ಒಂದು ಕೊರಗಜ್ಜನ ಸ್ಥಾನ ಇದೆ, ಅಲ್ಲಿ ಪೇರ್ನುಪ್ಪು ಅಂತ ಹೇಳ್ತಾರೆ. ಅಂದರೆ ಕೊರಗಜ್ಜನಿಗೆ ತುಂಬ ಇಷ್ಟವಾಗಿರೋದು ಹಾಲು ಮತ್ತು ಅನ್ನ. ಅಂದರೆ ಬೇರೆಯವರೆಲ್ಲ ಈ ಕ್ವಾರ್ಟರ್ ಬಾಟ್ಲ್ ಇಡ್ತಾರೆ, ಎಲೆ ಅಡಿಕೆ, ಚಕ್ಲಿ, ಇದ್ರ ಎಲ್ಲದ್ರ ನಡುವೆ ಹಿ ಆಲ್ವೇಸ್ ಲೈಕ್ಡ್ ಮಿಲ್ಕ್ ಆ್ಯಂಡ್ ರೈಸ್. ಸೊ ಹಾಲನ್ನ ಅಂತ ಹೆಸರಿಗೆ ಹೇಳೋದು, ಬಟ್ ಒಂದು ಇಷ್ಟು ಜನರಿಗೆ ಊಟ ಹಾಕ್ಸೋದು ಒಂದು ಪದ್ಧತಿಯಲ್ಲಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ವೈ ನಾಟ್? ನೀವು ಬಿಲೀವ್ ಮಾಡೋವಂಥ ಸ್ಥಾನಕ್ಕೆ ಹೋದಾಗ, ನೀವು ಯಾವುದೋ ಒಂದು ವಿಜಯ ಪತಾಕೆಯನ್ನು ಹಿಡ್ಕೊಂಡು ಅಲ್ಲಿ ಬಂದಾಗ, ಅದೇ ಶಕ್ತಿನ ಬಿಲೀವ್ ಮಾಡೋ ಒಂದಿಷ್ಟು ಜನರ ಜೊತೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಒಂದು ಸಂತೋಷನೇ ಅಲ್ವಾ? ಐ ಡಿಡ್ ದ್ಯಾಟ್. ಒಂದು ಎಮೋಷನಲಿ ಅದೊಂದು ಕ್ಲೋಸರ್ ಕೂಡ. ಎಸ್. ಸೊ ನಂಬಿಕೆ ಇದೆ, ಮೂಢನಂಬಿಕೆ ಇಲ್ಲ ಅಷ್ಟೆ.
ಮೂಢ ನಂಬಿಕೆ ಇಟ್ಕೋ ಸಾಕು. ಅಷ್ಟು. ಅದು ಮೂಢ ಮಧ್ಯೆ ಒಂದು ಪಾಸ್ ಇದ್ರೆ ಎಸ್ ಎಸ್ ಎಸ್. ಸರಿ. ಅಮೇಝಿಂಗ್ ಶೈನ್. ಹೀಗೆ ಹೊಳಿತಾ ಇರಿ, ಹೀಗೆ ಬೆಳೀತಾ ಇರಿ, ಹೀಗೆ ಜೀವನದಲ್ಲಿ ಆಸೆಗಳ ಜೊತೆಗೆ ಚೆನ್ನಾಗಿ ಗುದ್ದಾಡ್ತಾ ಇರಿ. ಆ್ಯಂಡ್ ಆಫ್ಕೋರ್ಸ್ ನಿಮ್ಮದೇ ಥಿಯರಿ, ಇಫ್ ಯು ಡಿಸರ್ವ್ ಇಟ್ ಯು ವಿಲ್ ಗೆಟ್ ಇಟ್. ಆ್ಯಂಡ್ ಕೀಪ್ ಗೋಯಿಂಗ್. ಥ್ಯಾಂಕ್ ಯು ಸೋ ಮಚ್. ನೀವು ಇದೇ ಥರ ಎಷ್ಟು ಎಪಿಸೋಡ್ಗೆ 120, 130 ಅಂತೆಲ್ಲ ಕೇಳಿ ಫುಲ್ಲು ಖುಷಿಯಾಗೋಯ್ತು ನಂಗೆ. ಅಂದರೆ ಅಷ್ಟು ಜನರನ್ನ ಕರೆಸಿ ಈ ವೇದಿಕೆನ ಕೊಟ್ಟು ಅವ್ರ ಜರ್ನಿ ಬಗ್ಗೆ ಕೇಳಿ ಅದನ್ನು ಜನರ ತನಕ ತಲುಪುವಂಥ ಒಂದು ಪ್ರಯತ್ನ ಪಡ್ತಿದ್ದೀರಾ. ಆ್ಯಂಡ್ ನಾಟ್ ಆಲ್ ಪ್ಲ್ಯಾಟ್ಫಾರ್ಮ್ಸ್ ಕ್ಯಾನ್ ಕ್ರಿಯೇಟ್ ವಾಟ್ ಯು ಹ್ಯಾವ್ ಕ್ರಿಯೇಟೆಡ್ ಇಲ್ಲಿ ತನಕ. ಸೊ ಐ ವಿಲ್ ಅಂದರೆ ದಿಸ್ ಇಸ್ ಸೆಕೆಂಡ್ ಟೈಮ್ ಐ ಆಮ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಯು ಆ್ಯಂಡ್ ಟಾಕಿಂಗ್. ಆ್ಯಂಡ್ ತುಂಬ ಖುಷಿ ಇದೆ. ಅಂದರೆ ಎವ್ರಿ ಟೈಮ್ ಐ ಸಿಟ್ ಇನ್ ಫ್ರಂಟ್ ಆಫ್ ಯು, ಐ ಡಿಸರ್ವ್ ಟು ಬಿ ಇನ್ ದಿಸ್ ಶೋ ಟುಡೇ ಅನ್ನೋವಂಥ ಒಂದು ಫೀಲಿಂಗ್ ಇರುತ್ತೆ. ಆ್ಯಂಡ್ ಅಂದರೆ ಅದು ಎಲ್ಲರಿಗೂ ಇರುತ್ತೆ. ನಾಟ್ ಜಸ್ಟ್ ಬಿಕಾಸ್ ಈ ಥರ ಪ್ಲ್ಯಾಟ್ಫಾರ್ಮ್ಸ್ ತುಂಬ ಇರ್ಬೋದು, ಬಟ್ ದೇರ್ ಇಸ್ ಅ ಬ್ರ್ಯಾಂಡ್ ಫಾರ್ ರ್ಯಾಪಿಡ್ ರಶ್ಮಿ. ಅಂದರೆ ಒಂದು ತೂಕ ಇರುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಆ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡಿದಾಗ ಕೇಳಿಸ್ಕೊಳ್ಳೋರು ಆ್ಯಕ್ಚುಲಿ ರ್ಯಾಪಿಡ್ ರಶ್ಮಿ ಶೋ ಅಲ್ಲಿ ಬರ್ತಾ ಇದ್ದಾರಾ ಇವರಾ ಕೇಳಿಸ್ಕೊಳ್ಳೋಣ. ಸೊ ಅಂದರೆ ಯುವರ್ ವಾಯ್ಸ್ ಕ್ಯಾನ್ ಬಿ ಹರ್ಡ್ ಥ್ರೂ ಆರ್ ವಾಯ್ಸಸ್ ಕ್ಯಾನ್ ಬಿ ಹರ್ಡ್ ಥ್ರೂ ಯು ಥ್ರೂ ಯುವರ್ ಶೋ. ಸೊ ಇವಾಗ ಅದು ಬೇರೆ ಜಸ್ಟ್ ಕ್ಯೂರಿಯಸ್ ಅಂತ ಮಾಡ್ಬಿಟ್ಟಿದ್ದೀರ. ಬಟ್ ನೈಸ್. ಸೊ ಐಮ್ ರಿಯಲಿ ಐ ಟೇಕ್ ದಿಸ್ ಪ್ರೈಡ್ ಟುಡೇ. ಇವತ್ತು 2ನೇ ಸಲ ಬಂದು ನಿಮ್ಮ ಎದುರುಗಡೆ ಕೂತ್ಕೊಂಡಿರೋದು. ಇದು ಅಂದರೆ ನಾನು ಹಂತವಾಗಿ ನಾನು ಬೆಳೀತಾ ಇದ್ದೀನಿ ಅನ್ನೋವಂಥ ಒಂದು ಪ್ರತೀಕ ಅನ್ನೋ ಥರ ಇಸ್ ವಾಟ್ ಐ ಬಿಲೀವ್. Absolutely. Keep Yes. going. Thank you. And now we'll keep watching you all grow. And ಬರೋ ಎಲ್ಲರಿಗೂ ಒಳ್ಳೆಯದಾಗಿ. ಬರೋ ಎಲ್ರಿಗೂ ಒಂದು ಬುಕ್ ನಾನು ಕೊಡ್ತೀನಿ. ದಿ ಅಲ್ಟಿಮೇಟ್ ಸೇಲ್ಸ್ ಲೆಟರ್ ಅಂತ ಇದು. ಐ ಡೋಂಟ್ ನೋ, ಇಟ್ ಪ್ರಾಬಬ್ಲಿ ಮೈಟ್, ಐ ಡೋಂಟ್ ನೋ, ಯಾವಾಗ ನಿಮಗೆ ಮೂಡ್ ಬರುತ್ತೋ ಇದ್ರದ್ದು ಹಸುವು ನಿಮಗೆ ಆಗತ್ತೋ ಓದಬೇಕು ಅಂತ ಓದಿ. ಅಟ್ರಾಕ್ಟ್ ನ್ಯೂ ಕಸ್ಟಮರ್ಸ್, ಬೂಸ್ಟ್ ಯುವರ್ ಸೇಲ್ಸ್ ಅಂತೆ. ಇದು ಸೂಪರ್. ಇದು ಇಮಿಡಿಯೇಟ್ ಓದ್ಬೇಕು ನಾವು. ಇದು ಎಲ್ಲಿ ಫ್ರಾಂಚೈಸಿ ಕೊಡ್ಲಿಲ್ವಾ? ಗಲ್ಲಿ ಕಿಚನ್ ಕೊಡೋದಿಲ್ವಾ? ಇಲ್ಲ, ಕೊಡೋದಿಲ್ಲ ಸದ್ಯಕ್ಕೆ. ಬಿಕಾಸ್ ಯುವರ್ ಇಂಟೆನ್ಷನ್ ಇಸ್ ನಾಟ್ ಟು ಮೇಕ್ ಮನಿ ಅಥವಾ ಬ್ರ್ಯಾಂಡ್ ಔಟ್ ಆಫ್ ಇಟ್. ಇಟ್ ಇಸ್ ಅಥೆಂಟಿಸಿಟಿ. ಇಟ್ಸ್ ನೆವರ್ ಬೀನ್. ಅಂದರೆ ಐ ಹ್ಯಾವ್ ನೆವರ್ ಥಾಟ್ ಕೂಡ ಕೊಟ್ಟಿಲ್ಲ ವೇರ್ ದಟ್ ಐ ವಾಂಟ್ ಟು ಹ್ಯಾವ್ ಅ ಫ್ರಾಂಚೈಸ್. ಸೊ ದಿಸ್ ಇಸ್ ಫಾರ್ ಮೀ. ಈವನ್ if it's not there tomorrow, because I wouldn't want it. I would want it for somebody. ಇವತ್ತು ನನಗೆ ಸಾಕು, ಇಲ್ಲಿ ತನಕ ಇದು ನನ್ನನ್ನು ಬೆಳೆಸ್ಕೊಂಡು ಬಂದಿದೆ ಅಂತ ನನಗೆ ಅನಿಸಿದ ದಿವಸ, ಇಲ್ಲಿಂದ ಮುಂದೆ ನನ್ನ ಒಂದು ಬೇರೆ ಜರ್ನಿ ಇದೆ ವೇರ್ ದ್ಯಾಟ್ ನೀಡ್ಸ್ ಕಂಪ್ಲೀಟ್ ಆಫ್ ಮೀ. ಮೈ ಎಂಟೈರ್ ಎನರ್ಜಿ ಆ್ಯಂಡ್ ಅಟೆನ್ಷನ್ ದ್ಯಾಟ್ ರಿಕ್ವೈರ್ಸ್ ಇನ್ನೊಂದು ಯಾವುದೋ ಬಿಸ್ನೆಸ್ಸು ಅಥವಾ ಇನ್ನೊಂದು ಯಾವುದೋ ಏಮ್ ಅಂತ ಬಂದಾಗ, ದಿಸ್ ವಿಲ್ ಗೋ ಟು ಅ ಹ್ಯಾಂಡ್ ವಿಚ್ ಡಿಸರ್ವ್ಸ್ ಇಟ್, or somebody who is really wanting to take it forward. ಆ ಥರ is what I have thought. It's nice to see ಈ ವಯಸ್ಸಲ್ಲೇ ನಿಮಗಿರೋ ಕ್ಲಾರಿಟಿ. ಕೆಲವು ವಿಚಾರದಲ್ಲಿ ಹಠ, ಛಲ, ಮತ್ತು ದ ವೇ ಯು ಕನೆಕ್ಟೆಡ್ ಯುವರ್ ಸೆಲ್ಫ್, ಸರೆಂಡರ್ಡ್ ಯುವರ್ ಸೆಲ್ಫ್ ಟು ಯೂನಿವರ್ಸ್. ಕೀಪ್ ಗೋಯಿಂಗ್ ಅಷ್ಟೇ. ಥ್ಯಾಂಕ್ ಯು. ಆ್ಯಂಡ್ 3 ಜನಗಳನ್ನು ನಾಮಿನೇಟ್ ಮಾಡಬೇಕು. 3 ಜನಗಳನ್ನು, ಯಾರನ್ನು ನಾವಿಲ್ಲಿ ಕೂರಿಸ್ಬೇಕು, ಯಾವ ಕ್ಷೇತ್ರದವರಾದರೂ ಪರವಾಗಿಲ್ಲ. 3 ಜನರನ್ನ, ಎಸ್, 3 ವ್ಯಕ್ತಿತ್ವಗಳನ್ನು, 3 ವ್ಯಕ್ತಿತ್ವಗಳನ್ನು ಈ ಚೇರಲ್ಲಿ ಕೂರಿಸ್ಬೇಕು ಅಂದರೆ ಐ ಥಿಂಕ್ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಗಾನವಿ ಲಕ್ಷ್ಮಣ್. ಫಾರ್ ಸಮ್ ರೀಸನ್ ಅಂದರೆ ಐ ಫೀಲ್, ಆ್ಯಂಡ್ ಅಂದರೆ ಈ ಜಾಗದಲ್ಲಿ ಕೂತಿರ್ಬೇಕು ಅಂತ ಹೇಳ್ತಿದ್ದೀರಲ್ವಾ, ಯಾರನ್ನ ನಾವು ಶೋನಲ್ಲಿ ಅವ್ರ ಜರ್ನಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಆ್ಯಂಡ್ ಒನ್ ಮೋರ್ ಪರ್ಸನ್, ಅವ್ರು ನಿಜವಾಗ್ಲೂ ಈ ಜಾಗದಲ್ಲಿ ಕೂತ್ಕೊಳ್ಬೇಕು ಒಂದು ದಿವಸ, is Rapid Rashmi. I nominate these 3 people. How sweet. Thank you. And ನನಗೇನು ಅನ್ನಿಸ್ತಂದರೆ ಅದಕ್ಕೆ ನಾನು ಇನ್ನೂ ಸ್ವಲ್ಪ ಜೀವನ ನೋಡಬೇಕೇನೋ. And just 40 I am. ಅದೇ ಈ ಸೀಸನಲ್ಲಿ ಜಸ್ಟ್ ಕ್ಯೂರಿಯಸ್ ಅಲ್ಲಿ 120 ಎಪಿಸೋಡಾ? ಇಲ್ಲ, ಇದು ಸೀಸನ್ನೇ ಇಲ್ಲ. ಇದು ಓಕೆ, ಇಯರ್ ಲಾಂಗ್ ಹಂಗೆ ಹೋಗ್ತಾನೆ ಇರುತ್ತೆ. 120 ಎಪಿಸೋಡ್. ನಂದು ರ್ಯಾಪಿಡ್ ರಶ್ಮಿ ಶೋ ಅಲ್ಲಿ ಅಲ್ಲೂ ಮರ್ತೋಗಿದ್ದೀನಿ ಡುಡ್. ಅಲ್ಲೂ ಒಂದು 100-150 ಆಗಿರ್ಬೋದು. ಅದೇ ಇನ್ನು ಅಂದರೆ ಇನ್ನೇನು ತಿಳ್ಕೋಬೇಕು ಅಂದರೆ, ವೆನ್ ಐ ಸೇ ಯು ಶುಡ್ ಲರ್ನ್ ಫ್ರಮ್ ಮಿಸ್ಟೇಕ್ಸ್, ಯು ಶುಡ್ ಲರ್ನ್ ಫ್ರಮ್ ಪೀಪಲ್. ನೀವು ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಯು ಹ್ಯಾವ್ ಹರ್ಡ್ ಸೋ ಮೆನಿ ಪೀಪಲ್ಸ್ ಲೈಫ್ ಎಕ್ಸ್ಪೀರಿಯನ್ಸ್ ವಿಚ್ ಯು ವುಡ್ ವಾಂಟ್ ಟು
ಟೇಕ್ ಇಟ್. ಡೆಫಿನೆಟ್ಲಿ ಎಷ್ಟಿದೆ ನಿಮ್ಮ ಹತ್ರ? ನಿಮ್ಮ ಹತ್ರ ಭಂಡಾರ ಇದೆ ನಿಮ್ಮ ಹತ್ರ. 100% ಟ್ರೂ ದ್ಯಾಟ್. ಎಸ್ಪೆಷಲಿ ಈ ಶೋ ಸ್ಟಾರ್ಟ್ ಎಲ್ಲದಕ್ಕಿಂತ ಮುಂಚೆ ಮತ್ತೆ ರೇಡಿಯೋದಲ್ಲಿ ಬೇರೆ ಇದ್ರಿ, ಅಲ್ಲಿ ಜನರ ಹತ್ರ ಮಾತಾಡಿದೀರಾ, ಮೆಟ್ ಸೋ ಮೆನಿ ಪೀಪಲ್, ಲೈಫ್ ಎಕ್ಸ್ಪೀರಿಯನ್ಸಸ್, ಓದೋದು ಪುಸ್ತಕ ಎಲ್ಲ, ಆಮೇಲೆ ಅದ್ರ ಜೊತೆ ಅದು ಬೇರೆ ಇದೆ. ಬಟ್ ದ ಬ್ಯೂಟಿ ಆಫ್ ಲೈಫ್ ಇಸ್ ನಮ್ಮ ಲೈಫ್ ಅನ್ನೋದು ನೆನಪಿನ ಶಕ್ತಿ. ಇದು ಒಂದು ಬೋರ್ಡು ಯಾವಾಗಲೂ ಒಂಥರ ಬ್ಲ್ಯಾಕ್ ಬೋರ್ಡ್ ಥರ, ಕೆಲವುದೆಲ್ಲ ಅವತ್ತಿನ ದಿವಸ ಎಲ್ಲ ಹಾಕಿ ಅಳಿಸಿ ಮತ್ತೆ ನೆಕ್ಸ್ಟ್ ದಿವಸ ಫುಲ್ ಕ್ಲಿಯರ್. ಬಟ್ ಥ್ಯಾಂಕ್ಸ್ ಮ್ಯಾನ್, ಟ್ರೂಲಿ ದಿಸ್ ಇಸ್ ಫಾರ್ ಯು. ಬುಕ್ ಇದು ಮ್ಯೂಸಿಕ್ ಪಿಲ್ಲೋ ರಿಪೋಸ್ ಅವ್ರ ಕಡೆಯಿಂದ. ಓಕೆ, ಇಲ್ಲಿ ಫೋನ್ ಎಲ್ಲ ಕನೆಕ್ಟ್ ಮಾಡಿ ಯು ಕ್ಯಾನ್ ಲಿಸನ್ ಟು ಮ್ಯೂಸಿಕ್. ನೈಸ್. ಅವರು ಬಂದು ಮ್ಯೂಸಿಕ್ ಹಾಕದಾ? ಈಸ್ ಅ ಬ್ರ್ಯಾಂಡ್ ಅಂಬಾಸಿಡರ್. ನಾನು ನೋಡಿದೆ ಆಯ್ತಾ, ಫುಲ್ ಪಿಲ್ಲೋ ಇಟ್ಟಿದ್ದಾರೆ. ನಾನು ಆಮೇಲೆ ಅನ್ಕೊಂಡೆ ಬಹುಶಃ ಇವ್ರ ಯಜಮಾನ್ರು ಪಿಲ್ಲೋ ಬಿಸ್ನೆಸ್ ಶುರು ಮಾಡಿದ್ದಾರೆ. ನಂಗೆ ಬ್ರ್ಯಾಂಡಿಂಗ್ ಅಂತ ಗೊತ್ತೇ ಇಲ್ಲ, ಅಷ್ಟು ಜನಕ್ಕೆ ಇಟ್ಕೋತಾರೆ ಪಿಲ್ಲೋ. ಇವ್ರ ಮನೇಲಿ ಈ ರೇಂಜ್ ಪಿಲ್ಲೋ ಫೈಟ್ ಅಂತಾನು ಹಂಗೆ ನೋಡಿದ್ನಲ್ಲ, ಬಹುಶಃ ಇವ್ರ ಯಜಮಾನ್ರು ಪಿಲ್ಲೋ ಬಿಸ್ನೆಸ್ ಅನ್ನು ಶುರು ಮಾಡಿದ್ದಾರೆ. ಇದಿಲ್ಲ ತರ ರೆಕಾರ್ಡ್ ಬರೋದು, ಅದಕ್ಕೆ ಇಟ್ಕೊಂಡಿದ್ದಾರೆ ಅಂತ. ಆಮೇಲೆ ಈಗ ನಾನು ಪಿಲ್ಲೋ ಪಿಲ್ಲೋ ಅಂತಿದಾರಲ್ಲ ಯಾಕೆ ಅಂತ ನೋಡಿದ್ರೆ ಆಮೇಲೆ ಗೊತ್ತಾಯ್ತು. ಕ್ಯೂಟ್ ಯಾರ್ ಲೈಕ್ ದಟ್ ಲಿಟಲ್ ಸೆನ್ಸ್ ಆಫ್ ಹ್ಯೂಮರ್. ಅದು ಚಿಕ್ಕದ್ರಲ್ಲೂ ದಟ್ ಕೀಪ್ಸ್ ದಟ್ ಕಿಡ್ ಇನ್ ಯು ಅಲೈವ್, ಕೀಪ್ ಗೋಯಿಂಗ್. ಸೊ ಐ ಥಿಂಕ್ ದಟ್ ವಾಸ್ ಇವತ್ತಿನ ಎಪಿಸೋಡ್ ವಿತ್ ಶೈನ್ ಶೆಟ್ಟಿ ಆ್ಯಸ್ ಆನ್ 2024. ಆ್ಯಂಡ್ ಅಫ್ಕೋರ್ಸ್ ನೋಡಿ, ಅವರಂತೂ ಲೈಫಲ್ಲಿ ಪ್ರತಿ ಹಂತದಲ್ಲೂ ವಾಟ್ ನೆಕ್ಸ್ಟು ಮತ್ತು ಹಸ್ಲರ್ ಇನ್ ಹಿಮ್, ಅದನ್ನಂತೂ ಆಚೆಗೆ ಹೋಗಕ್ಕೆ ಬಿಡಲ್ಲ. ದಟ್ಸ್ ವಾಟ್ ಇವತ್ತಿನ ಕಾನ್ವರ್ಸೇಷನ್ ಹ್ಯಾಸ್ ಗಿವನ್ ಅಸ್. ಬಿಕಾಸ್ ಆಫ್ಟರ್ ಆಲ್ ಮರ್ಯಾದೆ ಪ್ರಶ್ನೆ ಇದೇ ನವೆಂಬರ್ 22 ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಕೀಪ್ ಗೋಯಿಂಗ್ ಶೈನ್. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಈ ಸಂಭಾಷಣೆಯ ಯಾವ ಭಾಗ ನಿಮ್ಗೆ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅಫ್ಕೋರ್ಸ್ ಈ ಕುರ್ಚಿನಲ್ಲಿ ನಿಮ್ಮ ರೆಕಮೆಂಡೇಷನ್, ಯಾರನ್ನು ನೀವು ನೋಡೋಕ್ಕೆ ಇಷ್ಟಪಡ್ತೀರಾ, ಎಲೆಮರೆಕಾಯಿ ಆಗ್ಬೋದು, ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್, ಪ್ಲೀಸ್ ಡೂ ಸೆಂಡ್ ಇನ್ ಯುವರ್ ರೆಕಮೆಂಡೇಷನ್ಸ್. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್ ಏನನ್ನ ಹೇಳಿ ಇವತ್ತು ಶೋನ ಎಂಡ್ ಮಾಡಲಿ. ಓಕೆ, ಲೆಟ್ಸ್ ಟಾಕ್ ಅಬೌಟ್ ಡಿಜಿಟಲ್ ಡಿಟಾಕ್ಸ್. ಏನೋ ಅವಾಗ ಡಿಜಿಟಲಿ ದೂರ ಆಗೋದು ಅಂದರೆ ಇನ್ ಅ ಡೇ, ಫಾರ್ ಎಕ್ಸಾಂಪಲ್ ಕೆಲವು ಗಂಟೆಗಳು ಫೋನಿಂದ ದೂರ ಇರ್ತೀನಿ ಅಂತ ಡಿಸ್ಟೆನ್ಸ್ ಯುವರ್ ಸೆಲ್ಫ್, ಎಫರ್ಟ್ ಹಾಕಿ. ಇನ್ನು ಫೋನನ್ನು ಸೈಡಿಗಿಟ್ಟು ಆ ಟೈಮಲ್ಲಿ ನೀವು ಸುಮ್ಮನೆ ಕೂತ್ಕೊಂಡು ಒಂದು ಬಟರ್ಫ್ಲೈನ ನೋಡ್ಬೋದು, ಏನೋ ಮಾಡಿದ್ರೂ ಸುಮ್ಮನೆ ಕೂತ್ಕೋಬೋದು. ಬಟ್ ಡಿಜಿಟಲ್ ಡಿಟಾಕ್ಸ್ ಇನ್ ಅ ಡೇ ಫಾರ್ ಫ್ಯೂ ಅವರ್ಸ್ ಇಸ್ ಸೋ ಇಂಪಾರ್ಟೆಂಟ್. ಇವಾಗೆಲ್ಲ ನಾವು ಟ್ರೆಂಡ್ಸ್ ನೋಡ್ತೀವಿ, ಪೀಪಲ್ ಸೇ ನಾವು ಈ ವೀಕೆಂಡ್ ಐ ಆಮ್ ಆಫ್ ಸೋಷಿಯಲ್ ಮೀಡಿಯಾ ಅಂತ. ಸೊ ಎವ್ರಿ ಡೇ ಇದನ್ನು ನೀವು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ, ಎಕ್ಸ್ಪೆರಿಮೆಂಟ್ ಅಂತ ಸ್ಟಾರ್ಟಿಂಗ್ ಟ್ರೈ ಮಾಡಿ ನೋಡಿ. ಸಿ ವಾಟ್ ಇಟ್ ಡಸ್, ವಾಟ್ ಟೈಮ್ ಕ್ಯಾನ್ ಡೂ ಟು ಯುವರ್ ಲೈಫ್. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್ ಆ್ಯಸ್ ಯೂಶುವಲ್. ಲೈಫಲ್ಲಿ ಏನು ಕಳ್ಕೊಂಡ್ರು ಕುತೂಹಲನ ಮಾತ್ರ ಕಳ್ಕೋಬೇಡಿ. ಆ್ಯಂಡ್ ದಟ್ ವಾಸ್ ಇವತ್ತಿನ ಎಪಿಸೋಡ್ ವಿತ್ ನನ್ ಓನ್ಲಿ ಶೈನ್. ಥ್ಯಾಂಕ್ ಯು ಶೈನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. See you.